ಶಾರ್ಟ್ ಅಲ್ಲಿ ನಾವು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ನ ಚಾಪ್ಟರ್ ನ ಮುಗಿಸೋದು. ದಿಸ್ ರೈಟ್ ಹಿಯರ್ ಇಸ್ ದ ಲಾಸ್ಟ್. ಅದಾದ್ಮೇಲೆ ಬೇರೆ ಬೇರೆ ಆರ್ಗಾನಿಸಮ್ಸ್ ಈ ಸ್ಪೀಶೀಸ್ ಇನ್ ಸಿಟು ಮತ್ತೆ ಎಕ್ಸ್ ಸಿಟು ಕನ್ಸರ್ವೇಷನ್ ಬಗ್ಗೆ ಕಲಿತೀವಿ. ಸೊ ದಟ್ ಇಸ್ ಯೋರ್ ಎಂಡ್. ನೋಡಿದ್ರೆ ಹಿ ಆರ್ ಶಿ ಏನೋ ಅನ್ಕೊಳ್ಳಿ, ಆ ಏಲಿಯನ್ಗೆ ಬೇರೆ ಬೇರೆ ಸ್ಟೂಡೆಂಟ್ ನಿಜ ಹೇಳಿ ಅದು ಶಾರ್ಟ್. ನಾನಂತೂ ಇನ್ನ ಫಸ್ಟ್. ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ವೇದಾಂತ ಕರ್ನಾಟಕ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. ಇವತ್ತಿನ ಕ್ಲಾಸ್ ಅಲ್ಲಿ ಒಂದೇ ಶಾರ್ಟ್ ಅಲ್ಲಿ ನಾವು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ನ ಚಾಪ್ಟರ್ ನ ಮುಗಿಸೋದ. ದಿಸ್ ರೈಟ್ ಹಿಯರ್ ಇಸ್ ದ ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಕ್ಲಾಸ್ 12th ಬಯಾಲಜಿ. ಓಕೆನಾ? ಸೊ ಈ ಕ್ಲಾಸ್ ನ ಪ್ಲೀಸ್ ಎಂಡ್ ವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಎವ್ರಿ ಸಿಂಗಲ್ ಕಾನ್ಸೆಪ್ಟ್ ಈ ಸೆಷನ್ ಆದ್ಮೇಲೆ ನಿಮ್ಗೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಪ್ಲೀಸ್ ವಿಡಿಯೋನ ಎಂಡ್ ವರೆಗೂ ನೋಡೋದು ಮರಿಬೇಡಿ. ಓಕೆನಾ? ಎಲ್ಲಾದ್ರೂ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ನೀವು ಮಾಡ್ತೀರಾ. ಓಕೆನಾ? ನಾವು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಈ ಚಾಪ್ಟರ್ ನಾವ್ ಏನ್ ಕಲಿಬೇಕು? ದಿಸ್ ಇಸ್ ದ ಎಂಟೈರ್ ಫ್ಲೋ ಚಾರ್ಟ್ ಆಫ್ ದಿಸ್ ಚಾಪ್ಟರ್. ಏನು ಸ್ಟಾರ್ಟಿಂಗ್ ಅಲ್ಲಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಈ ಬಯೋಡೈವರ್ಸಿಟಿ ಅಂದ್ರೆ ಏನು, ಹೂ ಇಸ್ ದ ಫಾದರ್ ಆಫ್ ಬಯೋಡೈವರ್ಸಿಟಿ. ಅದಾದ್ಮೇಲೆ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಏನು, ವಾಟ್ ಇಸ್ ಸ್ಪೀಶೀಸ್ ಡೈವರ್ಸಿಟಿ, ವಾಟ್ ಇಸ್ ಎಕಲಾಜಿಕಲ್ ಡೈವರ್ಸಿಟಿ. ಅದಾದ್ಮೇಲೆ ಲ್ಯಾಟಿಟ್ಯೂಡ್ ಗ್ರೇಡಿಯಂಟ್. ಒಂದು ಸ್ಪೀಶೀಸ್ ಪಾಪ್ಯುಲೇಷನ್, ನಾವು ನೀವೆಲ್ಲ ಇದೀವಲ್ಲ ಸ್ಪೀಶೀಸ್, ವಿ ಆರ್ ಸ್ಪೀಶೀಸ್, ಹ್ಯೂಮನ್ ಸ್ಪೀಶೀಸ್, ಟೈಗರ್ ಸ್ಪೀಶೀಸ್. ಅದಾದ್ಮೇಲೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್. ಈ ಸ್ಪೀಶೀಸ್ ಡೈವರ್ಸಿಟಿ ಯಾವ ತರ ಚೇಂಜ್ ಆಗ್ತಾ ಇರುತ್ತೆ ಅದನ್ನ ನಾವಿಲ್ಲಿ ಕರಿತೀವಿ ಲ್ಯಾಟಿಟ್ಯೂಡ್ ಗ್ರೇಡಿಯಂಟ್ ಅಂತ. ದಟ್ ಇಸ್, ಒಂದು ಅರ್ತ್ ಅಲ್ಲಿ ಸೆಂಟರ್ ಪಾರ್ಟ್ ಇಂದ ಕೆಳಗಡೆ ಹೋದ್ರೆ, ಸೆಂಟರ್ ಪಾರ್ಟ್ ಇಂದ ಮೇಲೆ ಹೋದ್ರೆ ಏನಾಗುತ್ತೆ, ವಾಟ್ ಇಸ್ ದ ಎಫೆಕ್ಟ್ ಆಫ್ ಸ್ಪೀಶೀಸ್ ಕಾಂಪೋಸಿಷನ್ ಕಲಿತೀವಿ. ಅದಾದ್ಮೇಲೆ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಗಿವನ್ ಬೈ ಅಲೆಕ್ಸಾಂಡರ್ ಒನ್ ಹಂಬೋಲ್ಟ್. ಅಲೆಕ್ಸಾಂಡರ್ ಹಂಬೋಲ್ಟ್ ಕೊಟ್ಟಿರೋದು ಅದು ಓದ್ತೀವಿ. ಅದಾದ್ಮೇಲೆ ವಾಟ್ ಇಸ್ ಅ ಸ್ಟೇಬಲ್ ಕಮ್ಯುನಿಟಿ, ಇಲ್ಲಿ ನಿಮ್ದು ಡೇವಿಡ್ ಟಿಲ್ಮನ್ ಎಕ್ಸ್ಪೆರಿಮೆಂಟ್ ಓದ್ತೀವಿ. ಅದಾದ್ಮೇಲೆ ಲಾಸ್ ಆಫ್ ಬಯೋಡೈವರ್ಸಿಟಿ, ವೇರ್ ವಿಲ್ ಬಿ ಲರ್ನಿಂಗ್ ಅಬೌಟ್ ಈವಲ್ ಕ್ವಾಡ್ರೇಟ್. 4 ಪ್ರಾಪರ್ಟೀಸ್ ಇದೆಯಲ್ಲ, ಅದು ಈವಲ್ ಕ್ವಾಡ್ ಕಲಿತೀವಿ. ಅಂಡ್ ಫೈನಲಿ ಚಾಪ್ಟರ್ ಎಂಡ್ ಅಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಲ್ಲಿ ನಾವು ಇನ್ ಸಿಟು ಮತ್ತೆ ಎಕ್ಸ್ ಸಿಟು ಕನ್ಸರ್ವೇಷನ್ ಬಗ್ಗೆ ಕಲಿತೀವಿ. ಸೊ ದಟ್ ಇಸ್ ಯೋರ್ ಎಂಟೈರ್ ಚಾಪ್ಟರ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟೂಡೆಂಟ್ಸ್, ಬೇಗ ಒಂದ್ಸಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಅಂಡ್ ಲೆಟ್ಸ್ ಗೆಟ್ ಗೋಯಿಂಗ್ ರೈಟ್ ನೌ. ನಾವು ಸ್ಟಾರ್ಟಿಂಗ್ ಆಫ್ ವಿತ್ ಸ್ಟೂಡೆಂಟ್ಸ್, ಈ ಅರ್ತ್ ಮೇಲೆ ಲೆಟ್ಸ್ ಸೇ ಒಂದು ಏಲಿಯನ್ ದೂರದಿಂದ ನಮ್ ಅರ್ತ್ ನ ನೋಡಿದ್ರೆ, ಅವನಿಗೆ ಏನ್ ಕಾಣಿಸುತ್ತೆ ಸ್ಟೂಡೆಂಟ್ಸ್? ಆ ಏಲಿಯನ್ಗೆ ಏನ್ ಕಾಣಿಸುತ್ತೆ? ಬೇರೆ ಬೇರೆ ತರ ಪ್ಲಾಂಟ್ಸ್, ಬೇರೆ ಬೇರೆ ತರ ಆನಿಮಲ್ಸ್, ಬೇರೆ ಬೇರೆ ತರದ್ದು ಸಿಟೀಸ್, ಬೇರೆ ಬೇರೆ ತರ ಜನ ಕಾಣಿಸುತ್ತಾ? ಒಂದು ಏಲಿಯನ್ ಒಂದು ಸ್ಪೇಸ್ ಶಿಪ್ ಇಂದ ನೋಡಿದ್ರೆ ಹಿ ಆರ್ ಶಿ ಏನೋ ಅನ್ಕೊಳ್ಳಿ, ಆ ಏಲಿಯನ್ಗೆ ಬೇರೆ ಬೇರೆ ತರ ಆನಿಮಲ್ಸ್ ಕಾಣಿಸುತ್ತೆ. ಆ ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ, ನೀವು ಕೂಡ ಶಾಕ್ ಆಗಿ ಆಗ್ತೀರಾ. ಇಫ್ ಯು ಲುಕ್ ಅಟ್ ದ ಬಯೋಡೈವರ್ಸಿಟಿ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಆನಿಮಲ್ಸ್ ಆನ್ ಅರ್ತ್, ನೀವು ಕೂಡ ಶಾಕ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಕೂಡ ಹ್ಯಾವ್ ಯು ನೋಟಿಸ್ ಸಮಥಿಂಗ್ ಕಾಲ್ಡ್ ಎಸ್ ಸ್ಟ್ರೈಪ್ಡ್ ಬೀಟಲ್, ಗೋಲ್ಡನ್ ಟಾರ್ಟಾಯ್ಸ್ ಬೀಟಲ್, ಕ್ಯೂಕಂಬರ್ ಬೀಟಲ್ ನೋಟಿಸ್ ಮಾಡಿದೀರಾ ಯಾವತ್ತಾದ್ರೂ? ಸ್ಟೂಡೆಂಟ್ಸ್ ಹೇಳ್ಬೇಕಂದ್ರೆ ದೇರ್ ಆರ್ ಮೋರ್ ದ್ಯಾನ್ 3 lakh ಸ್ಪೀಶೀಸ್ ಆಫ್ ಬೀಟಲ್ಸ್. 3 ಲಕ್ಷ ತರ ಬೇರೆ ಬೇರೆ ತರ ಬೀಟಲ್ಸ್ ಇದೆ. ಅದ್ ಮಾತ್ರ ಅಲ್ಲ, ದೇರ್ ಆರ್ ಮೋರ್ ದ್ಯಾನ್ 28,000 ಸ್ಪೀಶೀಸ್ ಆಫ್ ಫಿಶಸ್. ಈ ಒಂದು ಓಷನ್ ಅಲ್ಲಿ 28,000. ನಿಮ್ಗೆ ಎಷ್ಟು ಗೊತ್ತು? ಹಬ್ಬ 10 ಗೊತ್ತು ನಿಮ್ಗೆ ಅಷ್ಟೇ. 28,000 ಸ್ಪೀಶೀಸ್ ಇದೆ ಒಂದು ಓಷನ್ ಅಲ್ಲಿ. ಅದು ಬಿಟ್ಟರೆ ಸ್ಟೂಡೆಂಟ್ಸ್ 20,000 ಸ್ಪೀಶೀಸ್ ಆಫ್ ಆಂಟ್ಸ್. ನಿಮ್ಗೆ ಎಷ್ಟು ಗೊತ್ತು? ಒಂದು ಕರಿ ಆಂಟು, ಒಂದು ಕರಿಗಿರೋ ಆಂಟು, ಇನ್ನೊಂದು ಕಪ್ ಆಂಟು. ಸೊ ಒಂದು ಕರಿಗಿರೋದು, ಇನ್ನೊಂದು ಕೆಂಪಿಗಿರೋದು ತಾನೆ, 2 ದಿನ ಗೊತ್ತಿರೋದು. ಒಂದು ಕೆಂಪು ದೊಡ್ಡದು, ಕೆಂಪು ಚಿಕ್ಕದು, ಕರಿದು ದೊಡ್ಡದು, ಕರಿ ಚಿಕ್ಕದು ಅಷ್ಟೇ ಗೊತ್ತಿರೋದು. ಬಟ್ ಹೇಳ್ಬೇಕಂದ್ರೆ ದೇರ್ ಆರ್ ಮೋರ್ ದನ್ 20,000 ಸ್ಪೀಶೀಸ್ ಆಫ್ ಆಂಟ್ಸ್. ಅದ್ ಮಾತ್ರ ಅಲ್ಲ, ದೇರ್ ಆರ್ 20,000 ಸ್ಪೀಶೀಸ್ ಆಫ್ ಆರ್ಕಿಡ್ಸ್. ಸೊ ಸ್ಟೂಡೆಂಟ್ ನಿಜ ಹೇಳಿ, ಅದಕ್ಕೆ ಶಾಕ್. ನಾನಂತೂ ಇದನ್ನ ಫಸ್ಟ್ ಟೈಮ್ ಕೇಳಿದಾಗ ನಾನು ಶಾಕ್ ಆಗಿದ್ದೆ. ನಾನು ಕ್ಲಾಸ್ 12th ಇರ್ಬೇಕಾದ್ರೆ ನಾನು ಕೂಡ ಶಾಕ್ ಆಗಿದ್ದೆ. ಇಷ್ಟೊಂದು ವೆರೈಟಿ ಇದೆಯಾ ನಮ್ಮ ವರ್ಲ್ಡ್ ಅಲ್ಲಿ ಅಂತ, ಇಷ್ಟೊಂದು ವೆರೈಟಿ ಇದೆಯಾ ಅಂತ. ಓಕೆನಾ? ದಿಸ್ ಇಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಬಯೋ ಅಂದ್ರೆ ಏನು? ಬಯೋ ಅಂತ ಅಂದ್ರೆ ಲಿವಿಂಗ್. ಡೈವರ್ಸಿಟಿ ಅಂದ್ರೆ ವೆರೈಟಿ. ಸೊ ವೆರೈಟಿ ಆಫ್ ಲಿವಿಂಗ್ ಥಿಂಗ್ಸ್. ಓಕೆನಾ? ಸೊ ಬಯೋಡೈವರ್ಸಿಟಿ ಸ್ಟೂಡೆಂಟ್ಸ್, ಬಯೋಡೈವರ್ಸಿಟಿ ದ ಎನಾರ್ಮಸ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್ ಇಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ನಮ್ ಅರ್ತ್ ಮೇಲೆ ವೆರೈಟಿ ಆಫ್ ಲೈಫ್ ಇದೆ. 20,000 ಸ್ಪೀಶೀಸ್ ಆಫ್ ಆಂಟ್, ಇಷ್ಟೊಂದು 3 ಲಕ್ಷ ಬೀಟಲ್ಸ್ ಬೇರೆ ಬೇರೆ ತರದ್ದು. ನಾನು ಇದರಲ್ಲಿ ಪ್ಲಾಂಟ್ ಬೇರೆ ಬೇರೆ ತರದ್ದು ಇನ್ನೇ ಹೇಳೇ ಇಲ್ಲ.
ವೆರೈಟಿ ಇದೆ, ಫುಲ್ ವೆರೈಟಿ ಇದೆ. ಓಕೆನಾ? ಅಂಡ್ ದೆನ್ ಸ್ಟೂಡೆಂಟ್ಸ್, ಎಡ್ವರ್ಡ್ ಓ ವಿಲ್ಸನ್ ಇಸ್ ನೋನ್ ಆಸ್ ಫಾದರ್ ಆಫ್ ಬಯೋಡೈವರ್ಸಿಟಿ. ಸ್ಟೂಡೆಂಟ್ಸ್, ಎಡ್ವರ್ಡ್ ಓ ವಿಲ್ಸನ್. ಓಕೆನಾ? ಸೊ ನಾವೀಗ ಈ ಬಯೋಡೈವರ್ಸಿಟಿನ ಕ್ಲಾಸಿಫೈ ಮಾಡಬೇಕಾದ್ರೆ, ಇಫ್ ಯು ವಾಂಟ್ ಟು ಕ್ಲಾಸಿಫೈ ಬಯೋಡೈವರ್ಸಿಟಿ, ಅದನ್ನ ನಾವು ಜೆನೆಟಿಕ್ ಡೈವರ್ಸಿಟಿ ಮೇಲೆ ಮಾಡ್ತೀವಿ. ದೇರ್ ಇಸ್ ಸ್ಪೀಶೀಸ್ ಡೈವರ್ಸಿಟಿ, ಅದಾದ್ಮೇಲೆ ದೇರ್ ಇಸ್ ಎಕಲಾಜಿಕಲ್ ಡೈವರ್ಸಿಟಿ. ದಟ್ ಈಸ್ ಈ ಬೇರೆ ಬೇರೆ ತರ ವೆರೈಟೀಸು ಒಂದು ಜೆನೆಟಿಕ್ ಲೆವೆಲ್ ಬರುತ್ತೆ, ವೆರೈಟೀಸು ಸ್ಪೀಶೀಸ್ ಲೆವೆಲ್ ಬರುತ್ತೆ, ವೆರೈಟೀಸು ಎಕಲಾಜಿಕಲ್ ಲೆವೆಲ್ ಬರುತ್ತೆ. ನಾವು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ವಾಟ್ ಇಸ್ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಏನು? ಸ್ಟೂಡೆಂಟ್ಸ್, ವೆರಿ ವೆರಿ ಸಿಂಪಲ್ ಎಕ್ಸಾಂಪಲ್. ನೀವು ಮಾವಿನ ಹಣ್ಣು ಸೀಸನ್ ಅಲ್ಲಿ ಏಪ್ರಿಲ್ ಟೈಮ್ ಅಲ್ಲಿ ಎಷ್ಟು ವೆರೈಟಿ ಆಫ್ ಮ್ಯಾಂಗೋಸ್ ತಿಂತೀರಾ ಸ್ಟೂಡೆಂಟ್ಸ್? ಸಿ, ಮ್ಯಾಂಗೋಸ್ ಒಂದು ಸ್ಪೀಶೀಸ್, ರೈಟ್? ಆ ಸ್ಪೀಶೀಸ್ ಒಳಗಡೆನೆ, ಒಂದು ಮ್ಯಾಂಗೋ ಒಳಗಡೆನೆ ಎಷ್ಟೊಂದು ಬೇರೆ ಬೇರೆ ತರ ವೆರೈಟೀಸ್ ಬರುತ್ತಾ? ತೋತಾಪುರಿ ಮ್ಯಾಂಗೋ, ಆಮ್ರಸ್ ಮ್ಯಾಂಗೋ, ಸರಿನಾ? ಅದಾದ್ಮೇಲೆ ಉಪ್ಪಿನಕಾಯಿ ಮ್ಯಾಂಗೋ, ಆಮೇಲೆ ತುಂಬಾ ಎಕ್ಸ್ಟ್ರಾ ಇರೋದು ಏನದು ಅಲ್ಫಾನ್ಸೋ ಮ್ಯಾಂಗೋ, ಅದೇ ಬರ್ತಲ್ಲ ಕೇಟ್ರಿನಾ ಕೇಫ್ ಒಂದು ಆಡ್ ಬರ್ತಲ್ಲ ಸ್ಲೈಸ್, ಅದರಲ್ಲಿ ಅಲ್ಫಾನ್ಸೋ ಮ್ಯಾಂಗೋಸ್ ಇದೆಯಾ? ಸೊ ದೇರ್ ಇಸ್ ವೆರೈಟಿ ಆಫ್ ಮ್ಯಾಂಗೋಸ್ ಒಂದು ಸ್ಪೀಶೀಸ್ ಅಲ್ಲೇ. ನೋಡಿ, ವೇರಿಯೇಷನ್ ಇನ್ ಜೀನ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ ವಿತ್ ಇನ್ ಅ ಸ್ಪೀಶೀಸ್, ಒಂದು ಸ್ಪೀಶೀಸ್ ಒಳಗಡೆನೆ ಇಷ್ಟೊಂದು ವೆರೈಟೀಸ್ ಇದೆ. ಓಕೆ, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಅಕಸ್ಮಾತ್ ಯಾವತ್ತಾದ್ರೂ ಈ ರೈಸ್ ನ ತಗೊಳಕ್ ಹೋದ್ರೆ, ಅಕ್ಕಿ ತೊಗೊಳಕ್ ಹೋದ್ರೆ, ನೀವು ಅಂಗಡಿ ಮುಂದೆ ನೋಡ್ತೀರಾ, ಓ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 41, 42, 43, 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿವರೆಗೂ ಹೋಗ್ತಿದ್ಯಾ? ಅದು ಬಿಟ್ಟು ನೆಕ್ಸ್ಟ್ ಅದು ಇರ್ತಾರಲ್ಲ ರಿಚ್ ಪೀಪಲ್, ಅವ್ರಿಗೆ ಬಾಸ್ಮತಿ ರೈಸ್. ಸೊ ಅಲ್ಲೊಂದು ವೆರೈಟೀಸ್ ನಿಮ್ಗೆ ವೆರೈಟೀಸ್ ಬಂತು. ಸೊ ಮೋರ್ ದೆನ್ 50,000 ವೆರೈಟೀಸ್ ಆಫ್ ರೈಸ್ ಇಸ್ ಪ್ರೆಸೆಂಟ್ ಇನ್ ಇಂಡಿಯಾನೆ. ಅಷ್ಟು ವೆರೈಟಿ ಸ್ಟೂಡೆಂಟ್ಸ್, ಅಷ್ಟು ವೆರೈಟಿ ಇದೆ ರೈಸ್ ಅಲ್ಲೂ ಕೂಡ. ದಟ್ ಈಸ್ ಯೋರ್ ಜೆನೆಟಿಕ್ ಡೈವರ್ಸಿಟಿ. That is variation in the genes of an organism within a species or between the population of a same species is called as genetic diversity. ಈ ರೈಸ್ ಅಲ್ಲಿ ಆಗಿರ್ಬೋದು, ಮ್ಯಾಂಗೋಸ್ ಅಲ್ಲಿ ಆಗಿರ್ಬೋದು, genetic diversity ಸಿಗುತ್ತೆ ನಿಮಗೆ. ಓಕೆ, ನಾವು ವಾಟ್ ಇಸ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್. ಇನ್ನೊಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಇದೊಂದು ಪ್ಲಾಂಟ್ ಇದೆ ಸರ್ನಾ, ಕಾಲ್ಡ್ ಆಸ್ ಯೋರ್ ರೌಫುಲಿಯಾ ವಾಮಿಟೇರಿಯಾ ಅಂತ. ಸರ್ನಾ, ರೌಫುಲಿಯಾ ವಾಮಿಟೇರಿಯಾ ಅಂತ. ಈಗ ಈ ಪ್ಲಾಂಟ್ ತುಂಬಾ ಸ್ಪೆಷಲ್. ಯಾಕಂದ್ರೆ ಸ್ಟೂಡೆಂಟ್ಸ್, ಲೆಟ್ಸ್ ಇಲ್ಲೊಂದು ಮೌಂಟೇನ್ ರೇಂಜ್ ಇದೆ. ಏನಿದೆ ಹತ್ರ ಒಂದು ಮೌಂಟೇನ್ ರೇಂಜ್ ಇದೆ. ನಾವು ಬೇಕಾದ್ರೆ ಒಂದು ಸೂರ್ಯಾಕಾರ ಅಂತ ಒಂದು ಕಣ್ಣಾಕಿದ ಆಕಾರ, ಓಕೆನಾ? ಲೆಟ್ಸ್ ಈ ತರ ಒಂದು ಮೌಂಟೇನ್ ರೇಂಜ್ ಇದೆ. ಈ ಮೌಂಟೇನ್ ರೇಂಜ್ ಅಲ್ಲಿ ಇಲ್ಲೊಂದು ಈ ಪ್ಲಾಂಟ್ ಇದೆಯಲ್ಲ, ಇದು ರೌಫುಲಿಯಾದು, ಇದರದ್ದು ಒಂದು ಸ್ಟ್ರೀಮ್ ಇಲ್ಲಿ ಬೆಳೀತಾ ಇದೆ. ಇದೇ ಮೌಂಟೇನ್ ರೇಂಜ್ ಅಲ್ಲಿ ಇಲ್ಲೊಂದು ಬೆಳೀತಾ ಇದೆ. ಫ್ರೆಂಡ್ಸ್, ಏನು ದೂರ ಇದೆಯಾ? ದೂರ ಇದೆ. ಫ್ರೆಂಡ್ಸ್, ಒಂದು ಮೌಂಟೇನ್ ರೇಂಜ್ ಅಲ್ಲಿ ಒಂದು ಡಿಸ್ಟೆನ್ಸ್ ಇಂದ ಸ್ವಲ್ಪ ದೂರ ಆಗಿದ್ದಕ್ಕೇನೆ ಎರಡೂ ಕೂಡ ಬೇರೆ ಬೇರೆ ತರ ಆಗ್ಬಿಡುತ್ತೆ. ಯಾಕೆ ಬೇರೆ ಬೇರೆ? ವಿತ್ ರೆಸ್ಪೆಕ್ಟ್ ಟು ದ ಪಾಯ್ಸನ್, ವಿತ್ ರೆಸ್ಪೆಕ್ಟ್ ಟು ದ ಕೆಮಿಕಲ್ ಪ್ರೊಡ್ಯೂಸ್ಡ್. ಫಾರ್ ಎಕ್ಸಾಂಪಲ್, ದ ಮೆಡಿಸಿನಲ್ ಪ್ಲಾಂಟ್ ರೊಫೇರಿಯಾ ಪ್ರೊಡ್ಯೂಸಸ್ ಸಮಥಿಂಗ್ ಕಾಲ್ಡ್ ಆಸ್ ರೆಸ್ಪರ್ಸೈನ್ ಅಂತ. ಓಕೆನಾ? ಎಕ್ಸಿಬಿಟ್ ಡೈವರ್ಸಿಟಿ ಅಟ್ ಜೆನೆಟಿಕ್ ಲೆವೆಲ್. ಪೊಟೆನ್ಸಿ ಅಂಡ್ ಕಾನ್ಸಂಟ್ರೇಷನ್ ಆಫ್ ರೆಸ್ಪರ್ಸೈನ್ ವೇರೀಸ್. ಸೊ ಅಕಸ್ಮಾತ್ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ, ಇಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ. ಸೊ ಜೆನೆಟಿಕ್ ಡೈವರ್ಸಿಟಿ ತೋರಿಸುತ್ತೆ ಇದು. ಒಂದೇ ಒಂದು ಸ್ಪೀಶೀಸ್ ಒಳಗಡೆ ವಿ ಕ್ಯಾನ್ ಫೈಂಡ್ ಜೆನೆಟಿಕ್ ಡೈವರ್ಸಿಟಿ. ಓಕೆನಾ? ದಟ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಒನ್ ಮೋರ್ ಎಕ್ಸಾಂಪಲ್ ಆಫ್ genetic diversity. Now, what is species diversity in India? For example, India alle nodak hodre, there are different species of frogs or different species of amphibians ಅನ್ಕೊಳ್ಳಿ, amphibian species. ಫಾರ್ ಎಕ್ಸಾಂಪಲ್, ಇದು ಇಂಡಿಯಾ, ಅದು ನಾವು ನೋಟಿಸ್ ಮಾಡ್ತಿರಲ್ಲ, ನಮ್ ಸೌತ್ ಇಂಡಿಯಾ ಅಲ್ಲಿ. ಈ ಸೌತ್ ಇಂಡಿಯಾ ಅಲ್ಲಿ ನೀವು ವೆಸ್ಟರ್ನ್ ಘಾಟ್ಸ್ ನೋಡಿ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಎಷ್ಟೊಂದು ಬೇರೆ ಬೇರೆ ತರದ್ದು ಆಂಫಿಬಿಯನ್ ಸಿಗುತ್ತೆ, ಎಷ್ಟೊಂದು ಸ್ಪೀಶೀಸ್ ಆಂಫಿಬಿಯನ್ ಸಿಗುತ್ತೆ. ಅದೇ ನೀವು ಈಸ್ಟರ್ನ್ ಘಾಟ್ಸ್ ನೋಡಿದ್ರೆ, ಈಸ್ಟರ್ನ್ ಘಾಟ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಯು ಕ್ಯಾನ್ ಫೈಂಡ್ ಅ ಡಿಫರೆನ್ಸ್ ಇನ್ ದ ಸ್ಪೀಶೀಸ್ ಡೈವರ್ಸಿಟಿ ಸಿಗುತ್ತೆ ನಿಮ್ಗೆ. ದಟ್ ಇಸ್ ಸ್ಪೀಶೀಸ್ ಡೈವರ್ಸಿಟಿ ಇನ್ ಇಂಡಿಯಾ. ಓಕೆನಾ? ಇಂಡಿಯಾದಲ್ಲೂ ಕೂಡ ಜಾಸ್ತಿ ಆನಿಮಲ್ಸ್ ಇರೋ ಸ್ಟೂಡೆಂಟ್ಸ್ ಕಂಪೇರ್ ಟು ಪ್ಲಾಂಟ್ಸ್. ಓಕೆನಾ? ಆನಿಮಲ್ ಜಾಸ್ತಿ ಡಿಸ್ಕವರ್ ಆಗಿದೆ. ನಾ ವಾಟ್ ಇಸ್ ಎಕಲಾಜಿಕಲ್ ಡೈವರ್ಸಿಟಿ ಸ್ಟೂಡೆಂಟ್ಸ್? ಎಕಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಏನು? ಎಕಲಾಜಿಕಲ್ ಡೈವರ್ಸಿಟಿ ಇಸ್ ಡೈವರ್ಸಿಟಿ ಇನ್ ಎಕೋಸಿಸ್ಟಮ್. ಅರ್ಥ ಏನು? ವೆರಿ ಸಿಂಪಲ್. ನಿಮ್ಮೆಲ್ಲರಿಗೂ ಗೊತ್ತು, ಬೇರೆ ಬೇರೆ ತರ ಎಕೋಸಿಸ್ಟಮ್ಸ್ ಇರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಂಗ್ರೂವ್, ಡೆಸರ್ಟ್, ಅಲ್ಪೈನ್, ರೇನ್ ಫಾರೆಸ್ಟ್. ಈ ಎಲ್ಲಾ ಬೇರೆ ಬೇರೆ ಎಕೋಸಿಸ್ಟಮ್ಸ್ ಅಲ್ಲೂ ಕೂಡ ಡು ಯು ಫೈಂಡ್ ಸೇಮ್ ಟೈಪ್ ಆಫ್ ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್? ನೀವು ಯಾವ ಪ್ಲಾಂಟ್ ನಿಮ್ಗೆ ಇಲ್ಲಿ ಡೆಸರ್ಟ್ ಸಿಗುತ್ತೆ, ಅದೇ ಪ್ಲಾಂಟ್ ಅದೇ ಆನಿಮಲ್ ನಿಮ್ಗೆ ರೇನ್ ಫಾರೆಸ್ಟ್ ಸಿಗುತ್ತಾ? ಸಿಗಲ್ಲ.
So this diversity is because of location. This diversity is because of the ecosystems ಬೇರೆ ಬೇರೆ ತರದ್ದು. That is called as ecological diversity. Variation in the ecosystem within the geographical location is called as ecological diversity. Students, ecological diversity ಇಲ್ಲಿ ನೋಡಿ ಬೇರೆ ಬೇರೆ ತರದ್ದು every single ಇಲ್ಲಿ ecosystem ಅಲ್ಲಿ you can find variety of plants and animals. Okay, so students, ಅಲ್ಲಿಗೆ ನಮ್ದು ಮೂರ್ ತರದ್ ಮುಗೀತು. ಸೊ ಫಸ್ಟ್ ಒನ್ ಇಸ್ ಜೆನೆಟಿಕ್ ಡೈವರ್ಸಿಟಿ, ಅದಾದ್ಮೇಲೆ ಸ್ಪೀಶೀಸ್ ಡೈವರ್ಸಿಟಿ, ಅದಾದ್ಮೇಲೆ ನಿಮ್ಗೆ ಬರೋದು ಎಕಲಾಜಿಕಲ್ ಡೈವರ್ಸಿಟಿ. 3 ಲೆವೆಲ್ಸ್ ಆಫ್ ಡೈವರ್ಸಿಟಿ ಸಿಗುತ್ತೆ ನಿಮ್ಗೆ. ಈಗ ಲೆಟ್ಸ್ ಟಾಕ್ ಮೋರ್ ಅಬೌಟ್ ಸ್ಪೀಶೀಸ್ ಡೈವರ್ಸಿಟಿ. ಅದು ನಮ್ಗೆ ಸ್ವಲ್ಪ ಕನೆಕ್ಷನ್ ಮಾಡಕ್ ಈಸಿ ಆಗುತ್ತೆ, ಕಂಪೇರ್ ಮಾಡಕ್ ಈಸಿ ಆಗುತ್ತೆ. ಸ್ಪೀಶೀಸ್ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್, ಆಬ್ವಿಯಸ್ಲಿ ಒಂದು ಟೈಗರ್ ಸ್ಪೀಶೀಸು, ಒಂದು ಎಲಿಫೆಂಟ್ ಸ್ಪೀಶೀಸು, ಒಂದು ಡಿಯರ್ ಸ್ಪೀಶೀಸು, ಹ್ಯೂಮನ್ ಸ್ಪೀಶೀಸು ಕಂಪೇರ್ ಮಾಡಕ್ ಸ್ವಲ್ಪ ಈಸಿ ಆಗುತ್ತೆ. ಸೊ ಈಗ ಬನ್ನಿ ನಾವು ಸ್ಪೀಶೀಸ್ ಡೈವರ್ಸಿಟಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡೋದ ಈಗ. ಓಕೆನಾ? ನಾವು ಸ್ಪೀಶೀಸ್ ಡೈವರ್ಸಿಟಿ, ವೆರೈಟಿ ಆಫ್ ಸ್ಪೀಶೀಸ್ ಇನ್ ಎಕೋಸಿಸ್ಟಮ್. ಆಬ್ವಿಯಸ್ಲಿ ಎಷ್ಟು ವೆರೈಟಿ ಆಫ್ ಸ್ಪೀಶೀಸ್ ಇದೆ. ನಿಮ್ದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಜಾಸ್ತಿ ಆಂಫಿಬಿಯನ್ಸ್ ಇದೆ ಕಂಪೇರ್ ಟು ಈಸ್ಟರ್ನ್ ಘಾಟ್ಸ್. ಸ್ಪೀಶೀಸ್ ಡೈವರ್ಸಿಟಿ ಇಸ್ ಮೆಷರ್ಡ್ ಬೈ ಸ್ಪೀಶೀಸ್ ರಿಚ್ನೆಸ್. ಏನದು ಸ್ಪೀಶೀಸ್ ರಿಚ್ನೆಸ್ ಅಂದ್ರೆ ಏನು? ಒಂದು ಏರಿಯಾದಲ್ಲಿ ಇದೊಂದು ಏರಿಯಾ ಇದೆ, ಈ ಏರಿಯಾದಲ್ಲಿ ಎಷ್ಟು ನನಗೆ ಬೇರೆ ಬೇರೆ ತರದ್ದು ಸ್ಪೀಶೀಸ್ ಕಾಣಿಸ್ಕೊಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಡಾಗ್ ಇದೆ, ಇಲ್ಲೊಂದು ಕ್ಯಾಟ್ ಇದೆ ಇದೇ ಏರಿಯಾದಲ್ಲಿ, ಇದೇ ಏರಿಯಾದಲ್ಲಿ ಒಂದು ಗೋಟ್ ಇದೆ, ಇದೇ ಏರಿಯಾದಲ್ಲಿ ಒಂದು ಡಿಯರ್ ಇದೆ. ನೋಡಿ 1 2 3 4 ಸಿಕ್ತ ನಂಗೆ ಇಲ್ಲಿ 4 ಸಿಕ್ತು. ಬಟ್ ಅದೇ ನನಗೆ ಲೆಟ್ಸ್ ಸೇ ಐ ಟಾಕ್ ಅಬೌಟ್ ಅ ಫಾರೆಸ್ಟ್. ಈ ಫಾರೆಸ್ಟ್ ಅಲ್ಲಿ ಹೆಂಗಿದೆ? ಫಾರೆಸ್ಟ್ ಅಲ್ಲಿ ನಿಮ್ಗೆ ಲಯನ್, ಎಲಿಫೆಂಟು, ನಿಮ್ದು ಜಿರಾಫು, ಏನು ಬೇರೆ ಫ್ಲೆಮಿಂಗೋ, ಬೇರು, ಜಾಗ್ವಾರು, ಡಿಯರು, ಕ್ರೇನು ನೋಡಿ. ಸೊ ಈ ಏರಿಯಾದಲ್ಲಿ ಏನಿದೆ? ಈ ಏರಿಯಾದಲ್ಲಿ ಸ್ಪೀಶೀಸ್ ರಿಚ್ನೆಸ್ ಜಾಸ್ತಿ ಇದೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಸ್ಪೀಶೀಸ್ ರಿಚ್ನೆಸ್. ದಟ್ ಈಸ್ ನಂಬರ್ ಆಫ್ ಸ್ಪೀಶೀಸ್ ಡಿವೈಡ್ ಬೈ ಏರಿಯಾ. ಒಂದು ಏರಿಯಾದಲ್ಲಿ ಎಷ್ಟು ಬೇರೆ ಬೇರೆ ತರ ಸ್ಪೀಶೀಸ್ ಇರುತ್ತೆ, ನಂಬರ್ ಆಫ್ ಸ್ಪೀಶೀಸ್. ಓಕೆ, ಆಸ್ ಪರ್ ರಾಬರ್ಟ್ ಮೇ, global species diversity is about 7 million. So ನಮ್ದು ವರ್ಲ್ಡ್ ಅಲ್ಲಿ there are 7 million organisms. 7 million organisms. ಏನದು ಬರೀ ಎಸ್ಟಿಮೇಟ್ ಅದು ಅಷ್ಟೇ, ರಾಬರ್ಟ್ ಮೇದು. 7 million organisms are found on our earth. Okay now out of these species recorded, more than 70% are animals, 22% are plants. So obviously students, animals ನಿಮ್ಗೆ ಈಸಿಯಾಗಿ ಕಂಡುಹಿಡಿಬಹುದು, ಬೇರೆ ಬೇರೆ ತರ ಇರುತ್ತೆ. ಪ್ಲಾಂಟ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ? ಪ್ಲಾಂಟ್ಸ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಎಲ್ಲಾ ಪ್ಲಾಂಟ್ಸ್ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ, ಎಷ್ಟೊಂದು ಪ್ಲಾಂಟ್ಸ್. ಓಕೆನಾ? ನಾವು ಅಕಾರ್ಡಿಂಗ್ ಟು IUCN ಏನ್ ಹೇಳುತ್ತೆ? IUCN ಹೇಳುತ್ತೆ ಏನಂದ್ರೆ ದ ಗ್ಲೋಬಲ್ ಸ್ಪೀಶೀಸ್ ಡೈವರ್ಸಿಟಿ ಇಸ್ ಅಬೌಟ್ ಮೋರ್ ದೆನ್ 1.5 million. ಸೊ IUCN ಹೇಳ್ತಿರೋದು 1.5 million, ರಾಬರ್ಟ್ ಮೇ ಹೇಳ್ತಾ ಇರೋದು 7 million. ಸೊ ನಾವು ಸದ್ಯಕ್ಕೆ ಏನ್ ಮಾಡೋದ? ನಾವು IUCN ಕನ್ಸಿಡರ್ ಮಾಡೋದ, ಯಾಕಂದ್ರೆ ರಾಬರ್ಟ್ ಮೇ ಹೇಳಿದಾರೆ ಅವರು. ಓಕೆನಾ? ಬಟ್ IUCN ವಿಲ್ ಕನ್ಸಿಡರ್ ಫಾರ್ ನೌ. IUCN ಅಲ್ಲಿ 1.5 million ಸ್ಪೀಶೀಸ್ ಇದೆ. ಈಗ ನಾವು ಅದಕ್ಕೊಂದು ಪೈ ಚಾರ್ಟ್ ಮಾಡೋದ ಬನ್ನಿ. ಫಾರ್ ಎಕ್ಸಾಂಪಲ್, ಒಂದು ಎಕೋಸಿಸ್ಟಮ್ ಅಲ್ಲಿ, ನಮ್ದು ಗ್ಲೋಬಲ್ ಎಕೋಸಿಸ್ಟಮ್ ಅಲ್ಲಿ, ಅರ್ತ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಯಾವ ಜಾಸ್ತಿ ಇದೆ? ಇನ್ವರ್ಟಿಬ್ರೇಟ್ಸ್ ಅಲ್ಲಿ ನಿಮಗೆ ಜಾಸ್ತಿ ಇರೋದು, ಎಲ್ಲಕ್ಕಿಂತ ಜಾಸ್ತಿ ಇರೋದು ಇನ್ಸೆಕ್ಟ್ಸ್. ನೀವು ಕಲ್ತಿರೋದ ನಿಮ್ದು ಯಾವಾಗ ಕ್ಲಾಸ್ 11th ಆನಿಮಲ್ ಕಿಂಗ್ಡಮ್ ಅಲ್ಲಿ ನೀವು ಕಲಿತೀರಾ ಲಾರ್ಜೆಸ್ಟ್ ಫೈಲಮ್. ಫ್ರೆಂಡ್ಸ್ ಕಲ್ತಿರೋದ ಎಲ್ಲರೂ ಕೂಡ, ವಿಚ್ ಇಸ್ ದ ಲಾರ್ಜೆಸ್ಟ್ ಫೈಲಮ್? ಎಲ್ಲಕ್ಕಿಂತ ಜಾಸ್ತಿ ದೊಡ್ಡ ಫೈಲಮ್ ಇರೋದೇ ಆರ್ಥ್ರೋಪೋಡಾ. ಬಂತಿಲ್ಲಿ ಆರ್ಥ್ರೋಪೋಡಾ ಎಲ್ಲಕ್ಕಿಂತ ಹೈಯೆಸ್ಟ್. ನೌ ವಿಚ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್? ಯಾವ್ದು? ಮೊಲಸ್ಕಾ. ಬಂತಿಲ್ಲಿ ಮೊಲಸ್ಕ್ಸ್ ಆರ್ ಸೆಕೆಂಡ್ ಹೈಯೆಸ್ಟ್. ಅದಾದ್ಮೇಲೆ ಕ್ರಸ್ಟೇಷನ್ಸ್, ಅದರ ಅನಿಮಲ್ಸ್ ಗ್ರೂಪ್ ಒಟ್ಟಿಗೆ ಇದೆ ನೋಡಿ, ಈ ಕಡೆ. ಓಕೆನಾ? ಸೊ ಇದು ಇನ್ವರ್ಟಿಬ್ರೇಟ್ಸ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ವರ್ಟಿಬ್ರೇಟ್ಸ್ ಎಲ್ಲಕ್ಕಿಂತ ಹೈಯೆಸ್ಟ್ ಯಾವುದು? ಎಲ್ಲಕ್ಕಿಂತ ಹೈಯೆಸ್ಟ್ ಇರೋದೇ ಫಿಶಸ್, ಎಲ್ಲಕ್ಕಿಂತ ಜಾಸ್ತಿ ಇರೋದು ಫಿಶಸ್. ಅದಾದ್ಮೇಲೆ ಬರ್ಡ್ಸ್ ಬರುತ್ತೆ, ಅದಾದ್ಮೇಲೆ ನಿಮ್ದು ರೆಪ್ಟೈಲ್ಸ್ ಬರುತ್ತೆ, ಅದಾದ್ಮೇಲೆ ನಿಮ್ದು ಆಂಫಿಬಿಯನ್ಸ್, ಮ್ಯಾಮಲ್ಸ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಬಟ್ ಎಲ್ಲಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಜಾಸ್ತಿ ವೆನ್ ಇಟ್ ಕಮ್ಸ್ ಟು ವರ್ಟಿಬ್ರೇಟ್ಸ್, ಫಿಶಸ್. ಯಾರನ್ನ ಹತ್ರ ಬರಕ್ಕಾಗಲ್ಲ, ಎಲ್ಲಕ್ಕಿಂತ ಜಾಸ್ತಿ ಇರೋದು ಫಿಶಸ್. ಆಬ್ವಿಯಸ್ಲಿ ಅರ್ತ್ ಇಸ್ ಕವರ್ಡ್ 70% ವಾಟರ್ ಜಾಸ್ತಿ ಇದ್ರೆ ವರ್ಟಿಬ್ರೇಟ್ಸ್ ಜಾಸ್ತಿ ಇರಬೇಕು, ಫಿಶಸ್. ಸೊ ಫಿಶಸ್ ಎಲ್ಲಕ್ಕಿಂತ ಜಾಸ್ತಿ ಇದೆ ಇನ್ ಟರ್ಮ್ಸ್ ಆಫ್ ವರ್ಟಿಬ್ರೇಟ್ಸ್. ಓಕೆ, ಈಗ ಪ್ಲಾಂಟ್ಸ್ ಬಗ್ಗೆ ನೋಡೋದ ಬನ್ನಿ. ಪ್ಲಾಂಟ್ಸ್ ಹೆಂಗಿದೆ? ಓಕೆನಾ? ಗ್ಲೋಬಲಿ ನೋಡಕ್ ಹೋದ್ರೆ ಪ್ಲಾಂಟ್ಸ್ ಬಗ್ಗೆ ಎಲ್ಲಕ್ಕಿಂತ ಜಾಸ್ತಿ ಇರೋದು ಫಂಗಸ್.
ಬಟ್ ಸ್ಟೂಡೆಂಟ್ಸ್ ಟೆಕ್ನಿಕಲಿ ಸ್ಪೀಕಿಂಗ್ ಫಂಗಸ್ ಪ್ಲಾಂಟ್ ಇಲ್ಲ, ಫಂಗಸ್ ಬಿಲಾಂಗ್ಸ್ ಟು ಡಿಫ್ರೆಂಟ್ ಕಿಂಗ್ಡಮ್. ಬಟ್ ಸ್ವಲ್ಪ NCERT ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ಸೊ ಪರವಾಗಿಲ್ಲ. ನಾವು ಮಿಸ್ಟೇಕ್ ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಮಿಸ್ಟೇಕ್. ಓಕೆನಾ? ಸೊ ಫಂಗಸ್ ಅವರು ಪ್ಲಾಂಟ್ ತಗೊಂಡಿರೋದು. ಫಂಗಸ್ ಇಸ್ ದ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಇಸ್ ದ ಆಂಜಿಯೋಸ್ಪರ್ಮ್ಸ್. ಓಕೆನಾ? ಆಂಜಿಯೋಸ್ಪರ್ಮ್ಸ್ ಆರ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಒಂದು ಹೂವು ಕೊಡ್ತಾನೆ, ಹೂವು, ಅದು ಫ್ಲವರಿಂಗ್ ಪ್ಲಾಂಟ್ಸ್. ಅದಾದ್ಮೇಲೆ ಏನಿದೆ, ಮಾಸಸ್ ಇದೆ. ಅದಾದ್ಮೇಲೆ ಆಲ್ಗೆ ಜಾಸ್ತಿ ಇದೆ ನೋಡಿ, ಆಲ್ಗೆನೂ ಜಾಸ್ತಿ ಇದೆ. ಬಟ್ ಎಲ್ಲಕ್ಕಿಂತ ಕಮ್ಮಿ ಇರೋದು ಫರ್ನ್ಸ್ ಅಂಡ್ ಅಲೈಸ್. ಏನು, ಫರ್ನ್ಸ್ ಮತ್ತೆ ಜಿಮ್ನೋಸ್ಪರ್ಮ್ಸ್ ಸ್ವಲ್ಪ ಕಮ್ಮಿನೇ ಈ ಟೈಮಲ್ಲಿ. ಯಾಕಂದ್ರೆ ಫರ್ನ್ಸ್ ಮತ್ತೆ ಜಿಮ್ನೋಸ್ಪರ್ಮ್ಸ್ ಇದ್ದು ಮುಂಚೆ ಕಾಲದಲ್ಲಿ ತುಂಬಾ ಜಾಸ್ತಿ ಇರ್ತಾ ಇತ್ತು. ಮುಂಚೆ ಕಾಲ ಅಂದ್ರೆ ಬೇರೆ ಎರಾಸ್ ಅಲ್ಲಿ ಜಾಸ್ತಿ ಇರ್ತಾ ಇತ್ತು. ಅಲ್ಲಿಗೆ ನಮ್ಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬಂತು. ಈಗ ಇದು ಗ್ಲೋಬಲ್, ಇದು ನಮ್ ಅರ್ತ್ ಮೇಲೆ ಇರೋದು ಇನ್ಫಾರ್ಮೇಶನ್ ಇದೆಯಲ್ಲ. ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಆರ್ಥ್ರೋಪಾಡ, ವರ್ಟಿಬ್ರೇಟ್ಸ್ ಎಲ್ಲಕ್ಕಿಂತ ಜಾಸ್ತಿ ಫಿಶಸ್, ಅದೆಲ್ಲ ಗ್ಲೋಬಲ್. ಈಗ ನಾವು ಇಂಡಿಯಾ ಬಗ್ಗೆ ಮಾತಾಡೋದ. ನಮ್ಗೆ ಇದೆಲ್ಲ ವರ್ಲ್ಡ್ ಎಲ್ಲ ಕತೆ ಬೇಡ, ನಮ್ಗೆ ಇಂಡಿಯಾ ಬಗ್ಗೆ ಹೇಳಿ ಸ್ವಲ್ಪ. ಇಂಡಿಯಾ ಬಗ್ಗೆ ಹೆಂಗಿದೆ? ಸೊ ಇಂಡಿಯಾ ನೋಡಕ್ ಹೋದ್ರೆ ಸ್ಟೂಡೆಂಟ್ಸ್, ಇಂಡಿಯಾ ನೋಡಕ್ ಹೋದ್ರೆ ನಿಯರ್ಲಿ 45,000 species of plants and twice as many of animals have been recorded in from India. So India then ಕಮ್ಮಿ ಇಲ್ಲ ಸ್ಟೂಡೆಂಟ್ಸ್. when it comes to biodiversity, India ಅಲ್ಲಿ ಟಾಪ್ ಅಲ್ಲಿ ಇದೆ ಇಂಡಿಯಾ. ಓಕೆನಾ? ಸೊ 45,000 species of plants and twice the amount of many of animals have been recorded from India. ಈಗ ನಾವು ಮುಂಚೆ ಹೇಳಿದೆ ನಿಮ್ಗೆ, ಒಂದು ಸ್ಪೀಶೀಸ್ ರಿಚ್ನೆಸ್ ಹೆಂಗ್ ಮಾಡ್ತೀವಿ ನಾವು? ಸ್ಪೀಶೀಸ್ ರಿಚ್ನೆಸ್ ನಾವು ನಂಬರ್ ಆಫ್ ಆನಿಮಲ್ಸ್ ಡಿವೈಡೆಡ್ ಬೈ ಏರಿಯಾ. ಸೊ ನಂಬರ್ ಆಫ್ ಸ್ಪೀಶೀಸ್ ಡಿವೈಡ್ ಬೈ ಏರಿಯಾ ಮಾಡ್ತೀವಿ. ಸೊ ಎಂಟೈರ್ ವರ್ಲ್ಡ್ ನ ಕಂಪೇರ್ ಮಾಡಿದ್ರೆ ಇಂಡಿಯಾದು ಜಾಗ ಇರೋದು, ಇಂಡಿಯಾದು ಸ್ಪೇಸ್ ಇರೋದು, ಒಂದು ವರ್ಲ್ಡ್ ಮ್ಯಾಪ್ ಅಲ್ಲಿ ಇಂಡಿಯಾ ಇರೋದು ಬರೀ 2.4% ಆಫ್ ದ ವರ್ಲ್ಡ್ ಲ್ಯಾಂಡ್ ಅಷ್ಟೇ. ಬರೀ 2.4% ಲ್ಯಾಂಡ್ ಮಾತ್ರ ಇರೋದು ಇಂಡಿಯಾ ಹತ್ರ. ಬಟ್ ಅಷ್ಟು ಕಮ್ಮಿ ಲ್ಯಾಂಡ್ ಇದ್ರು ಕೂಡ 8.1% ಆಫ್ ಗ್ಲೋಬಲ್ ಸ್ಪೀಶೀಸ್ ಡೈವರ್ಸಿಟಿ ಇಂಡಿಯಾದಲ್ಲಿದೆ. ಸೈಜ್ ಕಮ್ಮಿ ಇದ್ರೆ ಸೈಜ್ ಕಮ್ಮಿ ಇದ್ರೆ ಆಯ್ತು, ಕೀರ್ತಿ ಹೈಟ್ ಇದೆ ನಮ್ದು ಫುಲ್ಲು. ಸೊ ಇಂಡಿಯಾ ಇರೋದು ಬರೀ 2.4% ಅಷ್ಟೇ. ಆ 2.4% ಇದ್ರೂ ಕೂಡ 8.1% ಆಫ್ ಗ್ಲೋಬಲ್ ಸ್ಪೀಶೀಸ್ ಇಂಡಿಯಾದಲ್ಲಿದೆ. ಸೊ ಆ ತರ ಹೇಳಕ್ ಹೋದ್ರೆ ಸ್ಟೂಡೆಂಟ್ಸ್, ಕೆನ್ ಐ ಟೆಲ್ ಇಂಡಿಯಾ ಇಸ್ ವಾಟ್? ಇಂಡಿಯಾ ಇಸ್ ಏನು? ಇಂಡಿಯಾದಲ್ಲಿ ಸ್ಪೀಶೀಸ್ ರಿಚ್ನೆಸ್ ಜಾಸ್ತಿ ಇದೆ, ಫುಲ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್, ಜಾಸ್ತಿ ಇದೆ ಇಂಡಿಯಾದಲ್ಲಿ. ಓಕೆನಾ? ಈಗ ಒಂದು ಡಿಡ್ ಯು ನೋ ಕ್ವಶನ್ ನಿಮ್ಮೆಲ್ಲರಿಗೂ ಕೂಡ. ಈ ಸ್ಪೀಶೀಸ್ ರಿಚ್ನೆಸ್ ಮಾತಾಡಬೇಕಾದ್ರೆ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಯೂಕ್ಯಾರಿಯೋಟ್ಸ್, ಇಲ್ಲ ಅದ್ರ ಮೇಲೆದು ಪ್ರೊಟಿಸ್ಟಾ ಮೇಲೆದು. ಯಾಕೆ ಗೊತ್ತಾ? ಈ ಪ್ರೋಕ್ಯಾರಿಯೋಟ್ಸ್ ನಾವು ಮಾಡಕ್ಕಾಗಲ್ಲ, ಕೌಂಟ್ ಮಾಡಕ್ಕಾಗಲ್ಲ ಸ್ಟೂಡೆಂಟ್ಸ್. ನೀವು ಯೋಚನೆ ಮಾಡಿ, ಈ ಒಂದು ಪೆನ್ ಮೇಲೆನೆ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ಈ ಒಂದು ಪೆನ್ ಮೇಲೆನೆ ಎಷ್ಟೊಂದು ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಓಡಾಡ್ತಾ ಇರುತ್ತೆ. ನನ್ನ ಕೈ ಮೇಲೆ, ನನ್ನ ಮಖದ ಮೇಲೆ, ನನ್ನ ಕಣ್ಣು ಒಳಗಡೆನೆ, ಕಣ್ಣು ರೆಪ್ಪೆ ಮೇಲೆನೆ ಎಷ್ಟೊಂದು ಬ್ಯಾಕ್ಟೀರಿಯಾ ಇರುತ್ತೆ, ನನಗೆ ಕಾಣಿಸಲ್ಲ ಅದು. ಸೊ ನಾವು ಪ್ರೋಕ್ಯಾರಿಯೋಟ್ಸ್ ನ ಕೌಂಟ್ ಮಾಡ್ಬೋದಾ? ಕಷ್ಟ, ತುಂಬಾ ಕಷ್ಟ. ಸೊ ನೋ ಎಸ್ಟಿಮೇಟ್ ಆಫ್ ಸ್ಪೀಶೀಸ್ ಡೈವರ್ಸಿಟಿ ಫಾರ್ ಪ್ರೋಕ್ಯಾರಿಯೋಟ್ಸ್. ಏನು? ನಾಟ್ ಸೂಟೇಬಲ್ ಟ್ಯಾಕ್ಸಾನಮಿಕ್ ಮೆಥಡ್ಸ್ ಅವೈಲೇಬಲ್, ನಾಟ್ ಪಾಸಿಬಲ್ ಟು ಕಲ್ಚರ್ ಆಲ್ ಸ್ಪೀಶೀಸ್ ಆಫ್ ಪ್ರೋಕ್ಯಾರಿಯೋಟ್ಸ್. ಮಾಡಕ್ಕಾಗಲ್ಲ. ಸಿಂಪಲ್ ಆಸ್ ದಟ್. ಈಗ ಏನ್ ಮಾಡೋದು ಸ್ಟೂಡೆಂಟ್ಸ್? ಈಗ ನಾವೇನ್ ಕಲ್ತ್ವಿ? ವಿ ಲರ್ನ್ ದಟ್ ಹೌದು ತುಂಬಾ ಜಾಸ್ತಿ ಆನಿಮಲ್ಸ್ ಇದೆ, ತುಂಬಾ ಜಾಸ್ತಿ ಪ್ಲಾಂಟ್ಸ್ ಇದೆ ವರ್ಲ್ಡ್ ಅಲ್ಲಿ. ನಾವೊಂದು ನಂಬರ್ ಕೂಡ ಕಲ್ತ್ವಿ. ಅದಾದ್ಮೇಲೆ ನೋಡಿದ್ವಿ ಇಂಡಿಯಾದಲ್ಲಿ ಹೆಂಗಿದೆ ಸೀನ್ ಹೆಂಗಿದೆ ನೋಡಿದ್ವಿ. ಸೊ ಇಂಡಿಯಾದಲ್ಲೂ ಫುಲ್ ಸಾಲಿಡ್ ಇದೆ. ಇಂಡಿಯಾಲೂ ಕೂಡ 8.1% ಸ್ಪೀಶೀಸ್ ರಿಚ್ನೆಸ್ ಇದೆ ನಮ್ದು ವರ್ಲ್ಡ್ ಕಂಪೇರ್ ಮಾಡಿದ್ರೆ. ಓಕೆನಾ? ಈಗ ಈ ಸ್ಪೀಶೀಸ್ ರಿಚ್ನೆಸ್ ಇದೆಯಲ್ಲ, ಈ ಸ್ಪೀಶೀಸ್ ಡೈವರ್ಸಿಟಿ, ನಂಬರ್ ಆಫ್ ಸ್ಪೀಶೀಸ್ ಯಾವ ತರ ಅರ್ತ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲಕ್ಕಿಂತ ಜಾಸ್ತಿ ಎಲ್ಲಿದೆ, ಎಲ್ಲಕ್ಕಿಂತ ಕಮ್ಮಿಯಲ್ಲಿದೆ, ಅದನ್ನ ನೋಡೋದ ಬನ್ನಿ. ನೀವು ಇದನ್ನ ಕಲಿಬೇಕಾದ್ರೆ ದೇರ್ ಆರ್ 2 parts to it. ಏನಪ್ಪಾ? The first one is called as latitude gradient, second is called as species area relationship. ಈ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಬಗ್ಗೆ ನಾವು ಆಮೇಲೆ ಮಾತಾಡೋದ. ಈಗ ಸದ್ಯಕ್ಕೆ ಏನ್ ಬೇಡ ಇದು. ನಾವು ಲೆಟ್ಸ್ ಫೋಕಸ್ ಆನ್ ಲ್ಯಾಟಿಟ್ಯೂಡಲ್ ಗ್ರೇಡಿಯಂಟ್ ಬಗ್ಗೆ ಮಾತಾಡೋದ. ಈಗ ಲೆಟ್ಸ್ ಟಾಕ್ ಅಬೌಟ್ ಲ್ಯಾಟಿಟ್ಯೂಡ್ ಗ್ರೇಡಿಯಂಟ್ ರೈಟ್ ನಾವು. ಓಕೆನಾ? ಬನ್ನಿ ಈಗ ನಾವು ಲ್ಯಾಟಿಟ್ಯೂಡ್ ಗ್ರೇಡಿಯಂಟ್ ಬಗ್ಗೆ ಮಾತಾಡೋದ. ಇದು ಅರ್ತ್, ಹೌದಾ? ಒಪ್ತೀರಾ ಸ್ಟೂಡೆಂಟ್ಸ್? ಎಲ್ಲರೂ ಕೂಡ ಒಪ್ತೀರಾ ತಾನೆ? ದಿಸ್ ರೈಟ್ ಹಿಯರ್ ಇಸ್ ಅರ್ತ್, ಮದರ್ ಅರ್ತ್. ಓಕೆನಾ? ಈಗ ಈ ಅರ್ತ್ ನ ನೀವು ನೋಟಿಸ್ ಮಾಡಿದ್ರೆ, ನೀವು ಎಲ್ಲೋ ಸೋಷಿಯಲ್ ಕಲ್ತಿರ್ತೀರಾ, ನೀವೆಲ್ಲೋ ಸೋಷಿಯಲ್ ಸೈನ್ಸ್ ಕಲ್ತಿರ್ತೀರಾ. ಅರ್ತ್ ಹ್ಯಾಸ್ ಅ ಲಾಟ್ ಆಫ್ ಇಮ್ಯಾಜಿನರಿ ಲೈನ್ಸ್ ಅಂತ, ಹೌದಾ? ಎಲ್ಲೋ ಸೋಷಿಯಲ್ ಕಲ್ತಿರ್ತೀರಾ. ಅರ್ತ್ ಹ್ಯಾಸ್ ಅ ಲಾಟ್ ಆಫ್ ಇಮ್ಯಾಜಿನರಿ ಲೈನ್ಸ್. ಫಾರ್ ಎಕ್ಸಾಂಪಲ್ ಏನದು?
ಎಲ್ಲಕ್ಕಿಂತ ಮೊದಲೇನಿದೆ, ಎಲ್ಲಕ್ಕಿಂತ ಮೊದಲಿರೋದು ಈಕ್ವೇಟರ್. ಅದಾದ್ಮೇಲೆ ಏನ್ ಬರುತ್ತೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕೇಪ್ರಿಕಾರ್ನ್ ಇದೆ. ಅದು ಬಿಟ್ರೆ ಎಂಡಲ್ಲಿ ಸ್ಟೂಡೆಂಟ್ಸ್, ಎಂಡಲ್ಲಿ ಇದೆ ಆರ್ಟಿಕ್ ಸರ್ಕಲ್, ಈ ಕಡೆ ಟಾಪ್, ಈ ಕಡೆ ಒಂದು ಅಂಟಾರ್ಟಿಕ್ ಸರ್ಕಲ್. ಸೊ ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ ಸರ್ಕಲ್ ಇದೆ ಸ್ಟೂಡೆಂಟ್ಸ್. ಇದು ಸ್ವಲ್ಪ ಮೇಲೆ ಹೋಗಿದೆ, ಸ್ವಲ್ಪ ಕೆಳಗಡೆ ಪುಷ್ ಮಾಡಿ. ಇದು ಅರ್ತ್ ಸ್ವಲ್ಪ ಮೇಲೆ ಹೋಗ್ಬೇಕು. ಸೊ ಇದು ಅಂಟಾರ್ಟಿಕ್ ಸರ್ಕಲ್, ಇದು ಇಲ್ಲಿ ಈಕ್ವೇಟರ್ ಎಲ್ಲ ಮಧ್ಯದಲ್ಲಿ ಹೋಗುತ್ತೆ. ಸೊ ಇದು ಮಾರ್ಕಿಂಗ್ ಸ್ವಲ್ಪ ಮೇಲೆ ಹೋಗಿದೆ, ಮಾರ್ಕಿಂಗ್ ಸ್ವಲ್ಪ ಕೆಳಗಡೆ ಬರ್ಬೇಕಿತ್ತು, ಚಿಂತೆ ಮಾಡಬೇಡಿ. ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಆಮೇಲೆ ಸರ್ ನೀವು ಹೇಳಿದೇನೋ ತೋರಿಸ್ತಾ ಇರೋದೇನೋ ಅಷ್ಟೇ. ಈಗ ಈ ಸ್ಪೀಶೀಸ್ ಡೈವರ್ಸಿಟಿ ಯಾವ ತರ ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್? ವೆರಿ ಸಿಂಪಲ್ ಲಾಜಿಕ್. ಏನಪ್ಪ ವೆರಿ ಸಿಂಪಲ್ ಲಾಜಿಕ್ ಅಂತಂದ್ರೆ, ಈಗ ನಾನು ಡ್ರಾ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸತಿ ನಿಮ್ಗೆ. ಲೆಟ್ಸ್ ಸೇ ದಿಸ್ ಇಸ್ ದ ಅರ್ತ್. ಏನಿದು ಅರ್ತ್. ಇದು ಎಲ್ಲಕ್ಕಿಂತ ಮೊದಲೇನಿದೆ, ಎಲ್ಲಕ್ಕಿಂತ ಮೊದಲಿದೆ ಈಕ್ವೇಟರ್. ಆಮೇಲೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಇದೆ ಇಲ್ಲಿ. ಓಕೆ, ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಇದೆ. ಓಕೆನಾ? ಈಗ ಏನಾಗುತ್ತಂದ್ರೆ, ಎಲ್ಲಕ್ಕಿಂತ ಹೈಯೆಸ್ಟ್ ಸ್ಪೀಶೀಸ್ ಡೈವರ್ಸಿಟಿ ಅಂದ್ರೆ ಏನು, ನಂಬರ್ ಆಫ್ ಸ್ಪೀಶೀಸ್ ಎಲ್ಲಕ್ಕಿಂತ ಜಾಸ್ತಿ ಎಲ್ಲಿದೆ, ಹೈಯೆಸ್ಟ್ ಇಸ್ ಪ್ರೆಸೆಂಟ್ ಅಟ್ ದ ಈಕ್ವೇಟರ್. ಈ ಈಕ್ವೇಟರ್ ಹತ್ರನೇ ಎಲ್ಲಕ್ಕಿಂತ ಜಾಸ್ತಿ. ನಾವೀಗ ಈಕ್ವೇಟರ್ ಸ್ವಲ್ಪ ದೂರ ಹೋಗ್ತೀವಿ ಅನ್ಕೊಳ್ಳಿ. ಈ ಈಕ್ವೇಟರ್ ನಾವ್ ಏನ್ ಮಾಡ್ತಿದೀವಿ, ಫ್ರಮ್ ದಿಸ್ ಈಕ್ವೇಟರ್ ಇಫ್ ಯು ಆರ್ ಗೋಯಿಂಗ್ ಡೌನ್ ಟುವರ್ಡ್ಸ್ ದ ಅಂಟಾರ್ಟಿಕ್, ಇದು ನಾರ್ತ್ ಅನ್ಕೊಳ್ಳಿ, ಇದು ಸೌತ್ ಅನ್ಕೊಳ್ಳಿ. ಓಕೆನಾ? ನಾವು ಈಕ್ವೇಟರ್ ಇಂದ ನಾರ್ತ್ ಕಡೆ ಹೋದ್ರು ಕೂಡ, ಈಕ್ವೇಟರ್ ಇಂದ ಸೌತ್ ಕಡೆ ಹೋದ್ರು ಕೂಡ, ಈಕ್ವೇಟರ್ ಇಂದ ಯಾವುದೇ ಸೈಡ್ ಮೂವ್ ಆಗಿ, ಎರಡೂ ಸೈಡ್ ಅಲ್ಲಿ ಏನಾಗುತ್ತೆ, ಸ್ಪೀಶೀಸ್ ಡೈವರ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ದ ಸ್ಪೀಶೀಸ್ ಸ್ಟೂಡೆಂಟ್ಸ್ ಏನು, ಸ್ಪೀಶೀಸ್ ಡೈವರ್ಸಿಟಿ ಎಸ್ ಡಿ ಅಂದ್ರೆ ಏನು, ಸ್ಪೀಶೀಸ್ ಡೈವರ್ಸಿಟಿ. ಸ್ಪೀಶೀಸ್ ಬೇರೆ ಬೇರೆ ಸ್ಪೀಶೀಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಮೇಲಾದ್ರೂ ಕಮ್ಮಿ ಆಗ್ತಾ ಇರುತ್ತೆ. ಎಲ್ಲಕ್ಕಿಂತ ಜಾಸ್ತಿ ಅಲ್ಲಿ, ಎಲ್ಲಕ್ಕಿಂತ ಜಾಸ್ತಿ ಇರೋದು ನಮ್ದು ಈ ಮಿಡಲ್ ಪಾರ್ಟ್ ಅಲ್ಲಿ, ಎಲ್ಲಕ್ಕಿಂತ ಜಾಸ್ತಿ ಇರೋದು. ನಾವು ಆ ಕಡೆ ಈ ಕಡೆ ಹೋದ್ರೆ ಏನಾಗುತ್ತೆ, ಆ ಕಡೆ ಹೋದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ, ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲಿ ಎಂಡ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವ ತರ ಹೋಗ್ತೀವಿ ಆ ಕಡೆ ಕಮ್ಮಿ ಆಗ್ತಾ ಇರುತ್ತೆ. ಅದೇನ ಇಲ್ಲಿ ಕೊಟ್ಟಿರೋದು ನೋಡಿ ಸ್ಟೂಡೆಂಟ್ಸ್. ಸ್ಪೀಶೀಸ್ ಡೈವರ್ಸಿಟಿ ಡಿಕ್ರೀಸ್ ಯಾವಾಗ, ಇನ್ ದ ಗ್ರೇಡಿಯಂಟ್ ಆನ್ ಮೂವಿಂಗ್ ಅವೇ ಫ್ರಮ್ ದ ಈಕ್ವೇಟರ್ ಟುವರ್ಡ್ಸ್ ದ ಪೋಲ್ಸ್. ಈಕ್ವೇಟರ್ ಇಂದ ದೂರ ಹೋದ್ರೆ ಸಾಕು, ಎರಡು ಕಡೆನೂ ಕೂಡ ಈಕ್ವೇಟರ್ ಇಂದ ದೂರ ಹೋದ್ರೆ ಏನಾಗುತ್ತೆ, ಸ್ಪೀಶೀಸ್ ಡೈವರ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ಪೀಶೀಸ್ ಡೈವರ್ಸಿಟಿ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್, ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ಇದು ಅರ್ತ್ ವರ್ಲ್ಡ್ ಮ್ಯಾಪ್, ಇದು ವರ್ಲ್ಡ್ ಮ್ಯಾಪ್. ಇದು ಇಲ್ಲಿ ಮಿಸ್ಟೇಕ್ ಇಲ್ಲ, ಕರೆಕ್ಟಾಗಿ ಅನ್ಕೊಂಬಿಡಿ ಒಂದ್ಸತಿ. ಈಗ ಈಕ್ವೇಟರ್ ಸ್ಟೂಡೆಂಟ್ಸ್ ಎಲ್ಲಿ, ಫಸ್ಟ್ ಆಫ್ ಆಲ್ ಈಕ್ವೇಟರ್ ಇಲ್ಲಿದೆ ಸ್ಟೂಡೆಂಟ್ಸ್, ಈಕ್ವೇಟರ್ ಇಲ್ಲಿದೆ ಅನ್ಕೊಳ್ಳಿ, ಈಕ್ವೇಟರ್ ಇಲ್ಲಿದೆ, ಈಕ್ವೇಟರ್ ಇದೆ ಇಲ್ಲಿ. ಈಗ ನೀವು ನೋಟಿಸ್ ಮಾಡಿದ್ರೆ, ಈಗ ಆಲ್ಮೋಸ್ಟ್ ಕೊಲಂಬಿಯಾ ಸ್ಟೂಡೆಂಟ್, ಇದು ಕೊಲಂಬಿಯಾ ಇಸ್ ನಿಯರ್ ಈಕ್ವೇಟರ್. ಇದು ಕೊಲಂಬಿಯಾ ನೋಡಿ ಸ್ಟೂಡೆಂಟ್ಸ್, ಕೊಲಂಬಿಯಾ ಇಸ್ ನಿಯರ್ ದ ಈಕ್ವೇಟರ್. ಹೌದಾ? ಹೌದು, ಇಲ್ಲಿ ಕೊಲಂಬಿಯಾ ಇಸ್ ನಿಯರ್ ದ ಈಕ್ವೇಟರ್. ಇಲ್ಲೇನು, ಈ ಕೊಲಂಬಿಯಾದಲ್ಲಿ ದೇರ್ ಇಸ್ ಆಲ್ಮೋಸ್ಟ್ 1400 ಸ್ಪೀಶೀಸ್ ಆಫ್ ಬರ್ಡ್ಸ್. ಬೇರೆ ಬೇರೆ ತರ ಬರ್ಡ್ಸ್, ಅಷ್ಟೊಂದು ಬೇರೆ ಬೇರೆ ತರ ಬರ್ಡ್ಸ್ ಇದೆ ಅಲ್ಲಿ, 1400. ಈಗ ನಾವು ಈ ಈಕ್ವೇಟರ್ ಇಂದ ಸ್ವಲ್ಪ ದೂರ ಹೋಗ್ತೀವಿ ನೋಡಿ, ಸ್ವಲ್ಪ ದೂರ, ಇಲ್ಲಿ ನ್ಯೂಯಾರ್ಕ್ ಹೋಗಿದ ತಕ್ಷಣ ಆ ಸ್ಪೀಶೀಸ್ ಆಫ್ ಬರ್ಡ್ಸ್ ಬರೀ 105 ಅಷ್ಟೇ. ಬೇರೆ ಬೇರೆ ತರ ಬರ್ಡ್ಸ್ 105, ಒಂದು ಕಾಗೆ, ಒಂದು ಪ್ಯಾರೆಟ್, ಒಂದು ಗುಬ್ಬಿ ಅನ್ಕೊಳ್ಳಿ, ಏನೋ ಒಂದು 105 ಇದೆ ಅಷ್ಟೇ ಇಲ್ಲಿ. ಇನ್ನ ಹೋಗಿ ಸ್ಟೂಡೆಂಟ್ಸ್, ಇನ್ನ ದೂರ ಹೋಗಿ, ನೀವು ಅಕಸ್ಮಾತ್ ಇನ್ನ ದೂರ ಹೋದ್ರು ಕೂಡ, ಲೆಟ್ಸ್ ಗ್ರೀನ್ಲ್ಯಾಂಡ್ ಹೋದ್ರಿ ನೀವು, ಏನು ಗ್ರೀನ್ಲ್ಯಾಂಡ್ ಅಲ್ಲಿದೆ, ಗ್ರೀನ್ಲ್ಯಾಂಡ್ ಇಸ್ ಸಮ್ವೇರ್ ನಿಯರ್ ಆರ್ಟಿಕ್ ಸರ್ಕಲ್. ಅಲ್ಲಿ ಏನಾಗುತ್ತೆ, ಬರೀ 56 ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ ನೋಡಿ, 56 ಟೈಪ್ ಆಫ್ ಬರ್ಡ್ಸ್ ಇದೆ ಅಷ್ಟೇ. ಸೊ ನಿಮ್ಗೆ ಏನ್ ಅರ್ಥ ಆಗುತ್ತೆ ಇಲ್ಲಿ, ಈಕ್ವೇಟರ್ ಎಲ್ಲಕ್ಕಿಂತ ಜಾಸ್ತಿ, ಈಕ್ವೇಟರ್ ಇಂದ ದೂರ ಹೋಗ್ತಿದ್ರೆ ಏನಾಗುತ್ತೆ, ದ ಟೈಪ್ ಆಫ್ ಬರ್ಡ್ ಡೈವರ್ಸಿಟಿ, ಸ್ಪೀಶೀಸ್ ಡೈವರ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಸ್ಟೂಡೆಂಟ್ಸ್ ಇಂಡಿಯಾದಲ್ಲಿ ನೋಡಿ, ಇಂಡಿಯಾ ಹ್ಯಾಸ್ ಸಮಥಿಂಗ್ ಅರೌಂಡ್ 1200 ಬರ್ಡ್ಸ್ ಇದೆ ಇಂಡಿಯಾದಲ್ಲಿ. ಯಾಕೆ ಸ್ಟೂಡೆಂಟ್ಸ್, ಯಾಕೆ? ಬಿಕಾಸ್ ಇಂಡಿಯಾ ಹ್ಯಾಸ್ ಅ ಲೈನ್ ಗೋಯಿಂಗ್ ಆನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ ಇಲ್ಲಿ. ಓಕೆನಾ? ಸೊ ಇಟ್ ಇಸ್ ಸಮ್ವೇರ್ ಗೋಯಿಂಗ್ ಹಿಯರ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಇಲ್ಲಿ ಈಕ್ವೇಟರ್ ಹತ್ರ, ಇಂಡಿಯಾ ಸ್ವಲ್ಪ ಈಕ್ವೇಟರ್ ಹತ್ರನೇ ಇದೆ, ಇದು ಈಕ್ವೇಟರ್ ಹತ್ರನೇ ಇದೆ. ಓಕೆನಾ? ಬಟ್ ಇಲ್ಲಿ ನೋಡಿ, ದೂರ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಸ್ಟೂಡೆಂಟ್ಸ್ ಈ ಲೈನ್ ಸ್ವಲ್ಪ ಮೂವ್ ಆಗಬೇಕು. ಓಕೆನಾ? ಈಗ ಯು ಮೈಟ್ ಆಸ್ಕ್ ಮೀ, ಸರ್ ಯಾಕೆ ಈ ತರ? ನಾನು ಹೇಳ್ದೆ ನಿಮ್ಗೆ ಈಕ್ವೇಟರ್ ಜಾಸ್ತಿ ಇದೆ, ನೀವು ಒಪ್ಕೊಂಡ್ರಿ, ಬಟ್ ಯಾಕೆ ಜಾಸ್ತಿ ಇದೆ ಹೇಳಿ ಫ್ರೆಂಡ್ಸ್, ಯಾರು ಹೇಳ್ತೀರಾ? ಲೈಕ್ ನಾನು ಹೇಳ್ದೆ ನಿಮ್ಗೆ ಈಕ್ವೇಟರ್ ಜಾಸ್ತಿ ಇದೆ, ಈಕ್ವೇಟರ್ ದೂರ ಹೋದ್ರೆ ಕಮ್ಮಿ ಆಗುತ್ತೆ, ಬಟ್ ಯಾಕೆ ಈಕ್ವೇಟರ್ ಹತ್ರ ಯಾಕೆ ಜಾಸ್ತಿ ಇದೆ ಈಕ್ವೇಟರ್ ಹತ್ರ? ಫ್ರೆಂಡ್ಸ್, I'll give you 3 reasons.
ನಿಮಗೆ ನಾನು ಈಗ 3 ರೀಸನ್ ಕೊಡ್ತೀನಿ ವೈ ಹೈಯೆಸ್ಟ್ ಸ್ಪೀಶೀಸ್ ಡೈವರ್ಸಿಟಿ ಇಸ್ ಪ್ರೆಸೆಂಟ್ ಅಟ್ ದ ಈಕ್ವೇಟರ್. ಯಾಕೆ ಈಕ್ವೇಟರ್ ಸ್ಟೂಡೆಂಟ್ಸ್, ಯಾಕೆ ಈಕ್ವೇಟರ್ ಜಾಸ್ತಿ ಸ್ಪೀಶೀಸ್ ಡೈವರ್ಸಿಟಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ, ಆರಾಮ ಅರ್ಥ ಮಾಡ್ಕೊಳ್ಳಿ, ಆರಾಮ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾವು ಇದೇನಿದು ಟ್ರಾಪಿಕಲ್ ರೀಜನ್, ಈಕ್ವೇಟರ್ ಹತ್ರ. ಇಲ್ಲಿ ಏನಾಗುತ್ತೆ, ಈ ಟ್ರಾಪಿಕಲ್ ರೀಜನ್ ಹತ್ರ ರೀಸನ್ ನಂಬರ್ 1 ಏನು, ಅಲ್ಲಿ ಮೋರ್ ಸೋಲಾರ್ ರೇಡಿಯೇಷನ್. ಈ ತರ ಸನ್ಲೈಟ್ ಬೀಳ್ಬೇಕಾದ್ರೆ ಅರ್ತ್ಗೆ ಸನ್ಲೈಟ್ ಬೀಳ್ಬೇಕಾದ್ರೆ ಎಲ್ಲಕ್ಕಿಂತ ಜಾಸ್ತಿ ಸನ್ಲೈಟ್ ಎಲ್ಲಿ ಬೀಳೋದು, ಎಲ್ಲಕ್ಕಿಂತ ಜಾಸ್ತಿ ಸನ್ಲೈಟ್ ಬೀಳೋದು ಇಲ್ಲಿ ಈ ರೀಜನ್ ಅಲ್ಲಿ ಜಾಸ್ತಿ ಸನ್ಲೈಟ್. ಈಗ ಸ್ಟೂಡೆಂಟ್ ನೀವೇ ಹೇಳಿ, ಅಲ್ಲಿ ಜಾಸ್ತಿ ಸನ್ಲೈಟ್ ಅಂದ್ರೆ ಏನು, ತುಂಬಾ ಹೀಟ್. ಅಲ್ಲಿ ತುಂಬಾ ಹೀಟ್ ಅಂದ್ರೆ ಏನು, ಇವಾಪರೇಷನ್ ಬೇಗ ಆಗುತ್ತೆ. ಇವಾಪರೇಷನ್ ಬೇಗ ಆದ್ರೆ ಏನಾಗುತ್ತೆ, ಮಳೆ ಚೆನ್ನಾಗಿ ಬರುತ್ತೆ. ಸೊ ಅಲ್ಲಿ ಮಳೆ ಚೆನ್ನಾಗಿ ಬರ್ತಿದೆ, ಮಳೆ ಬರ್ತಿದೆ, ಅಲ್ಲಿ ಸನ್ಲೈಟ್ ಇದೆ, ಪ್ಲಾಂಟ್ಸ್ ಆಬ್ವಿಯಸ್ಲಿ ತುಂಬಾ ಇದೆ ಅಲ್ಲಿ. ಸೊ ಆ ಜಾಗದಲ್ಲಿ ಫೋಟೋಸಿಂಥಸಿಸ್ ಜಾಸ್ತಿ ಆಗತ್ತಾ, ಜಾಸ್ತಿ ಆಗುತ್ತೆ. ಫೋಟೋಸಿಂಥಸಿಸ್ ಜಾಸ್ತಿ ಆದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತ್ತಾ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಈ ರೀಜನ್ ಅಲ್ಲಿ. ಸೊ ಮೋರ್ ಪ್ರೊಡಕ್ಟಿವಿಟಿ ಇಸ್ ಪ್ರೆಸೆಂಟ್ ಇನ್ ದಿಸ್ ರೀಜನ್ ರೈಟ್ ಹಿಯರ್, ಓಕೆ. ಮೋರ್ ಪ್ರೊಡಕ್ಟಿವಿಟಿ ಇಸ್ ಪ್ರೆಸೆಂಟ್ ಇನ್ ದಿಸ್ ರೀಜನ್, ಓಕೆನಾ. ಸೊ ಮೋರ್ ಪ್ರೊಡಕ್ಟಿವ್ ಅಂದ್ರೆ ಏನು, ಗ್ರೇಟರ್ ಡೈವರ್ಸಿಟಿ. ಆಬ್ವಿಯಸ್ಲಿ ಜಾಸ್ತಿ ಪ್ಲಾಂಟ್ಸ್ ಇದ್ರೆ ಆ ಪ್ಲಾಂಟ್ಸ್ ತಿನ್ನೋದಕ್ಕೆ ಜಾಸ್ತಿ ಆನಿಮಲ್ಸ್ ಇರುತ್ತೆ ಆ ಜಾಗದಲ್ಲಿ, ಡೆವಲಪ್ ಆಗ್ತಾ ಇರುತ್ತೆ, ಎವಲ್ಯೂಷನ್ ಆಗ್ತಾ ಇರುತ್ತೆ ಅಲ್ಲಿ, ಓಕೆನಾ. ಸೊ ಮೋರ್ ಸನ್ಲೈಟ್, ಮೋರ್ ಪ್ರೊಡಕ್ಟಿವಿಟಿ, ಗ್ರೇಟ್ ಡೈವರ್ಸಿಟಿ. ಅದು ಪಾಯಿಂಟ್ ನಂಬರ್ 1, ಸನ್ಲೈಟ್ ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ನಾವು ವಾಟ್ ಇಸ್ ಪಾಯಿಂಟ್ ನಂಬರ್ 2 ಸ್ಟೂಡೆಂಟ್ಸ್, ಈ ಜಾಗದಲ್ಲಿ ಮಳೆ ಬರ್ತಿದೆ ಕಾನ್ಸ್ಟೆಂಟ್ ಆಗಿ, ಬಿಸಿಲು ಬರ್ತಾ ಇದೆ ಚೆನ್ನಾಗಿ ಅಲ್ಲಿ. ಸೊ ಒಂಥರ ಹೇಳಕ್ ಹೋದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಅಲ್ಲಿ, ಒಂಥರ ನಿಮ್ಗೆ ಫುಲ್ ಚಳಿ ಫುಲ್ ಶೆಕೆ ಆಗಲ್ಲ, ವರ್ಷ ಪೂರ್ತಿನೂ ಆಲ್ಮೋಸ್ಟ್ ಟೆಂಪರೇಚರ್ ಒಂದೇ ತರ ಇರುತ್ತೆ ಅಲ್ಲಿ. ಅದಕ್ಕೆ ನೋಟಿಸ್ ಮಾಡ್ಬೋದು ನೀವು ಇಂಡಿಯಾದಲ್ಲೂ ಕೂಡ ನೋಡಿ, ಇಂಡಿಯಾ ಸ್ವಲ್ಪ ಈಕ್ವೇಟರ್ ದೂರ ಇದೆ ಅಂದ್ರೂ ಕೂಡ ಏನು, ನಮಗಿರೋದೇ 3 ಸೀಸನ್. ನಮ್ಗಿರೋದೇನು ಸಮ್ಮರ್ ಸೀಸನ್, ಅದಾದ್ಮೇಲೆ ರೈನಿ ಸೀಸನ್, ಅದಾದ್ಮೇಲೆ ವಿಂಟರ್ ಸೀಸನ್. ವಿಂಟರ್ ಆದ್ಮೇಲೆ ಮತ್ತೆ ಸಮ್ಮರ್ ಬಂದ್ಬಿಡುತ್ತೆ. ಬಟ್ ಅದೇ ನೀವು ಅಮೇರಿಕಾ ಕಡೆ ಹೋದ್ರೆ, ಅದೇ ನೀವು ಕೆನಡಾ ಕಡೆ ಹೋದ್ರೆ, ಅಲ್ಲೇನು ಅಲ್ಲಿ ಸ್ಪ್ರಿಂಗ್ ಇರುತ್ತೆ, ಆಟಮ್ ಇರುತ್ತೆ, ತುಂಬಾ ಜಾಸ್ತಿ ವೇರಿಯೇಷನ್ಸ್ ಬರುತ್ತೆ ಅಲ್ಲಿ. ಬಟ್ ಈಕ್ವೇಟರ್ ಹತ್ರ ಇದ್ರೆ ಕಾನ್ಸ್ಟೆಂಟ್ ಟೆಂಪರೇಚರ್ ಇರುತ್ತೆ ಆಲ್ಮೋಸ್ಟ್, ಓಕೆನಾ. ಸೊ ಕಾನ್ಸ್ಟೆಂಟ್ ಪ್ರಿಡಕ್ಟಬಲ್ ಎನ್ವೈರನ್ಮೆಂಟ್ ಆತರ ಇದ್ರೆ ಏನಾಗುತ್ತೆ, ಆತರ ಇರ್ಬೇಕಾದ್ರೆ ನಿಶ್ ಸ್ಪೆಷಲೈಸೇಷನ್ ಆಗುತ್ತೆ. ಒಂದು ಆರ್ಗ್ಯಾನಿಸಮ್ ಒಂದು ಕೆಲಸನ ಮಾಡೋದು ಕಲ್ತ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ಕೆಲಸ ಮಾಡೋದು ಕಲ್ತ್ಕೊಂಡ್ಬಿಡ್ತಾರೆ ಆರ್ಗ್ಯಾನಿಸಮ್ಸ್, ಓಕೆನಾ. ದ್ಯಾಟ್ ಕ್ಯಾನ್ ಲೀಡ್ ಟು ಗ್ರೇಟ್ ಡೈವರ್ಸಿಟಿ. ಸೊ ಆಬ್ವಿಯಸ್ಲಿ ನೀವೇ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ಯಾವುದೋ ಒಂದು ಜಾಗದಲ್ಲಿ ಸ್ವಲ್ಪ ಅಷ್ಟೊಂದು ಚೇಂಜಸ್ ಆಗ್ತಾ ಇಲ್ಲ, ಆರಾಮ ಟೆಂಪರೇಚರ್ ಇದೆ, ಪ್ರಿಡಿಕ್ಟಬಲ್ ಟೆಂಪರೇಚರ್. ಸೊ ಅಲ್ಲಿ ಜಾಸ್ತಿ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಬೆಳೆಯುತ್ತೆ, ಓಕೆನಾ. ದಟ್ ಇಸ್ ಪಾಯಿಂಟ್ ನಂಬರ್ 2. ಈಗ ಪಾಯಿಂಟ್ ನಂಬರ್ 3 ಏನ್ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 3 ಆಲ್ಮೋಸ್ಟ್ ಸೇಮ್. ಏನಪ್ಪಾ, ಈ ಟ್ರಾಪಿಕಲ್ ರೀಜನ್ ಅಲ್ಲಿ ಈ ಗ್ಲೇಸಿಯೇಷನ್ಸ್ ಏನು ಆಗೇ ಇಲ್ಲ ಅಲ್ಲಿ, ಗ್ಲೇಸಿಯೇಷನ್ಸ್ ಏನು ಆಗೇ ಇಲ್ಲ. ಏನು ಗ್ಲೇಷಿಯೇಷನ್ ಅಂದ್ರೆ, ಗ್ಲೇಷಿಯೇಷನ್ಸ್ ಅಂದ್ರೆ ಏನು, ಐಸ್ ಫಾರ್ಮ್ ಆಗೋದು, ಐಸ್ ಸ್ನೋಫಾಲ್ ಆಗೋದು ಆಗಲ್ಲ. ಸೊ ಸ್ಟೇಬಲ್ ಟ್ರಾಪಿಕಲ್ ಲ್ಯಾಟ್ಯೂಡ್ ಗ್ಲೇಸಿಯೇಷನ್ ಏನು ಆಗಲ್ಲ ಅಲ್ಲಿ. ಲಾಂಗ್ ಎವಲ್ಯೂಷನರಿ ಟೈಮ್, ಫುಲ್ ಚೇಂಜ್ ಆಗಲ್ಲ ಏನಲ್ಲಿ. ಸೊ ಲಾಂಗ್ ಎವಲ್ಯೂಷನ್ ಟೈಮ್ ಸಿಕ್ಕಿದ್ರೆ ಒಂದು ಪ್ಲಾಂಟ್ ಒಂದು ಆನಿಮಲ್ಗೆ ತುಂಬಾ ಟೈಮ್ ಸಿಕ್ತು, ಟೆಂಪರೇಚರ್ ಸೇಮ್ ಇದೆ, ಅಲ್ಲಿ ಸ್ನೋಫಾಲ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಗ್ಲೇಸಿಯೇಷನ್ ಆಗಿಲ್ಲ. ಸೊ ಆರಾಮಾಗಲಿ ಎವಲ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸ್ಪೀಶೀಸ್ ಡೈವರ್ಸಿಟಿ ಜಾಸ್ತಿ. ದಿಸ್ ಇಸ್ ದ ಥರ್ಡ್ ಪಾಯಿಂಟ್. ಈಗ ಸೊ ಈ 3 ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಬೇಕು. ವೈ ಇನ್ ದ ಟ್ರಾಪಿಕಲ್ ರೀಜನ್, ವೈ ಇನ್ ದ ರೀಜನ್ ಆಫ್ ಈಕ್ವೇಟರ್ ಅಲ್ಲಿ ಸ್ಪೀಶೀಸ್ ಜಾಸ್ತಿ ಇರುತ್ತೆ, ಫ್ರೆಂಡ್ಸ್. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರೆ ಕಂಗ್ರಾಚುಲೇಷನ್ಸ್. ನೀವು ಇಲ್ಲಿವರೆಗೂ ಲೆಸನ್ ನೋಡಿದ್ರೆ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಈಗಲೇ ಹೋಗ್ಬಿಟ್ಟು ಒಂದು ಕಮೆಂಟ್ ಹಾಕಿ, ಸರ್ ನನಗೆ ಈ ಚಾಪ್ಟರ್ ಅರ್ಥ ಆಗಿದೆ ಅಂತ. ಎಲ್ಲರಿಗೂ ಟ್ರೈ ಮಾಡಿ. ಹಾಗೆ ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ ಸ್ಟೂಡೆಂಟ್ಸ್, ಓಕೆನಾ. Now, that are 3 reasons for species diversity. ಅಲ್ಲಿಗೆ ಮುಗಿತು. So that is the first topic. ಅಲ್ಲಿಗೆ ಮುಗಿತು ಸ್ಟೂಡೆಂಟ್ಸ್. Now, what is the second topic? Second topic is called as species area relationship. ಏನಪ್ಪಾ ಇದು ಸ್ಟೂಡೆಂಟ್ಸ್? ವೆರಿ ಸಿಂಪಲ್ ಲಾಜಿಕ್. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಆರಾಮ್ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸೇ ನೀವು ಏನ್ ಮಾಡ್ತೀರಾ, ಲೆಟ್ಸ್ ಸೇ ನೀವು ಕ್ರಿಕೆಟ್ ಆಡ್ತೀರ ಅನ್ಕೊಳ್ಳಿ. ಕ್ರಿಕೆಟ್ ಆಡ್ತೀರಾ, ಯಾರೋ ಒಬ್ನು ಜೋರಾಗಿ ಒಂದು 6 ಹೊಡೆದ. ಏನೋ ಯಾರೋ ಒಬ್ನು ಹುಡುಗ ಜೋರಾಗಿ 6 ಹೊಡ್ಬಿಟ್ಟ. ಅವಾಗ ಏನಾಯ್ತು, ಬಾಲ್ ಈಗ ಹಾರ್ಕೊಂಡು ಹೋಗ್ಬಿಟ್ಟು ಒಂದ್ ಯಾವ್ದೋ ಬುಷಸ್ ಅಲ್ಲಿ ಹೋಗಿ ಬಿದ್ದೋಯ್ತು. ಅವಾಗ ಏನ್ ಮಾಡ್ತೀರಾ ನೀವೆಲ್ಲಾ ಬಾಯ್ಸ್ ಕೂಡ ಏನ್ ಮಾಡ್ತೀರಾ, ಎಲ್ಲಾ ಫ್ರೆಂಡ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಬಾಲ್ ನ ಹುಡುಕ್ತೀರಾ ನೀವು. ಸ್ಟೂಡೆಂಟ್ಸ್, ಇದು ನಿಮ್ಗೆ ಆಗಿರ್ಬೇಕು, ನನಗಿದಾಗಿದೆ.
ಆ ಬಾಲ್ ನ ಹುಡುಕ್ಬೇಕಾದ್ರೆ ನಮ್ಗೆ ಬೇರೆ ಬೇರೆ ಬಾಲ್ ಸಿಕ್ಬಿಡುತ್ತೆ, ಎಕ್ಸ್ಟ್ರಾ ಯಾರ್ದೋ ಬೇರೆ ಕಳ್ದೋಗಿರೋ ಬಾಲ್ ಸಿಗುತ್ತೆ. ಅವಾಗ ಏನ್ ಮಾಡ್ತೀರಾ ನೀವು, ಓ ಇಲ್ಲಿ ಬಾಲ್ಸ್ ಚೆನ್ನಾಗಿದೆ, ಅವಾಗ ಏನ್ ಮಾಡ್ತೀರಾ ನೀವು ಸ್ವಲ್ಪ ಜಾಸ್ತಿ ಸರ್ಚ್ ಮಾಡ್ತೀರಾ. ಇಲ್ಲಿ ಲೆಟ್ಸ್ ಸೇ ಇಲ್ಲಿ ನೀವು ಇಲ್ಲಿ ಕ್ರಿಕೆಟ್ ಆಡ್ತೀರಾ, ನೀವು ಇಲ್ಲಿ ನೀವು ಕ್ರಿಕೆಟ್ ಆಡ್ತಾ ಇದೀರಾ, ಇಲ್ಲೆಲ್ಲ ಬಾಲ್ ಹೋಗ್ಬಿತ್ತು, ಬಾಲ್ ಈಗ ಇಲ್ಲಿ ಎಲ್ಲೋ ಹೋಗ್ಬಿತ್ತು. ಅವಾಗ ಏನ್ ಮಾಡ್ತೀರಾ, ನೀವೆಲ್ಲಾರು ಕೂಡ ಇಲ್ಲಿ ಫುಲ್ ಸರ್ಚ್ ಮಾಡ್ತೀರಾ, ಎಲ್ಲಾರು ಏನ್ ಮಾಡ್ತೀರಾ ನೀವು ಸರ್ಚ್ ಮಾಡ್ತೀರಾ. ನಿಮ್ಗೆ ಇಲ್ಲಿ ಲೆಟ್ಸ್ ಸೇ ನಿಮ್ಗೆ 4 ಬಾಲ್ ಸಿಕ್ಬಿಡ್ತು, ನಿಮ್ಗೆ ಫುಲ್ ಖುಷಿ ನಿಮ್ಗೆ. ಅವಾಗ ನಿಮ್ಗೆ ಐಡಿಯಾ ಬರುತ್ತೆ, ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದ್ರೆ ನಮ್ಗೆ ಇನ್ನೊಂದು ಬಾಲ್ ಸಿಗ್ಬೋದಾ ಅಂತ. ಸೊ ಅವಾಗ ಏನ್ ಮಾಡ್ತೀರಾ ನೀವು ಸ್ವಲ್ಪ ದೂರ ಹೋಗ್ತೀರಾ ಸರ್ಚ್. ಇಲ್ಲೂ ಕೂಡ ಬುಷಸ್ ಇದೆ, ಇಲ್ಲೂ ಕೂಡ ಹೋಗ್ತೀರಾ ನೀವು, ಇಲ್ಲೂ ಕೂಡ ಹೋದ ತಕ್ಷಣ ಏನ್ ಸಿಗುತ್ತೆ, ಇಲ್ಲೂ ಕೂಡ ಹೋದ್ಮೇಲೆ ನಿಮ್ಗೆ ಇನ್ನ 2-3 ಬಾಲ್ ಸಿಕ್ಬಿಡುತ್ತೆ, ಅವಾಗ ಇನ್ನ ಫುಲ್ ಖುಷಿ ನೀವು. ಬಟ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ನೀವು ಇದ್ರ ಮುಂದೆ ನೀವು ಸರ್ಚ್ ಮಾಡಕ್ ಹೋದ್ರೆ, ಲೆಟ್ಸ್ ಸೇ ಇದ್ರ ಮುಂದೆ ಒಂದು ಫಾರೆಸ್ಟ್ ಅನ್ಕೊಳ್ಳಿ, ಈ ತರ ಒಂದು ಫಾರೆಸ್ಟ್ ಇದೆ, ಮುಂದೆ ಇಲ್ಲಿ ಫಾರೆಸ್ಟ್ ಇದೆ. ನೀವಿಲ್ಲಿ ಸರ್ಚ್ ಮಾಡಕ್ ಹೋದ್ರೆ ನಿಮ್ಗೆ ಇನ್ನ ಎಕ್ಸ್ಟ್ರಾ ಬಾಲ್ ಸಿಗತ್ತಾ, ಚಾನ್ಸ್ ಇದೆಯಾ, ಇಲ್ಲ. ದ ಮೋರ್ ಯು ಸರ್ಚ್ ದ ಮೋರ್ ಯು ಫೈಂಡ್, ಬಟ್ ಓನ್ಲಿ ಅಪ್ ಟಿಲ್ ಅ ಸರ್ಟನ್ ಲಿಮಿಟ್. ಒಂದು ಲಿಮಿಟ್ ಮಾತ್ರ ಸಿಗತ್ತೆ ನಿಮ್ಗೆ. ಇನ್ನ ನೀವು ಎಕ್ಸ್ಟ್ರಾ ಸರ್ಚ್ ಮಾಡಿ ಆ ಫಾರೆಸ್ಟ್ ಎಲ್ಲ ಹುಡ್ಕಾಡ್ಬಿಡಿ ನೀವು, ಅಲ್ಲಿ ಏನು ಸಿಗಲ್ಲ ನಿಮ್ಗೆ, ಎಕ್ಸ್ಟ್ರಾ ಬಾಲ್ ಸಿಗಲ್ಲ. ಅದೇ ಕಥೆನ ನಾವು ಮತ್ತೆ ಇನ್ನೊಂದು ಕತೆ ಜಾಯಿನ್ ಮಾಡೋದು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇದೊಂದು ಫಾರೆಸ್ಟ್. ಈ ನೀವು ಫಾರೆಸ್ಟ್ ಫಸ್ಟ್ ಎಂಟ್ರಿ ಕೊಟ್ರಿ, ನಿಮ್ಗೆ ಸ್ವಲ್ಪ ಆನಿಮಲ್ಸ್ ಕಾಣಿಸ್ಕೊಂಡಿಲ್ಲ. ಅವಾಗ ಏನ್ ಮಾಡ್ತೀರಾ ನೀವು, ನಿಮ್ಗೆ ಕೋಪ ಬರುತ್ತೆ, ಏನಪ್ಪಾ ಇದು ಇಷ್ಟು ಕಾಸು ಕೊಟ್ಟಿದ್ದೀನಿ, ಒಂದು ಆನಿಮಲ್ ಸಿಗ್ತಲ್ಲ, ಕಾಣಿಸ್ತಿಲ್ಲ ಅಂತ. ಅವಾಗ ಏನ್ ಮಾಡ್ತೀರಾ ನೀವು, ಏನೋ ಜಾಸ್ತಿ ಸರ್ಚ್ ಮಾಡ್ತೀರಾ ನೀವು. ಅವಾಗ ನೀವು ಸರ್ಚ್ ಮಾಡ್ತೀರಾ ಜಾಸ್ತಿ, ಅವಾಗೇನು ಈ ತರ ಜಾಸ್ತಿ ಸರ್ಚ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಆನಿಮಲ್ಸ್ ಕಾಣಿಸ್ಕೊಂಡ್ಬಿಡ್ತು. ಬಟ್ ನಿಮ್ಗೆ ಫುಲ್ ಖುಷಿ, ನೀವು ಓ ಸ್ವಲ್ಪ ಸರ್ಚ್ ಮಾಡಿದ್ರೆ ಸಿಕ್ತು, ಇನ್ನ ಸರ್ಚ್ ಮಾಡಿದ್ರೆ ಇನ್ನ ಸಿಗ್ಬೋದಾ ಅಂತ ಓಕೆ ಮಾಡ್ತೀರಾ. ನೋಡಿ ಈ ತರ ಮಾಡಿದಾಗ ನಿಮ್ಗೆ ಬೇರೆ ಬೇರೆ ಆನಿಮಲ್ಸ್ ಕಾಣಿಸ್ಬಿಡ್ತು. ಈಗ ಸ್ಟೂಡೆಂಟ್ ಯೋಚನೆ ಮಾಡಿ, ಒಂದು ಲಿಮಿಟ್ ಹೋಗಿ ಸರ್ಚ್ ಮಾಡಿದಿರಾ, ಇದಕ್ಕಿಂತ ಮುಂದೆ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತಾ, ಇಲ್ಲ. ಇರೋ ಆನಿಮಲ್ಸ್ ಅಷ್ಟೇ, ನೀವಿನ್ನ ಏನ್ ಸರ್ಚ್ ಮಾಡಿ ಏನೂ ಸಿಗಲ್ಲ ನಿಮ್ಗೆ ಎಕ್ಸ್ಟ್ರಾ. ದಟ್ ಈಸ್ ಕಾಲ್ಡ್ ಆಸ್ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್. ಒಂದು ಏರಿಯಾದಲ್ಲಿ ಸ್ಪೀಶೀಸ್ ರಿಚ್ನೆಸ್, ನೀವು ಎಷ್ಟು ಜಾಸ್ತಿ ಸರ್ಚ್ ಮಾಡ್ತಿರಲ್ಲ ಅದು ಸಿಗುತ್ತೆ, ಜಾಸ್ತಿ ಸಿಗುತ್ತೆ, ಬಟ್ ಓನ್ಲಿ ಅಪ್ ಟು ಅ ಸರ್ಟನ್ ಲಿಮಿಟ್. ಒಂದು ಲಿಮಿಟ್ ವರೆಗೂ ಮಾತ್ರ ನಿಮ್ಗೆ ಸ್ಪೀಶೀಸ್ ಡೈವರ್ಸಿಟಿ ಸಿಗುತ್ತೆ ಸರ್ಚ್ ಮಾಡಿದಷ್ಟು, ಓನ್ಲಿ ಅಪ್ ಟು ಸರ್ಟನ್ ಲಿಮಿಟ್. ಅದಾದ್ಮೇಲೆ ಜಾಸ್ತಿ ಸಿಗಲ್ಲ ಏನು ಕೂಡ. ಓಕೆ, ದಿಸ್ ವಾಸ್ ಗಿವನ್ ಬೈ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರು ಈ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ನ ಕೊಟ್ಟಿದ್ದು. ಹಿ ವಾಸ್ ಅ ಜರ್ಮನ್ ನ್ಯಾಚುರಲಿಸ್ಟ್ ಅಂಡ್ ಜಿಯೋಗ್ರಾಫರ್, ಎಕ್ಸ್ಪ್ಲೋರ್ಡ್ ವೈಲ್ಡ್ನೆಸ್ ಆಫ್ ಸೌತ್ ಅಮೆರಿಕಾ, ಪ್ರಪೋಸ್ಡ್ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್. ಸ್ಟೂಡೆಂಟ್ಸ್ ಏನ್ ಹೇಳುತ್ತೆ ಸ್ಟೂಡೆಂಟ್ ನಿಮ್ದು, ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಟೆಲ್ಸ್ ಯು ವಾಟ್, ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಟೆಲ್ಸ್ ಯು the more you search, the more species you will find, but only up to a certain limit. So ನೀವೆಲ್ಲರೂ ಕೂಡ ಈ ಕ್ಷಣನೇ ನಿಮ್ ಟೆಕ್ಸ್ಟ್ ಬುಕ್ ತೆಗೀರಿ, ಬೇಗ ಒಂದ್ಸತಿ ಟೆಕ್ಸ್ಟ್ ಬುಕ್ ತೆಗೆದ್ಬಿಟ್ಟು ಈ ಪ್ಯಾರಾಗ್ರಾಫ್ ಒಂದು ಡಯಾಗ್ರಾಮ್ ಸಿಗುತ್ತೆ ನಿಮ್ಗೊಂದು, ಈ ತರ ಡಯಾಗ್ರಾಮ್ ಇರುತ್ತೆ. ಆ ಡಯಾಗ್ರಾಮ್ ಮೇಲೆ ಒಂದು ಡೆಫಿನೇಷನ್ ಓದಿ ಎಲ್ಲರೂ ಕೂಡ. ಟ್ರೈ ಮಾಡಿ. ವಿಡಿಯೋನ ಪಾಸ್ ಮಾಡ್ಬಿಟ್ಟು ಈಗ್ಲೇನೆ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಪೇಜ್ ತೆಗೀರಿ. ಈ ಪೇಜ್ ತೆಗೆದ್ಬಿಟ್ಟು ಮೇಲೆ ಒಂದು ಡೆಫಿನೇಷನ್ ಇದೆ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್. ದಟ್ ಇಸ್ the more you search, the more area you cover, the species richness will increase, or the number of species found will increase, but only up to a certain limit ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ನೆನಪಿಕೊಳ್ಳಿ, ಓಕೆನಾ. ಇಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಎಕ್ಸಾಮ್ ಅಲ್ಲಿ ಆ ಡೆಫಿನೇಷನ್ ಕೇಳ್ತಾರೆ, ಅದು ಬಿಟ್ರೆ ಈ ಈಕ್ವೇಶನ್ ಕೇಳ್ತಾರೆ. ಇದು ನೋಡಿ, ನಿಮ್ಗೆ ಇಲ್ಲಿ ಒಂದು ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಸಿಕ್ತು, ಇಲ್ಲಿಗೆ ಸ್ಟಾಪ್. ಇದು ಮೇಲೆ ಹೋಗಲ್ಲ. ಇನ್ನ ಯಾಕೆ ಹೋಗಲ್ಲ ಅಂತಂದ್ರೆ ಸ್ಪೀಶೀಸ್ ರಿಚ್ನೆಸ್ ಒಂದು ಟೈಮ್ ಆದ್ಮೇಲೆ ಲಿಮಿಟ್ ಆಗಿ ಬರುತ್ತೆ. ನೋಡಿ, ನೀವು ಇದಕ್ಕಿಂತ ಮುಂದೆ ಏರಿಯಾ ಎಷ್ಟಾದ್ರೂ ಫೈಂಡ್ ಮಾಡಿ, ನೀವು ಇದಕ್ಕಿಂತ ಮುಂದೆ ಎಷ್ಟೇ ಏರಿಯಾನ ನೀವು ಚೆಕ್ ಮಾಡಿ, ಮುಂದೆ ಫಾರೆಸ್ಟ್ ಹೋಗಿ ಹುಡುಕಿ, ನಿಮ್ಗೆ ಸಿಗೋದು ಬಾಲ್ ಸಿಗಲ್ಲ. ಮುಂದೆ ಬಾಲ್ ಸಿಗಲ್ಲ ನಿಮ್ಗೆ ಎಷ್ಟೇ ಏರಿಯಾನ ಸರ್ಚ್ ಮಾಡಿ ನಿಮ್ಗೆ ಬೇರೆ ಬೇರೆ ತರ ಆನಿಮಲ್ಸ್ ಸಿಗಲ್ಲ, ಓನ್ಲಿ ಅಪ್ ಟು ಅ ಸರ್ಟನ್ ಲಿಮಿಟ್. ಅದೇ ಇದು. ಇಲ್ಲಿ ಒಂದು ಈಕ್ವೇಶನ್ ಬರೆದಿದ್ದಾರೆ, ಇದೇ ಈಕ್ವೇಶನ್ ನೀವು ಲಾಗ್ ಹಾಕಿದ್ರೆ ಯು ಗೆಟ್ ಅ ಸ್ಟ್ರೇಟ್ ಲೀನಿಯರ್ ಲೈನ್. ಇಲ್ಲೊಂದು ಈಕ್ವೇಶನ್ ಸಿಗುತ್ತೆ ನಿಮ್ಗೆ, ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝೆಡ್ ಲಾಗ್ ಎ ಅಂತ. ಇದು ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝೆಡ್ ಲಾಗ್ ಎ. ಈ ಈಕ್ವೇಶನ್ ಸ್ಟೂಡೆಂಟ್ಸ್, ಈ ಈಕ್ವೇಶನ್ ಅಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಎಸ್ ಅಂದ್ರೆ ಏನು, ಸ್ಪೀಶೀಸ್ ರಿಚ್ನೆಸ್. ವಾಟ್ ಇಸ್ ಸಿ ಅಂದ್ರೆ ಏನು, ವೈ ಇಂಟರ್ಸೆಪ್ಟ್. ಝೆಡ್ ಅಂದ್ರೆ ಏನು, ಸ್ಲೋಪ್ ಆಫ್ ದ ಲೈನ್ ಆರ್ ರಿಗ್ರೆಷನ್ ಕೋಎಫಿಷಿಯಂಟ್. ವಾಟ್ ಇಸ್ ಎ, ಏರಿಯಾ.
ಸೊ ಎಕ್ಸಾಮ್ ನಿಮ್ಗೆ ಡೆಫಿನೇಷನ್ ಕೇಳ್ತಾರೆ, ಡೆಫಿನೇಷನ್ ಕೇಳ್ಬಿಟ್ಟು ಈ ಡೆಫಿನೇಷನ್ ಕೇಳ್ತಾರೆ ನಿಮ್ಗೆ, ಅದಾದ್ಮೇಲೆ ಈ ಕ್ವೆಶನ್ ಕೇಳ್ತಾರೆ, ಈ ಕ್ವೆಶನ್ ಜೊತೆಗೆ ಇದ್ರು ಕೂಡ ಬರೀಬೇಕು. ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಬರ್ದಿದ್ರೆ ಮಾರ್ಕ್ಸ್ ದೇವರನೇ ಸಿಗಲ್ಲ ನಿಮ್ಗೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಓಕೆನಾ? ನಾವು ಇಲ್ಲಿ ನಿಮ್ಗೊಂದು ಝೆಡ್ ವ್ಯಾಲ್ಯೂ ನೋಡಿ, ಝೆಡ್ ವ್ಯಾಲ್ಯೂ, ಸ್ಲೋಪ್ ಆಫ್ ದ ಲೈನ್. ಈ ಝೆಡ್ ವ್ಯಾಲ್ಯೂ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ದಿಸ್ ಝೆಡ್ ವ್ಯಾಲ್ಯೂ ವಿಲ್ ಟೆಲ್ ಯು ಸ್ಪೀಶೀಸ್ ರಿಚ್ನೆಸ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡುತ್ತೆ. ಇಫ್ ಝೆಡ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ಯೂಶಲಿ ಝೆಡ್ ವ್ಯಾಲ್ಯೂ ಒಂದು ಪಕ್ಕದಲ್ಲಿ ನೋಡಿದ್ರೆ ಝೆಡ್ ವ್ಯಾಲ್ಯೂ ಇಸ್ ಬಿಟ್ವೀನ್ 0.1 to 0.2 ಮಾತ್ರ ಇರುತ್ತೆ. ಬಟ್ ಅದೇ ನೀವು ಒಂದು ಕಾಂಟಿನೆಂಟ್ಸ್ ಕಂಪೇರ್ ಮಾಡಿದ್ರೆ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಇದರ ಕಾಂಟಿನೆಂಟ್ಸ್ ಕಂಪೇರ್ ಮಾಡಿದ್ರೆ ಝೆಡ್ ವ್ಯಾಲ್ಯೂ ಕ್ಯಾನ್ ವೇರಿ ಬಿಟ್ವೀನ್ 0.1 to 1.2. ಓಕೆನಾ? ವೇರಿ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಏನು? ಇಲ್ಲಿ ಸೌತ್ ಅಮೆರಿಕಾದಲ್ಲಿ ಬರ್ಡ್ಸ್, ಆಫ್ರಿಕನ್ ಎಲಿಫೆಂಟ್ಸ್, ಇದೆರಡನ್ನು ಕಂಪೇರ್ ಮಾಡಿದಾಗ ಝೆಡ್ ವ್ಯಾಲ್ಯೂ ಇಸ್ ಸಮ್ವೇರ್ ಬಿಟ್ವೀನ್ 1.15 ಅಂತ. ಓಕೆನಾ? ಬೇರೆ ಬೇರೆ ಕಾಂಟಿನೆಂಟ್ಸ್ ಡಿಫರ್ ಆಗುತ್ತೆ ನೋಡಿ. ದಿಸ್ ಝೆಡ್ ವ್ಯಾಲ್ಯೂ ಇಂಡಿಕೇಟ್ಸ್ ದ ಸ್ಪೀಶೀಸ್ ರಿಚ್ನೆಸ್ ಆಫ್ ಅ ಕನ್ಸಿಡರ್ಡ್ ಏರಿಯಾ. ಏನು? ಝೆಡ್ ಇಸ್ ಈಕ್ವಲ್ ಟು 1 ಅಂದ್ರೆ ಏನು? ಇಲ್ಲಿ ಆಲ್ಮೋಸ್ಟ್ ಲೀನಿಯರ್ ಇದೆಯಾ? ಲೀನಿಯರ್ ಇದೆ. ನೀವು ಎಷ್ಟು ಏರಿಯಾ ಕವರ್ ಮಾಡ್ತೀರಾ ಅಷ್ಟು ಸ್ಪೀಶೀಸ್ ರಿಚ್ನೆಸ್ ಜಾಸ್ತಿ ಆಗುತ್ತೆ ಟು ಸರ್ಟನ್ ಲಿಮಿಟ್. ಅಕಸ್ಮಾತ್ ಝೆಡ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಏನ್ ಅರ್ಥ ಏನು? ಝೆಡ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ರೆ 1ಗಿಂತ, ನೀವಲ್ಲಿ ಏರಿಯಾ ಎಷ್ಟು ಕವರ್ ಮಾಡ್ತೀರಾ, ಸ್ವಲ್ಪ ಏರಿಯಾ ಕವರ್ ಮಾಡಿದ್ರು ಕೂಡ ನಿಮ್ಗೆ ಎಷ್ಟೊಂದು ಅನಿಮಲ್ಸ್ ಪ್ಲಾಂಟ್ ಸಿಕ್ಬಿಡುತ್ತೆ. ಝೆಡ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 1 ಏನು? ನೀವು ಏರಿಯಾ ಕವರ್ ಮಾಡಿ ನಿಮ್ಗೆ ಅಷ್ಟೊಂದು ಸ್ಪೀಶೀಸ್ ಸಿಗಲ್ಲ ಅಲ್ಲಿ ಕವರ್ ಮಾಡಿದಷ್ಟು. ಓಕೆ, ದಟ್ ಇಸ್ ದ ವೇರಿಯೇಷನ್ ಆಫ್ ಝೆಡ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ವೇರಿಯೇಷನ್ಸ್ ಆಫ್ ಝೆಡ್ ವ್ಯಾಲ್ಯೂ. ಓಕೆ ಸ್ಟೂಡೆಂಟ್ಸ್, ನೀವೆಲ್ಲರೂ ಕೂಡ ಈಗ ಒಂದು 2 minutes ಬ್ರೇಕ್ ತಗೊಳ್ಳಿ, ವಿಡಿಯೋನ ಪಾಸ್ ಮಾಡಿ. ಎಲ್ಲರೂ ಕೂಡ ಪಾಸ್ ಮಾಡಿ ಸ್ಟೂಡೆಂಟ್ಸ್. ನಾನು ಬೇಗ ಹೋಗ್ಬಿಟ್ಟು ನೀರು ಕುಡ್ಕೊಂಡ್ ಬರ್ತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಗೊತ್ತು, ಬಟ್ ನಂಗೆ ನೀರ್ ಅಡಿಕೆ ಆಗ್ಬಿಟ್ಟೆ. ಹೋಗಿ 2 ನಿಮಿಷ ಸ್ಟೂಡೆಂಟ್ ನೀರು ಕುಡ್ಕೊಂಡ್ ಬರ್ತೀನಿ. ಓಕೆನಾ? 2 ನಿಮಿಷ ಸ್ಟೂಡೆಂಟ್, 2 ನಿಮಿಷ. ಸರಿ, ನಾನೇ ವೆಲ್ಕಮ್ ಬ್ಯಾಕು. ಐ ಹೋಪ್ ನೀವು ಅಕಸ್ಮಾತ್ ವಿಡಿಯೋ ನೀವು ಫಾಸ್ಟ್ ಫಾರ್ವರ್ಡ್ ಮಾಡಿದ್ರು ಕೂಡ, ಸ್ಕಿಪ್ ಮಾಡಿದ್ರು ಕೂಡ ಓಕೆ. ಸೊ ಈ ಪಾಯಿಂಟ್ ಬಂದ್ಬಿಡಿ. ಈ ಪಾಯಿಂಟ್ ಇಂದ ನಿಮ್ದು ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಸೊ ಸ್ಟೂಡೆಂಟ್, ನೆಕ್ಸ್ಟ್ ಪಾರ್ಟ್ ಆಫ್ ಚಾಪ್ಟರ್ ಇಸ್ ಕಾಲ್ಡ್ ಆಸ್ ಕಮ್ಯುನಿಟಿ ಸ್ಟೆಬಿಲಿಟಿ. ಒಂದು ಕಮ್ಯುನಿಟಿ ಯಾವ ತರ ಸ್ಟೇಬಲ್ ಆಗುತ್ತೆ, ಒಂದು ಕಮ್ಯುನಿಟಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೇಬಲ್ ಕಮ್ಯುನಿಟಿ, ಪ್ರಾಪರ್ಟೀಸ್ ಏನು, ರೈಟ್? ಪ್ರಾಪರ್ಟೀಸ್ ಆಫ್ ಸ್ಟೇಬಲ್ ಕಮ್ಯುನಿಟಿ. ಅದ್ ಜೊತೆಗೆ ಸ್ಟೂಡೆಂಟ್ಸ್, ಅದ್ ಜೊತೆಗೆ ಒಂದು ಕಮ್ಯುನಿಟಿಯಲ್ಲಿ, ಒಂದು ಪ್ಲಾಂಟ್ ಕಮ್ಯುನಿಟಿಲಿ ಯಾವ ತರ ಸ್ಟೆಬಿಲಿಟಿ ಇರ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೊಂದು ಕಮ್ಯುನಿಟಿ, ಇದೊಂದು ಕಮ್ಯುನಿಟಿ. ನಿಮ್ಗೆ ಈಸಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಡಿಫರೆನ್ಸ್ ಕಾಣಿಸ್ತಿದೆಯಾ? ಇಲ್ಲಿ ಡಿಫರೆನ್ಸ್ ಕಾಣಿಸ್ತಾ ಇದೆ. ದಟ್ ಇಸ್, ಇನ್ ದಿಸ್ ಕಮ್ಯುನಿಟಿ ಮೋರ್ ಸ್ಪೀಶೀಸ್ ಡೈವರ್ಸಿಟಿ ಇದೆ. ಇಲ್ಲಿ ಬೇರೆ ಬೇರೆ ತರ ಸ್ಪೀಶೀಸ್ ತುಂಬಾ ಜಾಸ್ತಿ ಇದೆ. ಅರ್ಥ ಏನು? ದಿಸ್ ಇಸ್ ಮೋರ್ ಸ್ಟೇಬಲ್ ಕಮ್ಯುನಿಟಿ. ಸೊ ನೀವು ಯೋಚನೆ ಮಾಡಿ, ನಿಮ್ ಫ್ಯಾಮಿಲಿಯಲ್ಲಿ ಅನ್ಕೊಳ್ಳಿ, ನಿಮ್ ಫ್ರೆಂಡ್ ಸರ್ಕಲ್ ಅನ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಅಲ್ಲಿ ಒಬ್ನು ಪೊಲೀಸ್ ಆಗ್ಬಿಡ್ತಾನೆ, ಒಬ್ನು ಡಾಕ್ಟರ್ ಆಗ್ತಾನೆ, ಒಬ್ನು ಇಂಜಿನಿಯರ್ ಆಗ್ತಾನೆ, ಒಬ್ನು ಲಾಯರ್ ಆಗ್ತಾನೆ, ಇನ್ನೊಬ್ನು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾನೆ, ಇನ್ನೊಬ್ನು ಟೀಚರ್ ಆಗ್ತಾನೆ. ಸೊ ನಿಮ್ಗೆ ಒಳ್ಳೆ ತಾನೆ? ನಿಮ್ಗೆ ಲೆಟ್ಸ್ ಸೇ ಯಾವ್ದೋ ಬ್ಯಾಂಕ್ ಕೆಲಸ ಆಗ್ಬೇಕು, ನಿಮ್ ಫ್ರೆಂಡ್ ಬ್ಯಾಂಕ್ ಕೆಲಸ ಮಾಡ್ತಾನೆ, ಈಸಿ ಆಗ್ಬಿಡುತ್ತೆ. ನಿಮ್ಗೆ ಯಾರೋ ಒಂದು ನಿಮ್ಮ ಮೇಲೆ ಕಳ್ತನ ಆಗಿದೆ ಅನ್ಕೊಳ್ಳಿ, ನಿಮ್ ಫ್ರೆಂಡ್ ಪೊಲೀಸ್ ಇದ್ದಾನೆ,
ಸೊ ಏಬಲ್ ಕೆಲಸ ಮಾಡಿಸ್ಬೋದು. ನಿಮ್ ಫ್ರೆಂಡ್ ಡಾಕ್ಟರ್ ಇದಾನೆ ಅನ್ಕೊಳ್ಳಿ, ಅವ್ನು ಹೇಳ್ಬೋದು ಬ್ರೋ ಈ ತರ ಆಗ್ಬಿಡಿದೆ, ಏನ್ ಮಾಡ್ಬೇಕು, ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಿಮ್ ಫ್ರೆಂಡ್ ಸರ್ಕಲ್ ಕೂಡ ಎಲ್ಲರೂ ಕೂಡ ಬೇರೆ ಬೇರೆ ತರ ಕೆಲಸ ಮಾಡಿದ್ರೆ ನಿಮ್ಗೂ ಅವ್ರಿಗೂ ಒಳ್ಳೇದಾ, ನಿಮ್ಗೂ ಒಳ್ಳೇದಾ? ಹೌದು. ಸೊ ದಟ್ ಇಸ್ ಕಾಲ್ಡ್ ಎಸ್ ಸ್ಪೀಶೀಸ್ ಡೈವರ್ಸಿಟಿ. ಬೇರೆ ಬೇರೆ ತರ ಸ್ಪೀಶೀಸ್, ಬೇರೆ ಬೇರೆ ತರ ಸ್ಪೀಶೀಸ್ is present in one area. Okay na, that is always better students, that is always better. Okay na, more species diversity, more stable community. ಈ ಕಮ್ಯುನಿಟಿ ತುಂಬಾ ಸ್ಟೇಬಲ್ ಆಗಿರುತ್ತೆ. ಅದೇ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೀವು ಯೋಚನೆ ಮಾಡಿ, ನಿಮ್ ಫ್ರೆಂಡ್ಸ್ ಎಲ್ಲಾ ಫ್ರೆಂಡ್ಸ್ ಕೂಡ ಇಂಜಿನಿಯರ್ ಆಗಿ ಹೋಗ್ತಾರೆ, ನೀವು ಕೂಡ ಇಂಜಿನಿಯರು, ನಿಮ್ ಫ್ರೆಂಡ್ಸು ಇಂಜಿನಿಯರ್ಸ್, ಎಲ್ಲರೂ ಇಂಜಿನಿಯರ್ಸ್. ಆವಾಗ ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ಲಿ ಬೇರೆ ಕೈ ಕೆಲಸ ಮಾಡಿಸ್ಬೇಕಾಗುತ್ತೆ, ಸರಿ? ಸೊ ಲೆಸ್ ಸ್ಟೇಬಲ್, ಲೆಸ್ ಸ್ಪೀಶೀಸ್ ಡೈವರ್ಸಿಟಿ, ಲೆಸ್ ಸ್ಟೇಬಲ್ ಕಮ್ಯುನಿಟಿ. ಸೊ ಇದು ಒಳ್ಳೇದು, ಇದು ಕೆಟ್ಟದು. ಸಿಂಪಲ್, ಸಿಂಪಲ್ ಆಸ್ ದಟ್. ಸೊ ಸ್ಟೆಬಿಲಿಟಿ ಇರಬೇಕು. ವಾಟ್ ಇಸ್ ದ ಸ್ಟೂಡೆಂಟ್ಸ್, ವಾಟ್ ಇಸ್ ಸ್ಟೇಬಲ್ ಕಮ್ಯುನಿಟಿ ಅಂದ್ರೆ ಏನು? ನಾಟ್ ಮಚ್ ವೇರಿಯೇಷನ್ ಇನ್ ಪ್ರೊಡಕ್ಟಿವಿಟಿ ಫ್ರಮ್ 1 year to year. ಒಂದು ಏರಿಯಾ ಇದೆ, ಆ ಏರಿಯಾ ಎಷ್ಟು ಪ್ರೊಡಕ್ಟಿವಿಟಿ ಕೊಡ್ತು, ಅಲ್ಲಿರೋ ಪ್ಲಾಂಟ್ಸ್ ಎಷ್ಟು ಪ್ರೊಡಕ್ಟಿವಿಟಿ ಮಾಡ್ತು ಒಂದು ವರ್ಷದಲ್ಲಿ, ನೆಕ್ಸ್ಟ್ ಇಯರ್ ಕೂಡ ಅಷ್ಟೇ ಪ್ರೊಡಕ್ಟಿವಿಟಿ ಮಾಡಬೇಕು. ನಿಮಗೆ ಪ್ರೊಡಕ್ಟಿವಿಟಿ ಅಂದ್ರೆ ಗೊತ್ತಿಲ್ಲ, ಲೆಟ್ಸ್ ಸೇ ಇಫ್ ಯು ಡು ನಾಟ್ ನೋ ವಾಟ್ ಇಸ್ ಪ್ರೊಡಕ್ಟಿವಿಟಿ, ಪ್ಲೀಸ್ ನೀವು ಎಕೋಸಿಸ್ಟಮ್ ವಿಡಿಯೋ ನೋಡಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಸೆಕೆಂಡರಿ ಪ್ರೊಡಕ್ಟಿವಿಟಿ, ಪ್ರೈಮರಿ ಪ್ರೊಡಕ್ಷನ್. ಪ್ಲೀಸ್ ಎಕೋಸಿಸ್ಟಮ್ ನೋಡಿ ಒಂದ್ಸತಿ, ಅಲ್ಲಿ ಹೇಳ್ಕೊಟ್ಟಿದ್ದೀನಿ ವಾಟ್ ಇಸ್ ಪ್ರೊಡಕ್ಟಿವಿಟಿ ಅಂತ, ಓಕೆನಾ? ರೆಸಿಸ್ಟೆಂಟ್ ಟು ಒಕೇಶನಲ್ ಡಿಸ್ಟರ್ಬೆನ್ಸಸ್, ರೆಸಿಸ್ಟೆಂಟ್ ಟು ಇನ್ವೇಷನ್ ಬೈ ಏಲಿಯನ್ ಸ್ಪೀಶೀಸ್. ಇಲ್ಲಿ ಏಲಿಯನ್ ಸ್ಪೀಶೀಸ್ ಬಂದ್ರೂ ಕೂಡ ಏನೂ ಆಗಲ್ಲ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ಸ್ಟೇಬಲ್ ಆಗಿದೆ, ಇದು ಕಂಪ್ಲೀಟ್ ಆಗಿ ಇದು ಸ್ಟೇಬಲ್ ಆಗಿದೆ, ಓಕೆನಾ? ದಟ್ ಇಸ್ ಕಾಲ್ಡ್ ಆಸ್ ಕಮ್ಯುನಿಟಿ ಸ್ಟೆಬಿಲಿಟಿ ಸ್ಟೂಡೆಂಟ್ಸ್, ಓಕೆನಾ? ಕಮ್ಯುನಿಟಿ ಸ್ಟೆಬಿಲಿಟಿ. ಒಂದು ಸ್ಟೇಬಲ್ ಕಮ್ಯುನಿಟಿಗೆ ಏನಿರಬೇಕು, ಬೇರೆ ಬೇರೆ ತರ ಪ್ಲಾಂಟ್ಸ್, ಆನಿಮಲ್ಸ್ ಇರ್ಬೇಕಲ್ಲಿ, ಓಕೆನಾ? ಇದೇ ಸ್ಟೂಡೆಂಟ್ಸ್, ಇದೇ ಎಕ್ಸ್ಪೆರಿಮೆಂಟ್ ನ ಡೇವಿಡ್ ಟಿಲ್ಮನ್ ಮಾಡಿದ್ರು. ಎಕ್ಸ್ಪೆರಿಮೆಂಟ್ ನ ಡೇವಿಡ್ ಟಿಲ್ಮನ್ ಡಿಡ್ ಅ ಲಾಂಗ್ ಟರ್ಮ್ ಎಕೋಸಿಸ್ಟಮ್ ಎಕ್ಸ್ಪೆರಿಮೆಂಟ್. ಏನು, ಒಂದು ಔಟ್ಡೋರ್ ಜಾಗದಲ್ಲಿ, ಅವರು 2 ತರ ಜಾಗ ಮಾಡಿದ್ರು. ಒಂದು ಜಾಗದಲ್ಲಿ ಬೇರೆ 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 ತರ ಪ್ಲಾಂಟ್ ಇತ್ತು, ಇನ್ನೊಂದು ಜಾಗದಲ್ಲಿ ಒಂದೇ ತರ ಪ್ಲಾಂಟ್ ಇತ್ತು. ಅವಾಗ ಅವ್ರು ನೋಟಿಸ್ ಮಾಡಿದ್ರು, ಈ ತರ ಇರಬೇಕಾದ್ರೆ ಹೈಯರ್ ಪ್ರೊಡಕ್ಟಿವಿಟಿ ಸಿಗುತ್ತೆ, ಈ ತರ ಇರಬೇಕಾದ್ರೆ ಕಮ್ಮಿ ಪ್ರೊಡಕ್ಟಿವಿಟಿ ಸಿಗುತ್ತೆ. ಸೊ ಆಲ್ವೇಸ್ ಗೋ ಫಾರ್ ಡೈವರ್ಸಿಟಿ ಆಫ್ ಪ್ಲಾಂಟ್ ಅಂಡ್ ಆನಿಮಲ್ಸ್ ಇನ್ ಅ ಏರಿಯಾ. ಸೊ ಅದೇ ಮಾಡಿದ್ ಸ್ಟೂಡೆಂಟ್ಸ್ ಅವನು, ಓಕೆ? ಕನೆಕ್ಟಿವಿಟಿ ಬಿಟ್ವೀನ್ ಕಮ್ಯುನಿಟಿ ಸ್ಟೆಬಿಲಿಟಿ ಅಂಡ್ ಸ್ಪೀಶೀಸ್ ರಿಚ್ನೆಸ್. ಸೊ ಸ್ಪೀಶೀಸ್ ರಿಚ್ನೆಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಕಮ್ಯುನಿಟಿ ತುಂಬಾ ಸ್ಟೇಬಲ್ ಆಗಿರುತ್ತೆ, ಕಮ್ಯುನಿಟಿ ತುಂಬಾ ಸ್ಟೇಬಲ್ ಆಗಿರುತ್ತೆ. ದಟ್ ಇಸ್ ಮೋರ್ ಸ್ಪೀಶೀಸ್ ಶೋ, ಏನು ಜಾಸ್ತಿ ಸ್ಪೀಶೀಸ್ ಏನಾಗುತ್ತೆ, ಈ ತರ ಜಾಸ್ತಿ ಸ್ಪೀಶೀಸ್ ಇದ್ರೆ ಏನಾಗುತ್ತೆ, ಲೆಸ್ ವೇರಿಯೇಷನ್ ಇನ್ ಟೋಟಲ್ ಬಯೋಮಾಸ್ ಓವರ್ ದ ಇಯರ್ಸ್. ಆ ಜೊತೆಗೆ ಇನ್ಕ್ರೀಸ್ ಡೈವರ್ಸಿಟಿ ಕಾಂಟ್ರಿಬ್ಯೂಟ್ ಟು ದ ಹೈಯರ್ ಪ್ರೊಡಕ್ಟಿವಿಟಿ, ಡೈವರ್ಸಿಟಿ ಜಾಸ್ತಿ ಆಗುತ್ತೆ. ಸೊ ದಟ್ ವಾಸ್ ದ ಡೇವಿಡ್ ಟಿಲ್ಮನ್ ಎಕ್ಸ್ಪೆರಿಮೆಂಟ್ ಇದು. ನೌ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಇಸ್ ಗಿವನ್ ಬೈ ಪಾಲ್ ಎಲ್ರಿಚ್. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಈ ಕ್ಷಣ, ದಿಸ್ ಪಾಯಿಂಟ್ ಇನ್ ಟೈಮ್ ರೈಟ್ ನೌ, ಲೆಟ್ಸ್ ಸೇ ಒಂದು ಆಫ್ರಿಕಾದಲ್ಲಿ ಇದೇ ಟೈಮ್ ಈಗ ಒಂದು ಫ್ರಾಗ್ ಸ್ಪೀಶೀಸ್ ಬಿಕೇಮ್ ಎಕ್ಸ್ಟೆಂಟ್. ಇದೇ ಟೈಮು ರೈಟ್ ನೌ ಇನ್ ದ ಆಫ್ರಿಕಾ ಒಂದು ಫ್ರಾಗ್ ಸ್ಪೀಶೀಸ್ ಎಕ್ಸ್ಟೆಂಟ್ ಆಗೋಯ್ತು. ಅದರಿಂದ ನಿಮಗೆ ಏನಾದ್ರೂ ಎಫೆಕ್ಟ್ ಆಯ್ತಾ? ಈಗ ಎಫೆಕ್ಟ್ ಆಯ್ತಾ ಸ್ಟೂಡೆಂಟ್ಸ್? ಆಗಿಲ್ಲ. ಯಾವುದೋ ಒಂದು ಇನ್ಸೆಕ್ಟ್ ಎಲ್ಲಿ, ಅಮೆರಿಕಾದಲ್ಲಿ ಎಕ್ಸ್ಟೆಂಟ್ ಆಗೋಯ್ತು, ನಿಮಗೆ ಅದರಿಂದ ಎಫೆಕ್ಟ್ ಆಯ್ತಾ? ಏನು ಎಫೆಕ್ಟ್ ಆಗಿಲ್ಲ. ಸೊ ವೈ ಶುಡ್ ವಿ ಸೇವ್ ಸ್ಟೂಡೆಂಟ್ಸ್? ಯಾಕೆ ನಾವು ಸೇವ್ ಮಾಡ್ಬೇಕು ಆನಿಮಲ್ಸ್ ನ? ಯಾವುದೋ ಒಂದು ಆನಿಮಲ್ ಎಲ್ಲೋ ಎಕ್ಸ್ಟೆಂಟ್ ಆಗ್ಬಿಟ್ರೆ ಅದು ನಮಗೇನು ಎಫೆಕ್ಟ್ ಆಗ್ತಿದೆಯಾ? ಈಗ ಅದು ಆಗ್ತಾ ಇಲ್ಲ, ಮತ್ತೆ ಯಾಕೆ ಸೇವ್ ಮಾಡ್ಬೇಕು ಅದನ್ನ? ಸೊ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಪೆರಿಮೆಂಟ್ ಬೈ ಪಾಲ್ ಎಲ್ರಿಚ್. ಪಾಲ್ ಎಲ್ರಿಚ್ ಅವ್ರ ಎಕ್ಸ್ಪೆರಿಮೆಂಟ್ ಕ್ಲಿಯರ್ ಆಗಿ ಹೇಳುತ್ತೆ ಯಾಕೆ ಪ್ಲಾಂಟ್ ಮತ್ತೆ ಆನಿಮಲ್ಸ್ ನ ಸೇವ್ ಮಾಡ್ಬೇಕಂತ. ಸೊ ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡುವ. ಓಕೆ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದು, ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಸ್ಟೂಡೆಂಟ್ಸ್. ಇದು ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಈ ತರ ಎಕ್ಸ್ಪೆರಿಮೆಂಟ್ ಇದೆ ಅನ್ಕೊಳ್ಳಿ. ಅವ್ರೇನ್ ಹೇಳ್ದ ಅಂತಂದ್ರೆ, ಪಾಲ್ ಎಲ್ರಿಚ್ ಏನ್ ಹೇಳಿದ್ದು, ಈ ಏರೋಪ್ಲೇನ್ ಇದೆಯಲ್ಲ ಸ್ಟೂಡೆಂಟ್ಸ್, ಏರೋಪ್ಲೇನ್, ದಿಸ್ ಏರೋಪ್ಲೇನ್ ಇಸ್ ಲೈಕ್ ಅ ಎಕೋಸಿಸ್ಟಮ್. ಏನು, ಏರೋಪ್ಲೇನ್ ಇಸ್ ಲೈಕ್ ಅ ಎಕೋಸಿಸ್ಟಮ್. ಈಗ ಈ ಏರೋಪ್ಲೇನ್ ಇಂದ ಲೆಟ್ಸ್ ನಾನು ನಿಮ್ ಎಲ್ಲರಿಗೂ ಕೂಡ ಒಂದು ಸ್ಕೂಲ್ ಟ್ರಿಪ್ ಕಳಿಸ್ತೀನಿ. ನಿಮ್ಮೆಲ್ಲರಿಗೂ ನಾನು, ನೀವೇನ್ ಮಾಡ್ತೀರಾ, ನೀವು ಸ್ಕೂಲ್ ಟ್ರಿಪ್ ಹೋಗ್ತೀರಾ ಈ ಏರೋಪ್ಲೇನ್ ಅಲ್ಲಿ. ಹೌದು, ಏರೋಪ್ಲೇನ್ ಅಲ್ಲಿ ನೀವು ಸ್ಕೂಲ್ ಟ್ರಿಪ್ ಹೋಗ್ತೀರಾ. ಎಲ್ಲಿಗೆ? ಲೆಟ್ಸ್ ಸೇ ನೀವು ಡಿಸ್ನಿ ಲ್ಯಾಂಡ್ಗೆ ಹೋಗ್ತಾ ಇದೀರಾ, ಸ್ಕೂಲ್ ಟ್ರಿಪ್ ಡಿಸ್ನಿ ಲ್ಯಾಂಡ್ಗೆ.
ನೀವು ಏರೋಪ್ಲೇನ್ ಇಂದ ಇಳಿಬೇಕಾದ್ರೆ ಯಾರೋ ಒಬ್ರು ಒಂದು ಏರೋಪ್ಲೇನ್ ಸೀಟ್ ಇಂದ ಒಂದು ನಟ್ ಬೋಲ್ಟ್ ನ ಎತ್ಕೊಂಡ್ಬಿಟ್ಟು ಜೋಬಲ್ ಹಾಕೊಂಡ್ಬಿಟ್ರಿ. ಯಾರೋ ಒಬ್ರು ನೀವು ಏರೋಪ್ಲೇನ್ ಸೀಟ್ ಇಂದ ಒಂದು ನಟ್ ಮತ್ತೆ ಒಂದು ಬೋಲ್ಟ್, ಒಂದು ನಟ್ ಬೋಲ್ಟ್ ಇರುತ್ತಲ್ಲ, ನಟ್ಟು ತೆಗೆದ್ಬಿಟ್ಟು ಜೋಬಲ್ ಹಾಕೊಂಡ್ಬಿಟ್ರಿ ನೀವು. ಓಕೆನಾ? ಹಿಯರ್ ದಟ್ ನಟ್ ಅಂಡ್ ಬೋಲ್ಟ್ ಇಸ್ ಕಾಲ್ಡ್ ಆಸ್ ರಿವೆಟ್. ರಿವೆಟ್, ಅದು ರಿವೆಟ್ ನ ಕರಿತೀವಿ. ಒಂದು ರಿವೆಟ್ ನ ಕಿತ್ಕೊಂಡ್ಬಿಟ್ಟು ಬಂದ್ಬಿಟ್ರಿ ನೀವು. ಅದ್ ಒಂದು ರಿವೆಟ್ ಕಿತ್ತಿದ್ರೆ ಏರೋಪ್ಲೇನ್ ಏನಾದ್ರೂ ತೊಂದರೆ ಆಯ್ತಾ? ಆಗಿಲ್ಲ. ಅದೇ ತರ ಯೋಚನೆ ಮಾಡಿ, ನೀವು ಒಂದು ರಿವೆಟ್ ನ ಕಿತ್ಕೊಂಡ್ ಬಂದ್ರಿ, ಅದೇ ತರ ನಿಮ್ ಫುಲ್ ಕ್ಲಾಸ್ ರೂಮ್ ಎಲ್ಲಾರು ಕೂಡ ಒಂದೊಂದು ರಿವೆಟ್ ನ ಎತ್ಕೊಂಡ್ ಬಂದ್ಬಿಡ್ತಾರೆ. ಒಂದ್ ಸ್ಪೀಶೀಸ್ ಎಕ್ಸ್ಟೆಂಟ್ ಆದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಅದೇ ತರ ಎವ್ರಿ ಸಿಂಗಲ್ ಸ್ಪೀಶೀಸ್ ಎಕ್ಸ್ಟೆಂಟ್ ಆಗ್ತಾ ಹೋದ್ರೆ, ಅದೇ ತರ ಎವ್ರಿ ಸಿಂಗಲ್ ರಿವೆಟ್ ಕಿತ್ತಾ ಹೋದ್ರೆ ಏನಾಗುತ್ತೆ? ಇವೆಂಚುಲಿ ಈ ಏರೋಪ್ಲೇನ್ ಏನಾಗುತ್ತೆ? ಬಿದೋಗುತ್ತೆ. ಎಕೋಸಿಸ್ಟಮ್ ಕೊಲ್ಯಾಪ್ಸ್ ಆಗೋಗುತ್ತೆ. ನೀವು ಒಂದೊಂದು ರಿವೆಟ್ ತೆಗೆದು ಏನಾಗಲ್ಲ, ಒಂದೊಂದು ಸ್ಪೀಶೀಸ್ ಎಕ್ಸ್ಟೆಂಟ್ ಆದ್ರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಅದೇ ತರ ಎಲ್ಲಾ ಸ್ಪೀಶೀಸ್ ಕೂಡ ಎಕ್ಸ್ಟೆಂಟ್ ಆಗ್ತಾ ಹೋದ್ರೆ, ಎವ್ರಿ ಸಿಂಗಲ್ ಸ್ಪೀಶೀಸ್ ಎಕ್ಸ್ಟೆಂಟ್ ಆದ್ರೆ ಏನಾಗುತ್ತೆ? ಎವ್ರಿ ಸಿಂಗಲ್ ನೀವು ನಟ್ ಬೋಲ್ಟ್ ನ ಕಿತ್ತಾ ಹೋದ್ರೆ ಏರೋಪ್ಲೇನ್ ಬಿದೋಗುತ್ತೆ. ಅದೇ ತರ ಏರೋಪ್ಲೇನ್ ಬೀಳೋ ತರಾನೇ ಎಕೋಸಿಸ್ಟಮ್ ಕೂಡ ಬಿದೋಗುತ್ತೆ. ಈಗ ಯೋಚನೆ ಮಾಡಿ, ನಿಮ್ದು ಗ್ರೂಪ್ ಅಲ್ಲಿ, ನಿಮ್ ಕ್ಲಾಸ್ ಗ್ರೂಪ್ ಅಲ್ಲಿ ಒಬ್ನು ಪುಣ್ಯಾತ್ಮ ಇದ್ದಾನೆ. ಅವನಿಗೆ ಸ್ವಲ್ಪ -20 IQ ಅನ್ಕೊಳ್ಳಿ. ಅವನೇನ್ ಮಾಡ್ತಾನೆ? ಅವ್ನು ನೋಟಿಸ್ ಮಾಡ್ತಾನೆ, ನೀವೆಲ್ಲಾರು ಕೂಡ ಒಂದೊಂದು ನಟ್ನ ಕಿತ್ಕೊಂಡು ಜೋಬಲ್ ಹಾಕೋತೀರ. ಅವನು ಯೋಚನೆ ಮಾಡ್ತಾನೆ, ನೀವೆಲ್ಲ ವೇಸ್ಟ್, ನೀವೆಲ್ಲ ಚೇರ್ ಇಂದ ಬಾತ್ರೂಮ್ ತೆಗಿತೀರ. ಅವನೇನ್ ಮಾಡ್ತಾನೆ? ಅವನು ಹೋಗ್ಬಿಟ್ಟು ಈ ಏರೋಪ್ಲೇನ್ ಡೋರ್ ಇದೆಯಲ್ಲ ಸ್ಟೂಡೆಂಟ್ಸ್, ಈ ಏರೋಪ್ಲೇನ್ ಡೋರ್ ಅನ್ನ ಕಿತ್ಕೊಂಡ್ ಬಂದ್ಬಿಡ್ತಾನೆ. ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ನೀವೆಲ್ಲ ಬಾತ್ರೂಮ್ ತೆಗಿತೀರ, ಯಾರೋ ಒಬ್ನು ಹೋಗ್ಬಿಟ್ಟು ಪುಣ್ಯಾತ್ಮ ಏರೋಪ್ಲೇನ್ ಡೋರ್ ಇದೆಯಲ್ಲ ಅಲ್ಲಿ ಕಿತ್ಕೊಂಡ್ಬಿಡ್ತಾನೆ. ಅವಾಗ ಏನಾಗತ್ತೆ? ಏರೋಪ್ಲೇನ್ ಡೋರು ನಟ್ ತುಂಬಾ ಇಂಪಾರ್ಟೆಂಟ್ ತಾನೆ. ಆ ನಟ್ ಇಲ್ಲ ಅಂತ ಅನ್ಕೊಳ್ಳಿ, ಆ ನಟ್ ಇಲ್ಲ ಅಂದ್ರೆ ಈ ಡೋರ್ ಕಿತ್ಕೊಂಡ್ಬಿಡುತ್ತೆ. ಅವಾಗ ಜಾಸ್ತಿ ಡ್ಯಾಮೇಜ್, ಅದು ಜಾಸ್ತಿ ಡ್ಯಾಮೇಜ್. ಸೊ ಸಮ್ ನಟ್ ಅಂಡ್ ಬೋಲ್ಟ್ ಆರ್ ಮೋರ್ ಇಂಪಾರ್ಟೆಂಟ್. ಒಂದು ಏರೋಪ್ಲೇನ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ there are some nut and bolt which are more important. That is called as keystone species. ಏನು? keystone species are that important nut. ಒಂದು ಎಕೋಸಿಸ್ಟಮ್ ಅಲ್ಲೂ ಕೂಡ there is something called as keystone species. ಈ ಸ್ಪೀಶೀಸ್ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಟೈಗರ್ ತುಂಬಾ ಇಂಪಾರ್ಟೆಂಟ್ ಒಂದು ಎಕೋಸಿಸ್ಟಮ್ ಅಲ್ಲಿ. ಬ್ಯಾನಿಯನ್ ಟ್ರೀ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಟ್ರೀನ ನೀವು ಕಟ್ ಮಾಡಿದ್ರೆ ಆ ಟ್ರೀ ಮೇಲೆ ಇರೋ ಎಲ್ಲಾ ಇನ್ಸೆಕ್ಟ್ಸ್, ಬರ್ಡ್ಸ್ ಎಲ್ಲಾರ್ಗು ಹೋಯ್ತಾರ, ಎಲ್ಲಾರ ಮನೆ ಹೋಯ್ತು. There is elephant. Elephant is a keystone species. So keystone species are the important animals, organisms in an ecosystem. Okay, that is called as rivet. This entire thing is called as what? Entire thing is called as rivet popper hypothesis. ಒಂದು ರಿವೆಟ್ ತೆಗೆದ್ರೆ ಏನಾಗಲ್ಲ, ಆ ತರ ನೀವು ಒಂದೊಂದಾಗಿ ಎಲ್ಲ ತೆಗಿತಾ ಇದ್ರೆ ಏರೋಪ್ಲೇನ್ ಡಮಾರ್ ಆಗುತ್ತೆ, ಎಕೋಸಿಸ್ಟಮ್ ಬ್ಲಾಸ್ಟ್ ಆಗುತ್ತೆ. Okay, loss of too many rivets affect the stability of an aeroplane. Loss of even a single wing rivet and their students, wing rivet ಅಂದ್ರೆ ಅದು ಹೇಳಿದ್ನಲ್ಲ ತುಂಬಾ ಇಂಪಾರ್ಟೆಂಟ್ ತಾನೆ. affects the stability of an aeroplane. Rivet popper hypothesis students. ಈಗ ನಿಮ್ಮೆಲ್ಲರಿಗೂ ಅನ್ಸುತ್ತೆ, ಹೌದು ಸರ್, ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ, ಆನಿಮಲ್ಸು, ಪ್ಲಾಂಟ್ಸು ಅರ್ತ್ ಅಲ್ಲಿ ಎಕ್ಸ್ಟೆಂಟ್ ಆಗ್ತಿದೆ. ಬಟ್ ವಾಟ್ ಇಸ್ ದ ನಂಬರ್ ಆನ್ ದಟ್ ಸ್ಟೂಡೆಂಟ್ಸ್? ಒಂದು ನಂಬರ್ ಕೊಡಿ ನೋಡೋದಾ? ನೋಡಿ, this is the number students. ಏನು? colonization of specific islands. ಒಂದು ಸ್ಪೆಸಿಫಿಕ್ ಐಲ್ಯಾಂಡ್ಸ್ ಇದೆ, ಅಲ್ಲಿ ನಾವು ಹೋಗಿದ್ವಿ ನಾವು, ಓಕೆನಾ, led to the extinction of more than 2000 species of native birds. ನಾವಾಗೋದು ಇರೋದಕ್ಕೇನೆ 2000 species of birds ಎಕ್ಸ್ಟೆಂಟ್ ಆಗೋಯ್ತು. ನೀವು ಸ್ಟೂಡೆಂಟ್ ಈ ರೀಸೆಂಟ್ ಆಗಿ 5G 4G ಬಂದಾದ್ಮೇಲೆ, ಈ 5G 4G ವೈಫೈ ಎಲ್ಲಾ ಕಡೆ ಜಾಸ್ತಿ ಆದ್ಮೇಲೆ ನೀವು ಸ್ಪ್ಯಾರೋಸ್ ನೋಡ್ತಾ ಇರ ಎಲ್ಲಾದ್ರು? ಆ ಗುಬ್ಬಿ ಮರಿ ನೋಡ್ತಾ ಇರಲ್ಲಾದ್ರು? ಗುಬ್ಬಿ ಗೊತ್ತಲ್ಲ, ಗುಬ್ಬಿ ಸ್ಪ್ಯಾರೋಸ್ ನೋಡ್ತಾ ಇರಾ? ಇಲ್ಲ, ಎಲ್ಲಾ ಸ್ಪ್ಯಾರೋಸ್ ಹೋಗ್ಬಿಟ್ಟಿದೆ ಈಗ. ಇದೇ ತರ ನಡೀತಿದ್ರೆ ಸ್ಪ್ಯಾರೋಸ್ ಕೂಡ ಎಕ್ಸ್ಟೆಂಟ್ ಆಗೋಗುತ್ತೆ ಈಗ ಹೋಗುತ್ತೆ. ಅದು ಬಿಟ್ಟು ಸ್ಟೂಡೆಂಟ್ ಐ ಟೆಲ್ ಯು ಒನ್ ಮೋರ್ ಬೆಟರ್ ನಂಬರ್. ಇದು ನೋಡಿ, ಅಕಾರ್ಡಿಂಗ್ ಟು IUCN ರೆಡ್ ಲಿಸ್ಟ್, ಏನು ಆಲ್ಮೋಸ್ಟ್ 784 ಸ್ಪೀಶೀಸ್ ಸ್ಟೂಡೆಂಟ್ಸ್, 784 ಸ್ಪೀಶೀಸ್ ಎಕ್ಸ್ಟೆಂಟ್ ಇನ್ ಲಾಸ್ಟ್ 500 years. ಲಾಸ್ಟ್ 500 ವರ್ಷದಲ್ಲಿ 784 ಸ್ಪೀಶೀಸ್ ಎಕ್ಸ್ಟೆಂಟ್ ಆಗಿದೆ. ಅದರಲ್ಲಿ
338 invertebrates, 88 plants, 339 invertebrates. ಇನ್ವರ್ಟಿಬ್ರೇಟ್ಸ್ ಎಕ್ಸ್ಟೆಂಟ್ ಆಗಿದೆ, ಎಲ್ಲ ಎಕ್ಸ್ಟೆಂಟ್. ಎಲ್ಲ ಯಾರು? ನಮ್ಮಿಂದಾನೇ ಆಗಿರೋದೆಲ್ಲ, ನಮ್ಮಿಂದಾನೇ ಆಗಿರೋದೆಲ್ಲ ಸ್ಟೂಡೆಂಟ್ಸ್. I'll give you some examples, students. I'll give you some examples. Dodo ಹೋಯ್ತು, ಸ್ಟೆಲಾರ್ ಸೀ ಕೌ ಹೋಯ್ತು, there is something called as ಥೈಸೀನ್, ಅದು ಹೋಯ್ತು, there is ಕ್ವಾಗಾ, ಇದು ಹೋಯ್ತು, extinct, all of these are extinct. All of these students, all of the animals are extinct. ಆ ತರನೇ 3 different types of lions, ಕ್ಯಾಸ್ಪಿಯನ್ ಟೈಗರ್ಸ್, ಕ್ಯಾಸ್ಪಿಯನ್ ಟೈಗರು, ಜಾವನ್ ಟೈಗರು, ಆ ಜೊತೆಗೆ ಬಾಲಿ ಟೈಗರು, ಈ ಎಲ್ಲಾ ಟೈಗರ್ಸ್ ಕೂಡ ಎಕ್ಸ್ಟೆಂಟ್ ಆಗಿದೆ. ಇನ್ ಲಾಸ್ಟ್ ಫ್ಯೂ ಇಯರ್ಸ್ 27 ಸ್ಪೀಶೀಸ್ have become extinct. ಬರೀ ಲಾಸ್ಟ್ 27 ಇಯರ್ಸ್ ಅಲ್ಲಿ ಏನೋ ಜಾಸ್ತಿ ಆಗ್ತಿದೆ. ಎವ್ರಿ ಸಿಂಗಲ್ ಇಯರ್ ಈ ಎಕ್ಸ್ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ತಾನೆ. ನೋಡಕ್ ಹೋದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಸ್ಟೂಡೆಂಟ್ಸ್, ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾರು ಕೂಡ ಬೈದ್ರೆ ಒಂದೇ ತರ ರಿಯಾಕ್ಟ್ ಮಾಡ್ತಾರ? ಇಲ್ಲ. ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ನೀವು ಎಷ್ಟೇ ಬೈರಿ, ಎಷ್ಟೇ ಹೊಡಿಬಾರ್ದು, ಬಟ್ ಎಷ್ಟೇ ಬೈ ನೀವು ಅವ್ರಿಗೇನು ಆಗಲ್ಲ, ಅವ್ರು ನಕ್ಬಿಡ್ತಾರೆ. ಸರ್ ನೀವೇ ಅಂತೀರಾ ಸರ್, ನಾವಿರೋದೇ ಹೆಂಗೆ ಸರ್ ಅಂತ, ಓಕೆನಾ. ಅವ್ರು ನೀವು ಎಷ್ಟೇ ಬೈರಿ ಅವ್ರು ನಗ್ತಾ ಇರ್ತಾರೆ, ಆರಾಮಾಗಿ ಕುಸು ನಗ್ತಾ ಇರ್ತಾರೆ. ಅವ್ರು ನಗೋದು ನೋಡಿ ಅವ್ರ ಫ್ರೆಂಡ್ಸ್ ನಗ್ತಾರೆ. ನೀವು ಎಷ್ಟೇ ಬೈರೋರು ಏನೂ ಆಗಲ್ಲ. ಬಟ್ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್, ನೀವು ಒಂದ್ಸತಿ ಅವ್ರಿಗೆ ಅಂದ್ರು ಹೋಯ್ ಅಂತ ಅಂದ್ಬಿಡಿ ಸಾಕು, ಅವರು ಅಳ್ತಾರೆ. ನಿಮ್ಗೆ ಗೊತ್ತು ಯಾರಂತ ಸ್ಟೂಡೆಂಟ್ಸ್, ಅದೆಲ್ಲ ನಿಮ್ಗೆ ಗೊತ್ತು ಯಾರಂತ. ಅದು ಸ್ಟಾರ್ಟ್ ಮಾಡ್ಬಿಡ್ತಾರೆ, ಒಂದು ಗಂಗೆ ಬರತ್ತಿಲ್ಲ, ಗಂಗೆ ಬಂದ್ಬಿಡುತ್ತೆ ಕಣ್ಣಿಂದ, ಓಕೆನಾ. ಒಂದ್ ಕಡೆ ಗಂಗೆ, ಒಂದ್ ಕಡೆ ಯಮುನಾ ಬಂದ್ಬಿಡುತ್ತೆ, ಓಕೆನಾ. ಸೊ ಎವ್ರಿ ಸಿಂಗಲ್ ಸ್ಟೂಡೆಂಟ್ ಇಸ್ ಡಿಫ್ರೆಂಟ್. ಒಬ್ರಿಗೆ ಬೈದ್ರೆ ಅವ್ರಿಗೇನು ಆಗಲ್ಲ, ಇನ್ನೊಬ್ರು ಬೈದ್ರೆ ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ. ಅದೇ ತರ ಒಂದು ಎಕೋಸಿಸ್ಟಮ್ ಅಲ್ಲಿ ಸಮ್ ಆನಿಮಲ್ಸ್ಗೆ ಸ್ವಲ್ಪ ಚೇಂಜ್ ಆದ್ರೆ ಸಾಕು, ಅವ್ರು ಎಕ್ಸ್ಟೆಂಟ್ ಆಗ್ಬಿಡ್ತಾರೆ. ಸ್ವಲ್ಪ ಆನಿಮಲ್ಸ್ ಅಡಾಪ್ಟೇಷನ್ ಮಾಡ್ಕೊಂಡು ಆರಾಮಾಗಿರುತ್ತೆ. ಅದೇನದು ಇಲ್ಲಿ ಆಂಫಿಬಿಯನ್ಸ್ ಇದೆಯಲ್ಲ, ಆಂಫಿಬಿಯನ್ಸ್ ದೇ ಬಿಕಮ್ ಎಕ್ಸ್ಟೆಂಟ್ ವೆರಿ ಫಾಸ್ಟ್. ಆಂಫಿಬಿಯನ್ಸ್ ಆರ್ ವೆರಿ ಸೆನ್ಸಿಟಿವ್ ಪರ್ ಸ್ಕಿಡ್ ಅದು. ಅದೇ ತರ ಬರ್ಡ್ಸ್, ಮ್ಯಾಮಲ್ಸ್ ಕ್ಯಾನ್ ಸರ್ವೈವ್. ಈ ಬರ್ಡ್ಸ್ ಮತ್ತೆ ಆಂಫಿಬಿಯನ್ಸ್ ದೊಡ್ಡ ಪ್ರಾಬ್ಲಮ್. ಈ ಬರ್ಡ್ಸ್ ಮತ್ತೆ ಆಂಫಿಬಿಯನ್ಸ್ ದೊಡ್ಡ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ದೊಡ್ಡ ಪ್ರಾಬ್ಲಮ್, ಓಕೆನಾ. ಸೊ ಮೋರ್ ದೆನ್ 15,500 ಸ್ಪೀಶೀಸ್ ವರ್ಲ್ಡ್ ವೈಡ್ ಆರ್ ಫೇಸಿಂಗ್ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್. ಅದರಲ್ಲಿ ಬರ್ಡ್ಸ್, ಮ್ಯಾಮಲ್ಸ್, ಆಂಫಿಬಿಯನ್ಸ್ ಎಲ್ಲಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್, ಜಿಮ್ನೋಸ್ಪರ್ಮ್ಸ್ ಜಾಸ್ತಿ ಇದೆ, ಓಕೆ. ಸೊ ಆಲ್ ಆಫ್ ದೀಸ್ ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಫೇಸಿಂಗ್ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಷನ್ ಇಲ್ಲಿ ಆಗ್ಬೋದು ಅಂತ, ಎಕ್ಸ್ಟೆನ್ಷನ್ ಆಗ್ಬೋದು. ಈಗ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಮಾಸ್ ಎಕ್ಸ್ಟೆನ್ಷನ್ ಅಂತ, ಓಕೆನಾ. ಅರ್ತ್ ಮೇಲೆ ಇಲ್ಲಿವರೆಗೂ 1 2 3 4 5 ಟೈಮ್ಸ್, ಓಕೆನಾ, 5 ಟೈಮ್ಸ್ ಮಾಸ್ ಎಕ್ಸ್ಟೆನ್ಷನ್ ಆಗೋಗಿದೆ. ನಿಮ್ಗೆ ಗೊತ್ತು, ಡೈನೋಸಾರ್ ಇತ್ತು, ಮೀಟಿಯಾಯ್ಡ್ ಬಂತು, ಬಿತ್ತು, ಡೈನೋಸಾರ್ಸ್ ಎಲ್ಲ ಸತ್ತೋಗ್ಬಿಟ್ರು. ಅದೇ ತರ ಈಗಲೂ ಕೂಡ ಒಂದು ಮಾಸ್ ಎಕ್ಸ್ಟೆನ್ಷನ್ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ ಅದು, ಓಕೆನಾ. ಬಟ್ ಏನ್ ಡಿಫರೆನ್ಸ್? ಮುಂಚೆ ಆಗಿರೋ ಎಕ್ಸ್ಟೆನ್ಷನ್ಸ್, ಈಗ ನಡೀತಾರೆ ಎಕ್ಸ್ಟೆನ್ಷನ್, ಡಿಫರೆನ್ಸ್ ಏನು? ಡಿಫರೆನ್ಸ್ ಇದೆ ಸ್ಟೂಡೆಂಟ್ಸ್, ಈ ಕರೆಂಟ್ ನಡೀತಿಯಲ್ಲ, ದಿಸ್ ಎಕ್ಸ್ಟೆನ್ಷನ್ ಇಸ್ ಹ್ಯಾಪನಿಂಗ್ 100 to 1000 ಟೈಮ್ಸ್ ಫಾಸ್ಟರ್. ತುಂಬಾ ಬೇಗ ಆಗ್ತಿದೆ ಎಕ್ಸ್ಟೆನ್ಷನ್, ಇದು ತುಂಬಾ ಬೇಗ ಆಗ್ತಿದೆ ಸ್ಟೂಡೆಂಟ್ಸ್, ತುಂಬಾ ಬೇಗ ಆಗ್ತಿದೆ. ಯು ಲಾಸ್ಟ್ ಮೀನ್ಸ್ ಯಾಕೆ ನಾವು ಆತರ ಏನ್ ಮಾಡ್ಬಿಟ್ವಿ, ನಾವು ಆತರ ಏನ್ ಮಾಡ್ಬಿಟ್ವಿ ಎಕ್ಸ್ಟೆನ್ಷನ್ ತುಂಬಾ ಬೇಗ ಆಗ್ತಿದೆ ಅಂತ? ಸ್ಟೂಡೆಂಟ್, ವೆರಿ ಸಿಂಪಲ್ ಆನ್ಸರ್. ನಾನು ನಿಮ್ಗೆ 4 ಪಾಯಿಂಟ್ ಹೇಳ್ತೀನಿ ಈಗ. ಐ ವಿಲ್ ಗಿವ್ ಯು 4 ಮೇನ್ ರೀಸನ್ಸ್ ಯಾಕೆ ಈ ಎಕ್ಸ್ಟೆನ್ಷನ್ ಇಷ್ಟು ಬೇಗ ಆಗ್ತಿದೆ ಅಂತ. ಈಗ the 4 reasons are called as evil quadrate. The 4 reasons are called as evil quadrate. ಏನಪ್ಪ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ಕಾಲ್ಡ್ as habitat loss and fragmentation, ಆಮೇಲೆ ಓವರ್ ಎಕ್ಸ್ಪ್ಲಾಟೇಷನ್, ಆಮೇಲೆ ಏಲಿಯನ್ ಸ್ಪೀಶೀಸ್ ಇನ್ವೇಷನ್, ಆಮೇಲೆ ಕೋ ಎಕ್ಸ್ಟೆನ್ಷನ್. ದೀಸ್ ಆರ್ ದ 4 ಮೇನ್ ರೀಸನ್ಸ್ ಯಾಕೆ ಈ ಅರ್ತ್ ಮೇಲೆ ಎಕ್ಸ್ಟೆನ್ಷನ್ ಬೇಗ ಆಗ್ತಿದೆ ಅಂತ. ನಾವು ಸ್ಟೂಡೆಂಟ್ಸ್ ಯೋಚನೆ ಮಾಡಿ. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಫ್ರಾಗ್ಮೆಂಟೇಷನ್ ಅಂಡ್ ಹ್ಯಾಬಿಟ್ಯಾಟ್ ಲಾಸ್. ನೀವು ಯಾರ್ದೋ ಒಬ್ರದ್ದು ಮನೆನೇ ಕಿತ್ಕೊಂಡ್ಬಿಟ್ರಿ, ಅವ್ರು ಇರೋ ಜಾಗನೇ ಕಿತ್ಕೊಂಡ್ಬಿಟ್ರಿ, ನೀವು ಅವ್ರು ಬದುಕಕ್ಕಾಗತ್ತಾ? ನಾವು ಹ್ಯೂಮನ್ಸ್ ಮನೆ ಹೋದ್ರೆ ಏನ್ ಮಾಡ್ತೀವಿ? ರೋಡ್ ಬರ್ತೀವಿ, ಇರ್ತೀವಿ. ಬಟ್ ಪಾಪ ಆನಿಮಲ್ಸ್ ಏನ್ ಮಾಡೋ ಸ್ಟೂಡೆಂಟ್ಸ್? ಆನಿಮಲ್ಸ್ ಏನ್ ಮಾಡುತ್ತೆ? ಅವ್ರ ಆನಿಮಲ್ಸ್ ಮನೆನೇ ಕಿತ್ಕೊಂಡ್ಬಿಟ್ರಿ ನೀವು. ಒಂದು ಫಾರೆಸ್ಟ್ನೇ ಎಗರಿಸ್ಬಿಟ್ರಿ, ಫಾರೆಸ್ಟ್ನೇ ಫುಲ್ ಕ್ಲಿಯರ್ ಮಾಡ್ಬಿಟ್ರಿ. ಅವಾಗ ಬದುಕಕ್ಕಾಗತ್ತ ಈ ಆನಿಮಲ್ಸು? ಫಾರೆಸ್ಟ್ ಆನಿಮಲ್ಸು ಆಗಲ್ಲ. ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್, that is the first point called as
ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್. ಮುಂಚೆ ಆಲ್ಮೋಸ್ಟ್ ಫಾರೆಸ್ಟ್ ಕವರ್ ಡಿಕ್ರೀಸ್ ಫ್ರಮ್ 14% to 6%. ಸ್ಟೂಡೆಂಟ್ಸ್, ಮುಂಚೆ ಏನಿತ್ತು 14% ಆಫ್ ಅರ್ತ್, 14% ಆಫ್ ಅರ್ತ್ ವಾಸ್ ಫಾರೆಸ್ಟ್. ಈಗ ಬರೀ ಮಿಕ್ಕಿರೋದಷ್ಟು, ಬರೀ 6% ಮಾತ್ರ. ಈ ಬರೀ ಮಿಕ್ಕಿರೋದು ಬರೀ 6% ಮಾತ್ರ ಮಿಕ್ಕಿದೆ. ಈಗ ಸ್ಟಾರ್ಟಿಂಗ್ ಎಷ್ಟಿತ್ತು? 14% ಇಂದ 6% ಆಗಿದೆ. ಸೊ ಆಬ್ವಿಯಸ್ಲಿ ಈ ತರ ಆಗ್ಬೇಕಾದ್ರೆ ಆನಿಮಲ್ಸ್ ಎಕ್ಸ್ಟಿಂಕ್ಷನ್ ಆಗೇ ಆಗುತ್ತಾ? ಆಗೇ ಆಗುತ್ತೆ, ಆಗ್ತಾ ಇದೆ ಈಗ, ರೈಟ್, ಆಗ್ತಾ ಇದೆ. ಓಕೆನಾ? ಅಮೆಝಾನ್ ರೈನ್ ಫಾರೆಸ್ಟ್, ರೈಟ್, ಅಮೆಝಾನ್ ರೈನ್ ಫಾರೆಸ್ಟ್ ಒಂದು ಕಾಲದಲ್ಲಿ ಇಟ್ ವಾಸ್ ಕಾಲ್ಡ್ ಆಸ್ ಲಂಗ್ಸ್ ಆಫ್ ದ ಪ್ಲಾನೆಟ್. ಏನದು? ಲಂಗ್ಸ್ ಆಫ್ ದ ಪ್ಲಾನೆಟ್. ಯಾಕಂದ್ರೆ ಅಷ್ಟು ಆಕ್ಸಿಜನ್ ಪಂಪ್ ಮಾಡ್ತಾ ಇತ್ತು ಅಮೆಝಾನ್ ರೈನ್ ಫಾರೆಸ್ಟ್. ಬಟ್ ಈಗ ಏನಾಗಿದೆ, ಅಲ್ಲಿ ಅಮೆಝಾನ್ ರೈನ್ ಫಾರೆಸ್ಟ್ ಕೂಡ ಎಲ್ಲ ಟೈಮ್ಗೆ ಎಲ್ಲ ಫಾರೆಸ್ಟ್ ಕ್ಲಿಯರ್ ಆಗಿದೆ. ಯಾಕೆ? ಫಾರ್ ಸೋಯಾಬೀನ್ ಕಲ್ಟಿವೇಶನ್ಗೋಸ್ಕರ, ಈ ಗ್ರಾಸ್ ಇನ್ ಫಾರ್ ಬೀಫ್ ಕಲ್ಟಿವೇಶನ್ಗೋಸ್ಕರ, ಕ್ಯಾಟಲ್ ಕಲ್ಟಿವೇಶನ್ಗೋಸ್ಕರ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಫಾರೆಸ್ಟ್ ನ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಫಾರೆಸ್ಟ್ ಕ್ಲಿಯರ್. ಒಳ್ಳೇದಾಗತ್ತಾ ಹೇಳಿ? ಒಳ್ಳೇದಾಗ್ತಿದಾ? ಆಗಲ್ಲ. ಇದಾಗ್ತಿರ ಸ್ಟೂಡೆಂಟ್ಸ್, ಇದಾಗ್ತಿರೋದು ನೋಡಿ. ಈ ತರ ಗಾರ್ಬೇಜ್ ಹಾಕೋದಿಕ್ಕೆ, ಇಂಡಸ್ಟ್ರೀಸ್ ಮಾಡೋದಕ್ಕೆ ನೀರು ಕೂಡ ಹೋಯ್ತು, ಎಲ್ಲ ಹೋಯ್ತು ಸ್ಟೂಡೆಂಟ್ಸ್, ಎಲ್ಲ ಹೋಯ್ತು. ಈಗ ಈ ತರ ಇದ್ ಫಾರೆಸ್ಟ್, ಈ ತರ ರೋಡ್ ಮಾಡ್ಬಿಟ್ಟಿದ್ವಿ ಮಧ್ಯೆಯಲ್ಲಿ. ಆಬ್ವಿಯಸ್ಲಿ ಎಲ್ಲಾ ಪ್ರೇರಿ ಕಡೆ ಬಂದ್ಬಿಟ್ಟಿದೆ, ಪ್ರೆಡೆಟರಿ ಕಡೆ ಬಂದ್ಬಿಟ್ಟಿದೆ, ರೋಡ್ ಕ್ರಾಸ್ ಮಾಡಕ್ಕಾಗಲ್ಲ. ನೀವು ನೋಟಿಸ್ ಮಾಡ್ತೀರಾ, ಈಗಿನ ಕಾಲದಲ್ಲಿ ಎಲಿಫೆಂಟ್ ಮನೆ ಮುಂದೆ ಬಂದ್ಬಿಡುತ್ತೆ. ಕೇಳಿದ್ರದ ನೀವು? ಎಲಿಫೆಂಟ್ ಮನೆ ಮುಂದೆ ಬರುತ್ತೆ, ಲಯನ್ಸ್ ಮನೆ ಮುಂದೆ ಬರುತ್ತೆ. ಯಾಕೆ? ಮುಂಚೆ ಕಾಲದಲ್ಲಿ ಆ ಜಾಗ ಲಯನ್ ಇತ್ತದು. ಈಗೇನ್ ಮಾಡಿದ್ವಿ ನಾವು? ಆ ಲಯನ್ ಜಾಗನ ನಾವು ಇಟ್ಕೊಂಡ್ಬಿಟ್ಟಿದೀವಿ. ಈಗ ಅದನ್ನ ನಾವ್ ಇಟ್ಕೊಂಡ್ಬಿಟ್ಟಿದ್ವಿ ಲಯನ್ ಜಾಗನ. ಸೊ ಆಬ್ವಿಯಸ್ಲಿ ಎಲ್ಲಿ ಹೋಗುತ್ತದು? ನಮ್ಮ ಮನೆಗೆ ಬರುತ್ತದು, ನಮ್ಮ ಮನೆ ಮುಂದೆನೂ ಬರುತ್ತೆ. ಬೆಂಗಳೂರಲ್ಲಿ ಆಗಿದೆ ಸ್ಟೂಡೆಂಟ್ಸ್, ಬೆಂಗಳೂರಲ್ಲಿ ಆಗಿದೆ ನಿಮ್ಗೆ ಗೊತ್ತು. ಬೆಂಗಳೂರಲ್ಲಿ ಮಳೆ ಬಂದಾಗ ಏನಾಗುತ್ತೆ? ಮಳೆ ಬಂದಾಗ ಎಲ್ಲಾ ಬಿಲ್ಡಿಂಗ್ಸ್ ನೀರ್ ಒಡೆ ಹೋಗ್ಬಿಡುತ್ತೆ. ಯಾಕೆ? ನಾವು ಎಲ್ಲಾ ಬಿಲ್ಡಿಂಗ್ಸ್, ಎಷ್ಟೊಂದು ಬಿಲ್ಡಿಂಗ್ಸ್ ಕಟ್ಟಿರೋದು ಕೆರೆ ಮೇಲೆ ಕಟ್ಟಿರೋದು. ಆಬ್ವಿಯಸ್ಲಿ ಮಳೆ ಬಂದಾಗ ಕೆರೆ ತುಂಬ್ಕೊನತ್ತೆ, ಕೆರೆ ತುಂಬಿದಾಗ ಬಿಲ್ಡಿಂಗ್ಸ್ ತುಂಬ್ಕೊನತ್ತೆ. ಅದೇ ಆಗ್ತಾರೆ ಸ್ಟೂಡೆಂಟ್ಸ್, ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್. ಫಸ್ಟ್ ಒನ್ ಮನೆ ಕಿತ್ಕೊಂಡ್ಬಿಡೋದು. ಸ್ಟೂಡೆಂಟ್, ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ಏನಪ್ಪಾ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ? ನಿಮ್ಗೆ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ ಮನೇಲಿ ಟಿವಿ ಎಷ್ಟು ಅವರ್ ನೋಡ್ತೀರಾ ನೀವು? ನಾರ್ಮಲ್ ಆಗಿ ಲೆಟ್ಸ್ ಸೇ ನೀವು 1 ಅವರ್ ನೋಡ್ತೀರಾ. ಎವ್ರಿ ಸಿಂಗಲ್ ಡೇ ನೀವು ಅರ್ಧ ಗಂಟೆ ಟಿವಿ ನೋಡ್ತೀರಾ ಅನ್ಕೊಳ್ಳಿ. ನೀವು ಎವ್ರಿ ಸಿಂಗಲ್ ಡೇ ಅರ್ಧ ಗಂಟೆ ಬಿಗ್ ಬಾಸ್ ಏನೋ ನೋಡ್ತೀರಾ, ಯಾವ್ದೊಂದು ಮೂವಿ ಬರುತ್ತೆ ನೋಡ್ತೀರಾ, ಅರ್ಧ ಗಂಟೆ ನೋಡ್ತೀರಾ. ಬಟ್ ಅದೇ ನಿಮ್ ಮನೆಯಲ್ಲಿ ನಿಮ್ ಅಪ್ಪ ಅಮ್ಮ ಊರ್ಗ್ ಹೋದ್ರು ಅನ್ಕೊಳ್ಳಿ, ಅವಾಗ ನೀವು ಹೌ ಮೆನಿ ಅವರ್ಸ್ ಟಿವಿ ಏನೋ ನೋಡ್ತೀರಾ ನೀವು? 1 ಅವರ್ ಇರೋದು 3 ಅವರ್, 4 ಅವರ್, 5 ಅವರ್. ಸ್ನಾನ ಮಾಡಲ್ಲ, ಏನು ಮಾಡಲ್ಲ, ಊಟ ಮಾಡ್ತಾ ಟಿವಿ ಮುಂದೆ ಕುತ್ಕೊಂಡ್ಬಿಡೋದು ಫುಲ್ಲು. ಅವಾಗ ಏನ್ ಮಾಡಿದ್ರಿ ನೀವು? ಓವರ್ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರಿ ನೀವು. ಓವರ್ ಎಕ್ಸ್ಪ್ಲಾಯ್ಟೇಷನ್ ಏನು? ನೀಡ್ ಬಿಕೇಮ್ ಗ್ರೀಡ್ ಆಗೋಯ್ತು. ಅವಾಗ 1 ಅವರ್ ಟಿವಿ ನೋಡೋದು 3 ಅವರ್, 4 ಅವರ್ ಆಗೋಯ್ತು. ದಟ್ ಈಸ್ ಕಾಲ್ಡ್ ಎಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ನಾವು ಅದೇ ಹ್ಯೂಮನ್ಸ್ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ಆನಿಮಲ್ಸ್ ನ ಹಂಟ್ ಮಾಡೋದು, ಸಾಯಿಸೋದು ನಮ್ ಗ್ರೀಡ್ಗೋಸ್ಕರ. ಅದೇ ಸ್ಟೂಡೆಂಟ್ಸ್ ಇದು. ಸ್ಟೆಲಾರ್ ಸೀಕ್ ಅವ್ರನ್ನ ಸಾಯಿಸ್ಬಿಟ್ವಿ ನಾವು. ಫಿಶಿಂಗು, ಪ್ಯಾಸೆಂಜರ್ ಪಿಜನ್ ನ ಯೂಸ್ ಮಾಡಿ ಸಾಯಿಸ್ಬಿಟ್ವಿ. ಸ್ಪೀಶೀಸ್ ಎಕ್ಸ್ಟೆನ್ಷನ್ ಲಾಸ್ಟ್ 500 years ಡ್ಯೂ ಟು ದ ಓವರ್ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿನೇ ಆಗಿರೋ ಸ್ಟೂಡೆಂಟ್ಸ್. ಓವರ್ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಆಗಿರೋದು. ಬಟ್ ಈ 4 ರೀಸನ್ ಅಲ್ಲಿ ಸ್ಟೂಡೆಂಟ್ಸ್, 4 ರೀಸನ್ ಅಲ್ಲಿ ಎಲ್ಲಕ್ಕಿಂತ ಮೇನ್ ರೀಸನ್ ಇರೋದು ಸ್ಟೂಡೆಂಟ್ಸ್ ಹ್ಯಾಬಿಟ್. ಎಲ್ಲಕ್ಕಿಂತ ಜಾಸ್ತಿ ಡಿಸ್ಟ್ರಕ್ಷನ್ ಕಾಸ್ ಮಾಡ್ತಿರೋದು ಇದು ಹ್ಯಾಬಿಟ್ ಫ್ರಾಗ್ಮೆಂಟೇಷನ್. ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಅಷ್ಟೇ ಅದು. ಓಕೆ, ಇದು ನಿಮ್ದು ಓವರ್ ಎಕ್ಸ್ಪ್ಲಾಯ್ಟೇಷನ್. ಥರ್ಡ್ ಒನ್ ಇಸ್ ಕಾಲ್ಡ್ ಎಸ್ ಏಲಿಯನ್ ಸ್ಪೀಶಿ ಇನ್ವೇಷನ್. ಸ್ಟೂಡೆಂಟ್ಸ್, ನಾವ್ ಇಂಡಿಯನ್ಸ್, ನಮ್ಗೆ ಏನೋ ಒಂದು ಚೆನ್ನಾಗಿ ಅನ್ಸ್ಬಿಟ್ರೆ ಏನ್ ಮಾಡ್ತೀವಿ? ಅದನ್ನ ಎತ್ಕೊಂಡ್ಬಂದ್ಬಿಡ್ತೀವಿ ನಾವು. ಯಾವುದೋ ಒಂದು ಬೇರೆ ಕಂಟ್ರಿ ಏನೋ ಚೆನ್ನಾಗಿದ್ರೆ ಅದನ್ನ ಬೇರೆ ಕಂಟ್ರಿಯಿಂದ ನಮ್ ಕಂಟ್ರಿ ನಾವು ಎತ್ಕೊಂಡ್ಬಂದ್ಬಿಡ್ತೀವಿ ತಾನೆ? ಅದೇ ತಪ್ಪು. ಒಂದು ಏರಿಯಾದಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ನೇಟಿವ್ ಆನಿಮಲ್ಸ್. ನಾವೀಗ ಏನ್ ಮಾಡ್ತೀವಿ? ಯಾವುದೋ ಬೇರೆ ದೇಶದಿಂದ ಒಂದು ಬೇರೆ ತರ ಪ್ಲಾಂಟ್, ಬೇರೆ ತರ ಆನಿಮಲ್, ಬೇರೆ ತರ ಫಿಶ್ ನ ಎತ್ಕೊಂಡ್ಬಿಟ್ಟು ನಮ್ ಇಂಡಿಯಾಲ್ ಹಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ? ಅವಾಗ ಇಂಡಿಯಾ ಬಂದಿರುತ್ತಲ್ಲ ಹೊಸ ಫಿಶ್, ಅದನ್ನ ತಿನ್ನೋದಕ್ಕೆ ಯಾರು ಇಲ್ಲ. ಒಂದು ಫಿಶ್ ನ ತಿನ್ನೋದಕ್ಕೆ ಅಲ್ಲಿತ್ತು ಒಂದು ಹೊಸ ಶಾರ್ಕ್ ಇತ್ತಲ್ಲೊಂದು, ಆ ಶಾರ್ಕ್ ಆ ಫಿಶ್ ತಿಂತಾ ಇತ್ತು. ಬಟ್ ಇಂಡಿಯಾ ಬಂದಾಗ ಫಿಶ್ ಯಾವ್ದೋ ಶಾರ್ಕ್ ಎಲ್ಲ ಏನೂ ಇಲ್ಲ ಆ ಜಾಗದಲ್ಲಿ. ಅವಾಗೇನಾಗುತ್ತೆ? ಆ ಫಿಶ್ ಜಾಸ್ತಿ ಆಗ್ಬಿಡುತ್ತೆ, ಬೆಳ್ಕೊಂಡ್ಬಿಡುತ್ತೆ, ಫುಲ್ ಜಾಸ್ತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ?
ಇಲ್ಲಿರೋದು ಮಲ್ಟಿಪ್ಲೈ ಆಗ್ತದ್ರೆ ಏನಾಗುತ್ತೆ, ನಮ್ ನೇಟಿವ್ ಫಿಶಸ್ ಸತ್ತೋಗುತ್ತೆ. ಅದೇ ಆಗಿತ್ತು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಏಲಿಯನ್ ಸ್ಪೀಶೀಸ್ ಇಂಟ್ರೊಡ್ಯೂಸ್ಡ್. ಏಲಿಯನ್ ಅಂದ್ರೆ ಏನು, ಬೇರೆ ಜಾಗದ್ದು ಸ್ಪೀಶೀಸ್. ನೇಟಿವ್ ಇಂಡಿಜಿನಸ್ ಸ್ಪೀಶೀಸ್, ನೇಟಿವ್ ಸ್ಪೀಶೀಸ್ ಡಿಕ್ಲೈನ್ ಅಂಡ್ ಬಿಕಮ್ ಎಕ್ಸ್ಟಿಂಕ್ಟ್. ಇದು ನೋಡಿ, ದ ಎಕ್ಸಾಂಪಲ್ ಇಸ್ ಗಿವನ್ ಹಿಯರ್, ದ ನೈಲ್ ಪ್ರೀಚ್. ಏನು, ನೈಲ್ ಪ್ರೀಚ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಸ್ಟೂಡೆಂಟ್ಸ್, ನೈಲ್ ಪ್ರೀಚ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು, ರೈಟ್. ಈ ಫಿಶಸ್ ಆ ನೇಟಿವ್ ಸೀಕ್ರೆಟ್ ಫಿಶಸ್. ನೈಲ್ ಪ್ರೀಚ್, ಇದು ನೈಲ್ ಪ್ರೀಚ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಲೇಕ್ ವಿಕ್ಟೋರಿಯಾದಲ್ಲಿ ನೈಲ್ ಪ್ರೀಚ್ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ನೈಲ್ ಪ್ರೀಚ್ ಮಾಡ್ತು, ನೈಲ್ ಪ್ರೀಚ್ ಬೆಳ್ಕೊಂಡ್ಬಿಡ್ತು. ಇಲ್ಲಿರೋದು ಸೀಕ್ರೆಟ್ ಫಿಶಸ್ ಎಕ್ಸ್ಟೆಂಟ್ ಫುಲ್. ಯಾಕೆ, ನೈಲ್ ಪ್ರೀಚ್ ಬೆಳ್ಕೊಂಡ್ಬಿಡ್ತು ಎಲ್ಲ ಕಡೆನೂ ಕೂಡ, ನೈಲ್ ಪ್ರೀಚ್ ಎಲ್ಲ ಕಡೆ ಬೆಳ್ಕೊಂಡ್ಬಿಡ್ತು. ಸೊ ಅಗೇನ್ ಏಲಿಯನ್ ಸ್ಪೀಶ್ ಇನ್ವೇಷನ್, ಇದು ಇನ್ವೇಷನ್ ಮಾಡ್ತಿಲ್ಲ ನೈಲ್ ಪ್ರೀಚ್ ಇನ್ ಲೇಕ್ ವಿಕ್ಟೋರಿಯಾ. ಅದೇ ತರ ಸ್ಟೂಡೆಂಟ್ಸ್, ಅದೇ ತರ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವಾಟರ್ ಹಯಸಿಂತ್, ಕ್ಯಾರೆಟ್ ಗ್ರಾಸ್, ಲ್ಯಾಂಟೆನಾ ಕೆಮೆರಾ, ಕ್ಲಾರಸ್, ನಿಮ್ದು ಕ್ಯಾಟ್ ಫಿಶ್. ಆಲ್ ಆಫ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಏಲಿಯನ್ ಸ್ಪೀಶೀಸ್. ಯಾವುದೋ ಬೇರೆ ದೇಶದಿಂದ ನಮ್ ದೇಶದಲ್ಲಿ ಬಂದ್ಬಿಟ್ಟು, ಬೇರೆ ಜಾಗದಿಂದ ಈ ಜಾಗ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡುತ್ತೆ, ಬೆಳ್ಕೊಂಡ್ಬಿಟ್ಟು ಫುಲ್ಲು. ಓಕೆನಾ, ಬೆಳ್ಕೊಂಡ್ಬಿಟ್ಟು. ಸ್ಟೂಡೆಂಟ್ಸ್, now last one students, first one was what, habitat fragmentation. Second one students, second one was over exploitation. Third one ಏನು, third one is going to be now alien species invasion culture. The fourth point of the evil quadrate, ಏನು quadrate ಅಂದ್ರೆ 4. The fourth point about evil quadrate students is going to be co-extension. ಏನಪ್ಪ ಇದು ಸ್ಟೂಡೆಂಟ್ಸ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ನೀವು ನಿಮ್ ಕ್ಲಾಸ್ ಎಕ್ಸಾಮ್ ಅಲ್ಲಿ ಕಾಪಿ ಟ್ರೈ ಮಾಡ್ತೀರಾ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆಯಕ್ಕೆ ಟ್ರೈ ಮಾಡ್ತೀರಾ, ನೀವು ಓದ್ಕೊಂಡು ಹೋಗಿಲ್ಲ ಫುಲ್ಲು. ನಿಮ್ ಫ್ರೆಂಡ್ ಅನ್ಕೋತಾನೆ, ನೀವು ಓದ್ಕೊಂಡ್ ಬರ್ತೀರಾ, ಅವನು ಓದ್ಕೊಂಡು ಹೋಗಲ್ಲ. ಇಬ್ರು ಕೂಡ ಕುಂತೀರಾ ಕ್ಲಾಸಲ್ಲಿ, ಈಗ ಎಕ್ಸಾಮ್ ಅಲ್ಲಿ ಕುಂತೀರಾ. ಅವಾಗೇನಾಗುತ್ತೆ, ಮುಂದಿರೋನು ಹೇಳ್ತಾನೆ, ಮಚ್ಚ ನೀವು ಓದ್ಕೊಂಡ್ ಬಂದ ಅಂತ. ನೀ ಹೇಳ್ತೀಯ ಇಲ್ಲ, ಇಬ್ರು ಫೇಲು. ಒಬ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ, ಇವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅನ್ಕೊಳ್ಳಿ. ಬಟ್ ಏನಾಯ್ತಲ್ಲಿ, ಒಬ್ರಿಗೂ ಗೊತ್ತಿಲ್ಲ, ಇಬ್ರು ಒಟ್ಟಿಗೆ ಫೇಲು. ಈಗ ಬಯಾಲಜಿ ಎಕ್ಸಾಂಪಲ್ ತಗೊಳ್ಳಿ. ಒಂದು ಫ್ಲವರ್ ಇದೆ, ಆ ಫ್ಲವರ್ ನ ಪಾಲಿನೇಟ್ ಮಾಡಕ್ ಒಂದು ಇನ್ಸೆಕ್ಟ್ ಇದೆ. ಈಗ ಈ ಫ್ಲವರ್ ನ ಈ ಹನಿ ಬಿ ಇಲ್ಲ ಈ ಇನ್ಸೆಕ್ಟ್ ಅದ್ ಮಾತ್ರ ಪಾಲಿನೇಷನ್ ಮಾಡಕ್ಕಾಗೋದು, ಬೇರೆ ಯಾವ ಇನ್ಸೆಕ್ಟ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಎಷ್ಟೋ ವರ್ಷವರೆಗೂ ಕೋ ಎವಲ್ಯೂಷನ್ ಮಾಡ್ತಾ ಅವ್ರೊಂಥರ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಅನ್ಕೊಳ್ಳಿ, BFF ಆಗೋಗಿದ್ದಾರೆ. ಈಗ ಸಡನ್ ಆಗಿ ಏನೋ ಒಂದು ರೀಸನ್ಗೋಸ್ಕರ ಆ ಹನಿ ಬಿ ಈಗ ಎಕ್ಸ್ಟೆಂಟ್ ಆಗೋಯ್ತು. ಏನು, ಆ ಹನಿ ಬಿ ಈಗ ಎಕ್ಸ್ಟೆಂಟ್ ಆಗೋಯ್ತು, ಆ ಇನ್ಸೆಕ್ಟ್ ಈಗ ಎಕ್ಸ್ಟೆಂಟ್ ಆಗೋಯ್ತು ಫುಲ್ಲು. ಆ ಇನ್ಸೆಕ್ಟ್ ಎಕ್ಸ್ಟೆಂಟ್ ಆದ್ರೆ ಆ ಪಾಪ ಹೂವು ಇತ್ತಲ್ಲ, ಡಿಪೆಂಡ್ ಮಾಡ್ತಿದ್ದಲ್ಲ ಪಾಲಿನೇಷನ್ಗೋಸ್ಕರ, ಆ ಹೂವು ಬದುಕತ್ತಾ ಈಗ? ಬದುಕಲ್ಲ, ಅದು ಕೂಡ ಸತ್ತೋಗುತ್ತೆ. ಓಕೆನಾ, ದಟ್ ಇಸ್ ಕಾಲ್ಡ್ as co-extinction. When one species goes extinct, then the species co-evolved with it also becomes extinct. Plant pollinator students, prey predator, host parasite. ಈ ಹೋಸ್ಟ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಈ ಹೋಸ್ಟ್ ಸತ್ತೋದ್ರೆ ಆಬ್ವಿಯಸ್ಲಿ ಪ್ಯಾರಾಸೈಟ್ ಸತ್ತೋಗುತ್ತೆ. Parasite also will die. That is students, that is called as co-extinction. That is called as what students? Co-extinction. ಅದು co-extinction students ಅದು. ಓಕೆ, ನಾವು ಸ್ಟೂಡೆಂಟ್ಸ್ ಈಗ ಎಲ್ಲ ಲಾಸ್ ಆಗ್ತಾ ಇದೆ, ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ. ಈ ಬಯೋಡೈವರ್ಸಿಟಿ ಲಾಸ್ ಆಗೋದ್ರಿಂದ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್, ಏನೇನು ಪ್ರಭಾವ ಆಗುತ್ತೆ ಲಾಸ್ ಆಗಿದೆ ಅಂತ ನೋಡಿ. ಇಲ್ಲಿ ಡಿಕ್ಲೈನ್ ಇನ್ ಪ್ಲಾಂಟ್ ಪ್ರೊಡಕ್ಷನ್, ಪ್ಲಾಂಟ್ ಆಬ್ವಿಯಸ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಲೋವರ್ಡ್ ರೆಸಿಸ್ಟೆನ್ಸ್ ಟು ಎನ್ವೈರನ್ಮೆಂಟಲ್ ಡಿಸ್ಟರ್ಬೆನ್ಸಸ್, ಓಕೆನಾ, ಚೇಂಜಸ್, ಇನ್ಕ್ರೀಸ್ಡ್ ವೇರಿಯಬಿಲಿಟಿ ಇನ್ ಸರ್ಟನ್ ಎಕೋಸಿಸ್ಟಮ್ ಪ್ರಾಸೆಸ್. ಸೊ ಹೇಳ್ಬೇಕಂದ್ರೆ ದ ಎಂಟೈರ್ ಎಕೋಸಿಸ್ಟಮ್ ಇಸ್ ಅನ್ಸ್ಟೇಬಲ್. ಫುಲ್ ಎಕೋಸಿಸ್ಟಮ್ ಏನೀಗ ಕಂಪ್ಲೀಟ್ ಆಗಿ ಅನ್ಸ್ಟೇಬಲ್ ಆಗಿದೆ. ಈಗ ಅನ್ಸ್ಟೇಬಲ್ ಆಗಿದೆ, ನೀವು ಏನೇ ಮಾಡಿ ಫುಲ್ ಅನ್ಸ್ಟೇಬಲ್ ಆಗಿದೆ ಎಕೋಸಿಸ್ಟಮ್ ಈಗ. ಓಕೆನಾ, ದಟ್ ಇಸ್ ಬಿಕಾಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಈಗ ಸ್ಟೂಡೆಂಟ್ಸ್ ಈ ತರ ಆಗ್ಬೇಕಾದ್ರೆ ನೀವು ಕ್ವೆಶನ್ ಮಾಡ್ತೀರಾ, ನಾ ಬಯೋಡೈವರ್ಸಿಟಿನ ಸೇವ್ ಮಾಡ್ಬೇಕಾ? ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಇದೆಲ್ಲ ನಿಮ್ಗೆ ಗೊತ್ತಿ. ನೀವು ಫಸ್ಟ್ ನೀವೇನು ಕಲ್ತ್ರಿ, ಒಳ್ಳೆ ಬಯೋಡೈವರ್ಸಿಟಿ ಇದೆ ವರ್ಲ್ಡ್ ಅಲ್ಲಿ. ಆಮೇಲೆ ಇಂಡಿಯಾ ಬಗ್ಗೆ ಕಲ್ತ್ರಿ, ಅದಾದ್ಮೇಲೆ ಬಯೋಡೈವರ್ಸಿಟಿ ಯಾವ ತರ ಚೇಂಜ್ ಆಗೋದು ಕಲ್ತ್ರಿ, ಅದಾದ್ಮೇಲೆ ಬಯೋಡೈವರ್ಸಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಕಲ್ತ್ರಿ, ಲ್ಯಾಟಿಟ್ಯೂಡ್ ಗ್ರೇಡಿಯಂಟು, ಸ್ಪೀಶೀಸ್ ಏರ್ ರಿಲೇಶನ್ಶಿಪ್. ಅದಾದ್ಮೇಲೆ ನಾವು ಬಯೋಡೈವರ್ಸಿಟಿ ಲಾಸ್ ಬಗ್ಗೆ ಕಲ್ತೀವಿ. ಈಗ ನಾವೇನ್ ಕಲ್ತೀವಿ ಅಂತಂದ್ರೆ
ಈ ಬಯೋಡೈವರ್ಸಿಟಿ ನಾವು ಯಾಕೆ ಸೇವ್ ಮಾಡಬೇಕು, ಹೆಂಗ್ ಸೇವ್ ಮಾಡ್ಬೇಕು ಆಮೇಲೆ ಕಲಿತೀವಿ, ಹೌ ಟು ಸೇವ್ ಆಮೇಲೆ ಕಲಿತೀವಿ, ಬಟ್ ವೈ ಶುಡ್ ವಿ ಸೇವ್ ಅದನ್ನ ಕಲಿಯೋದು ಬನ್ನಿ ಈಗ. ಓಕೆನಾ? ಸೊ ಯಾಕೆ ಸೇವ್ ಮಾಡ್ಬೇಕಾದ್ರೆ ತ್ರೀ ಮೇನ್ ರೀಸನ್ಸ್ ಇದೆ. ಒನ್ ಇಸ್ ಕಾಲ್ಡ್ ಆಸ್ ನ್ಯಾರೋ ಯುಟಿಲಿಟೇರಿಯನ್, ಬ್ರಾಡ್ಲಿ ಯುಟಿಲಿಟೇರಿಯನ್, ಆಮೇಲೆ ಎಥಿಕಲ್ ಆರ್ಗ್ಯುಮೆಂಟ್ಸ್. ತ್ರೀ ಮೇನ್ ರೀಸನ್ಸ್ ಯಾಕೆ ನಾವು ಎಕೋಸಿಸ್ಟಮ್ ನ ಸೇವ್ ಮಾಡಬೇಕು, ಇಲ್ಲ ಡೈವರ್ಸಿಟಿನ ಸೇವ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಸ್ಟೂಡೆಂಟ್ಸ್ ಇಸ್ ಕಾಲ್ಡ್ ಆಸ್ ನ್ಯಾರೋ ಯುಟಿಲಿಟೇರಿಯನ್. ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ನಾವು ಈ ಫಾರೆಸ್ಟ್ ನ ಸೇವ್ ಮಾಡಿದ್ರೆ ನಮಗೆ ಬೆನಿಫಿಟ್ ಇದೆಯಾ? ಈ ಫಾರೆಸ್ಟ್ ಇಂದ ನಾವು ಟಿಂಬರ್ ಸಿಗತ್ತಾ, ನಮಗೆ ವುಡ್ ಸಿಗತ್ತಾ, ಫಾರೆಸ್ಟ್ ನಮಗೆ ಆನಿಮಲ್ಸ್ ಸಿಗತ್ತಾ, ನಮ್ ಫಾರೆಸ್ಟ್ ನ ಹನಿ ಸಿಗತ್ತಾ, ಸ್ಪೈಸಸ್ ಸಿಗತ್ತೆ, ನಮ್ಗೆ ಎಷ್ಟೊಂದು ಬೇರೆ ಬೇರೆ ತರದ್ದು ಪ್ರಾಡಕ್ಟ್ಸ್ ನಮಗೆ ಫಾರೆಸ್ಟ್ ನ ಸಿಗತ್ತೆ. ಸೊ ಈ ತರ ಎಲ್ಲ ಸಿಗ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಸೇವ್ ಮಾಡ್ಲೇಬೇಕಲ್ಲ, ಮಾಡ್ಲೇಬೇಕು. ನೋಡಿ, ಹ್ಯೂಮನ್ಸ್ ಟೇಕಿಂಗ್ ಡೈರೆಕ್ಟ್ ಎಕನಾಮಿಕಲ್ ಬೆನಿಫಿಟ್ಸ್ ಫ್ರಮ್ ದ ನೇಚರ್. ಏನು, ದ ಸಮಥಿಂಗ್ ಕಾಲ್ಡ್ ಎಸ್ ಬಯೋ ಪ್ರಾಸ್ಪೆಕ್ಟಿಂಗ್. ಇದು ನಿಮ್ದು 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ಇದನ್ನ, 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ಇದನ್ನ. ವಾಟ್ ಇಸ್ ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ? ಏನು, ಎಕ್ಸ್ಪ್ಲೋರಿಂಗ್ ಮಾಲಿಕ್ಯುಲರ್, ಜೆನೆಟಿಕ್ ಅಂಡ್ ಸ್ಪೀಶೀಸ್ ಲೆವೆಲ್ ಡೈವರ್ಸಿಟಿ. ಏನ್ ಮಾಡ್ತೀವಿ ನಾವು? ಡೈವರ್ಸಿಟಿನ ಕಂಡುಹಿಡಿತೀವಿ ನಾವು. ಯಾವ ತರದ್ದು? ಮಾಲಿಕ್ಯುಲರ್ ಡೈವರ್ಸಿಟಿ, ಜೆನೆಟಿಕ್ ಡೈವರ್ಸಿಟಿ ಅಂಡ್ ಸ್ಪೀಶೀಸ್ ಲೆವೆಲ್ ಡೈವರ್ಸಿಟಿ. ಯಾಕೆ? ಫಾರ್ ಪ್ರಾಡಕ್ಟ್ಸ್ ಅಂಡ್ ಎಕನಾಮಿಕಲ್ ಇಂಪಾರ್ಟೆನ್ಸ್. ನಾವು ಎವ್ರಿ ತರದ್ದು ಡೈವರ್ಸ್ ನ ಕಂಡುಹಿಡಿತೀವಿ. ಯಾರಿಗೋಸ್ಕರ? ನಮಗೋಸ್ಕರನೇ. ಯಾಕೆ? ಫಾರ್ ಪ್ರಾಡಕ್ಟ್ಸ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್. ನೋಡಿ, ಇದೆಲ್ಲ ಸಿಗುತ್ತೆ ನಮಗೆ. ಫುಡ್, ಡ್ರಿಂಕ್ಸ್, ಫೋಡರ್, ಎಗ್ಸ್, ಫೈಬರ್, ಜೂಟ್, ವುಲ್, ಸೀಕೋ, ಶೆಲ್ಟರ್ ಸಿಗುತ್ತೆ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಸಿಗುತ್ತೆ, ಟ್ಯಾನಿನ್ ಸಿಗುತ್ತೆ, ರೆಸಿನ್ ಸಿಗುತ್ತೆ, ಡೈಸ್ ಸಿಗುತ್ತೆ, ಮೆಡಿಸಿನ್ ಸಿಗುತ್ತೆ ನಮ್ಗೆ. ಸೊ ಇದೆಲ್ಲ ಸಿಗ್ಬೇಕಾದ್ರೆ ಬಯೋಡೈವರ್ಸಿಟಿನ ಸೇವ್ ಮಾಡ್ಬೇಕಾ? ಆಬ್ವಿಯಸ್ಲಿ ಸೇವ್ ಮಾಡಬೇಕು. ಸೇವ್ ಮಾಡಿಲ್ಲ ಅಂತಂದ್ರೆ ಇದೆಲ್ಲಾನು ಕೂಡ ಫ್ಯೂಚರ್ ಅಲ್ಲಿ ಟಾಟಾ ಬಾಯ್ ಬಾಯ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಬಾಯ್ ಎಲ್ಲ ಫ್ಯೂಚರ್ ಅಲ್ಲಿ ಇದೆಲ್ಲ. ಓಕೆನಾ? ಸೊ ಪ್ಲೀಸ್ ಸೇವ್ ಮಾಡಿ ಸ್ಟೂಡೆಂಟ್ಸ್, ಪ್ಲೀಸ್ ಸೇವ್ ಮಾಡಿ ಎಲ್ಲಾನು ಕೂಡ. ನೌ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಬ್ರಾಡ್ಲಿ ಯುಟಿಲಿಟೇರಿಯನ್. ಅಂದ್ರೆ ಏನು? ವಿ ಗೆಟ್ ಅ ಲಾಟ್ ಆಫ್ ಇಂಡೈರೆಕ್ಟ್ ಬೆನಿಫಿಟ್ಸ್ ಫ್ರಮ್ ಫಾರೆಸ್ಟ್. ಏನಪ್ಪಾ ಅದು? ಫಾರ್ ಎಕ್ಸಾಂಪಲ್, ಕೋವಿಡ್ ಸ್ಟೂಡೆಂಟ್ ನೆನಪಿದೆ ನಿಮ್ಗೆ? ಈ ಕೋವಿಡ್ ಟೈಮ್ ಅಲ್ಲಿ ಒಂದು ಗ್ಯಾಸ್ ಸಿಲಿಂಡರ್, ಒಂದು ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಎಷ್ಟು ಕಾಸ್ಟ್ಲಿ ಇತ್ತು ನೆನಪಿದೆಯಾ? ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಕೂಡ ಸಾಯ್ತಾ ಇದಾರೆ ಬಿಕಾಸ್ ದೇರ್ ಇಸ್ ನೋ ಆಕ್ಸಿಜನ್. ಒಂದು ICU, ನಿಮ್ಗೆ ಗೊತ್ತಲ್ಲ ICU. ವೈ ಇಸ್ ICU ಸೋ ಎಕ್ಸ್ಪೆನ್ಸಿವ್? ಅಲ್ಲಿರೋ ಆಕ್ಸಿಜನ್ ತುಂಬಾ ಕಾಸ್ಟ್ಲಿ. ಅದೇ ಆಕ್ಸಿಜನ್ ನ ನಾವೆಲ್ಲರೂ ಕೂಡ ಈ ಕ್ಷಣ ಫ್ರೀ ಆಗಿ ತಗೋತಾ ಇದೀವಿ. ಯಾಕೆ? ಬಿಕಾಸ್ ಆಫ್ ನೇಚರ್. ನೇಚರ್ ಇಲ್ಲ ಅಂತ ಅಂದ್ರೆ ಇದೆಲ್ಲ ಆಕ್ಸಿಜನ್ ಕಾಸು ಕೊಡ್ಬೇಕಾಗುತ್ತೆ ನೀವು. ಯಾರಿಗ ಗೊತ್ತು? ಫ್ಯೂಚರ್ ಅಲ್ಲಿ ನಾವು ಎಲ್ಲರೂ ಕೂಡ ಒಂದು ಮಾಸ್ಕ್ ಹಾಕೋತೀವಿ. ಎಲ್ಲರೂ ಕೂಡ ನಾವು ಫ್ಯೂಚರ್ ಅಲ್ಲಿ ದೊಡ್ಡದೊಂದು ಮಾಸ್ಕ್ ಹಾಕೋತೀವಿ. ಆ ಫ್ಯೂಚರ್ ಅಲ್ಲಿ ನಾವು ಆಕ್ಸಿಜನ್ಗೋಸ್ಕರ ಕೂಡ ನಾವು ಪೇ ಮಾಡ್ಬೇಕಾಗ್ಬೋದು. ಇಲ್ಲಿಂದ ಒಂದು 1000 ಇಯರ್ಸ್ ಅನ್ಕೊಳ್ಳಿ, 1000 ಇಯರ್ಸ್ ಅಲ್ಲಿ, ಅದಕ್ಕಿಂತ ಮುಂಚೆನೇ ಆಗ್ಬೋದು ಇದು. ಅಷ್ಟು ಪ್ರೆಷಸ್ ಆಕ್ಸಿಜನ್. ನೇಚರ್ನ ಸೇವ್ ಮಾಡಿಲ್ಲ ಅಂತಂದ್ರೆ ಇದಕ್ಕೆಲ್ಲಾನು ಹೋಗ್ಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್, ನೇಚರು ಪಾಲಿನೇಷನ್ ಮಾಡ್ಕೊಡುತ್ತೆ ನಮಗೆ ಫ್ರೀ ಆಗಿ. ಎಷ್ಟೊಂದು ಪ್ಲಾಂಟ್ಸ್ ಇದೆ. ಈ ಎಲ್ಲಾ ಪ್ಲಾಂಟ್ಸ್ ನ ಪಾಲಿನೇಟ್ ಮಾಡೋದು ಯಾರು? ಇನ್ಸೆಕ್ಟ್ಸ್. ಈಗ ನೀವೇ ಡ್ರೋನ್ಸ್ ಬಿಟ್ಬಿಟ್ಟು ಪಾಲಿನೇಷನ್ ಮಾಡಿ ಟ್ರೈ ಮಾಡಿ, ಎಷ್ಟು ಕಾಸ್ಟ್ಲಿ ಆಗುತ್ತೆ? ಆಗಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಇಂಡೈರೆಕ್ಟ್ ಬೆನಿಫಿಟ್ಸ್ ವಿಚ್ ವಿ ಗೆಟ್ ಫ್ರಮ್ ದ ನೇಚರ್. ಓಕೆನಾ? ನೋಡಿ, ಪಾಲಿನೇಷನ್, CO2 ರಿಕ್ವಿಸಿಷನ್, O2 ಪ್ರೊಡಕ್ಷನ್, ಕ್ಲೈಮೇಟ್ ರೆಗ್ಯುಲೇಷನ್, ಫ್ಲಡ್ ಕಂಟ್ರೋಲ್ಸ್. ಗೊತ್ತಲ್ಲ, ಮ್ಯಾಂಗ್ರೂವ್ ಫಾರೆಸ್ಟ್ ಏನ್ ಮಾಡುತ್ತೆ? ಫ್ಲಡ್ ನ ಸ್ಟಾಪ್ ಮಾಡುತ್ತೆ ನ್ಯಾಚುರಲ್ ಆಗಿ. ಇದೆಲ್ಲ ಎಕೋಸಿಸ್ಟಮ್ ಸರ್ವಿಸಸ್ ಗೋಸ್ಕರ ಮಾಡಬೇಕಾಗುತ್ತೆ. ಅಮೆಜಾನ್ ರೈನ್ ಫಾರೆಸ್ಟ್ 20% ಆಫ್ ಅರ್ತ್ ಟೋಟಲ್ ಆಕ್ಸಿಜನ್ ಥ್ರೂ ಫೋಟೋಸಿಂಥೆಸಿಸ್ ಇಲ್ಲಿಂದ ಬರುತ್ತೆ ನಮಗೆ. ಫೇಮಸ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಸಿಂಕ್ ಹೇಳ್ಕೊಳತ್ತೆ. ಓಕೆನಾ? ಈಗೇನು ನಾವು ಎಮಿಟಿಂಗ್ ಮೋರ್ ದನ್ CO2 ದೆನ್ ಇಟ್ ಕ್ಯಾನ್ ಅಬ್ಸಾರ್ಬ್. ಈಗ ಅಮೆಜಾನ್ ರೈನ್ ಫಾರೆಸ್ಟ್ ಜಾಸ್ತಿ CO2 ಬಿಡ್ತಾ ಇದೆ ಈಗ, ಅಷ್ಟು ಇಂಡಸ್ಟ್ರೀಸ್ ಆಗಿದೆ ಅಲ್ಲಿ. ಪಾಲಿನೇಷನ್ ಫ್ರೀ ಆಗುತ್ತೆ ನಮಗೆ, ಆಮೇಲೆ ಲಾಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಎಥಿಕಲ್ ಆರ್ಗ್ಯುಮೆಂಟ್. ಸ್ಟೂಡೆಂಟ್ ವೆರಿ ಸಿಂಪಲ್. ಎಥಿಕಲ್ ಆರ್ಗ್ಯುಮೆಂಟ್ ಅಂದ್ರೆ ಏನು? ಈ ಅರ್ತ್ ಇದೆಯಲ್ಲ, ಇದು ನಮ್ಮ ಒಬ್ಬರ, ಇದು ನಮ್ದೇ. ಇದು ನಮ್ಗೆ ಗೊತ್ತು, ಪ್ರಾಪರ್ಟಿ ಪೇಪರ್ಸ್ ಹಾಕ್ತೀವಿ, ನಮ್ಮ ಪ್ರಾಪರ್ಟಿ ಅಂತೀವಿ ನಾವು. ಬಟ್ ಈ ಅರ್ತ್ ನಮ್ಮ ಒಬ್ಬರದೇನ? ಇದು ಅರ್ತ್ ಇಲ್ಲ. ದಿಸ್ ಅರ್ತ್ ಬಿಲಾಂಗ್ಸ್ ಟು ಎವ್ರಿ ಸಿಂಗಲ್ ಆರ್ಗ್ಯಾನಿಸಮ್. ನಮಗೆ ಎಷ್ಟು ರೈಟ್ಸ್ ಇದೆಯಲ್ಲ, ಆ ಆನಿಮಲ್ಸ್, ಆ ಪ್ಲಾಂಟ್ ಕೂಡ ಅಷ್ಟೇ ರೈಟ್ಸ್ ಇದೆ. ಸೊ ನಮ್ಗೋಸ್ಕರ ಆಗ್ಲಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಆನಿಮಲ್ಸ್ಗೋಸ್ಕರ ಆದ್ರೂ ಈ ಅರ್ತ್ ನ ಸೇವ್ ಮಾಡಿ ಅಟ್ಲೀಸ್ಟ್. ದಟ್ ಇಸ್ ಕಾಲ್ಡ್ ಎಸ್ ಎಥಿಕಲ್ ಆರ್ಗ್ಯುಮೆಂಟ್ ಸ್ಟೂಡೆಂಟ್ಸ್. ಓಕೆ. ನಾವು ಅಲ್ಲಿಗೆ ಯಾಕೆ ನೀವು ಸೇವ್ ಮಾಡ್ಬೇಕು ಗೊತ್ತಾಯ್ತು. ಈಗ
ಯಾಕೆ ನೀವು ಸೇವ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಓಕೆನಾ, ಯಾಕೆ ನೀವು ಸೇವ್ ಮಾಡ್ಬೇಕಂತ ಗೊತ್ತಾಯ್ತು. ಬಟ್ ನಾವೀಗ ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾ, ನಾವು ವಿ ವಿಲ್ ಲರ್ನ್ ಹೌ ಟು ಸೇವ್. ಯಾವ ತರ ಸೇವ್ ಮಾಡ್ಬೋದು ನಾವು ಅದನ್ನ ಕಲಿಯೋದ ಬನ್ನಿ ಈಗ. ಓಕೆನಾ, ಹೌ ಟು ಸೇವ್ ದ ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as in situ ಕನ್ಸರ್ವೇಷನ್ ಅಂಡ್ ex situ ಕನ್ಸರ್ವೇಷನ್. ಏನಪ್ಪಾ ಇದು, ಈ ಎಲ್ಲಾ ಇನ್ ಸಿಟು ಕನ್ಸರ್ವೇಷನ್ ಇದೆಲ್ಲ ಬರುತ್ತೆ. ಹಾಟ್ಸ್ಪಾಟ್ಸ್, ಪ್ರೊಟೆಕ್ಟೆಡ್ ಏರಿಯಾಸ್, ಬಯೋಸ್ಪಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್, ಸೇಕ್ರೆಡ್ ಗ್ರೂವ್ಸ್ ಮತ್ತೆ ಸ್ಯಾಂಚುರೀಸ್, ಆಲ್ ಆಫ್ ದಿಸ್ ಅಂಡರ್ ಇನ್ ಸಿಟು. ಬಟ್ ಇನ್ ಸಿಟು ಅಂದ್ರೆ ಏನು? ಇನ್ ಸಿಟು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಆನಿಮಲ್ ನ, ಒಂದು ಪ್ಲಾಂಟ್ ನ, ಒಂದು ಆರ್ಗ್ಯಾನಿಸಮ್ ನ ಅವ್ರದೇ ಏರಿಯಾದಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ. ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆನ್ ಸೈಟ್ ಕನ್ಸರ್ವೇಷನ್, ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್ ರಿಮೇನ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್. ಅವ್ರದೇ ಹ್ಯಾಬಿಟಲ್ ಸೇವ್ ಮಾಡೋದು. ಬಯೋಡೈವರ್ಸಿಟಿ ಕನ್ಸರ್ವ್ಸ್ ಅಟ್ ಆಲ್ ಲೆವೆಲ್ಸ್. ಎಲ್ಲ ಲೆವೆಲ್ ನಾವು ಬಯೋಡೈವರ್ಸಿಟಿ ಸೇವ್ ಮಾಡ್ತೀವಿ. ಈಗ ಇದು ಈಸಿನಾ ಸ್ಟೂಡೆಂಟ್ಸ್? ಈಸಿನಾ ಇದು? ಈ 14% ಫಾರೆಸ್ಟ್ ಇತ್ತಲ್ಲ, ಅದು ನಾವು ಯಾಕೆ ಕ್ಲಿಯರ್ ಮಾಡಿದ್ವಿ? 6% ಯಾಕೆ ಮಾಡಿದ್ವಿ ಅದನ್ನ? ಯಾಕಂದ್ರೆ ಕೆಲವು ರೀಜನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಆನಿಮಲ್ಸ್ ಇರುತ್ತೆ, ಕೆಲವು ರೀಜನ್ಸ್ ಅಲ್ಲಿ ತುಂಬಾ ಜಾಸ್ತಿ ಆನಿಮಲ್ಸ್ ಇರುತ್ತೆ. ಈಗ ನಾವು ಇನ್ ಸಿಟು ಕನ್ಸರ್ವೇಷನ್ ಮಾಡ್ಬೇಕಾದ್ರೆ ನಾವೀಗ ಐಡೆಂಟಿಫೈ ಮಾಡಬೇಕು, ಏನು, ಯಾವ ಜಾಗದಲ್ಲಿ ತುಂಬಾ ಜಾಸ್ತಿ ಬೇರೆ ಬೇರೆ ತರ ಆನಿಮಲ್ಸ್ ಇದೆ, ಯಾವ ಜಾಗದಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ತುಂಬಾ ಜಾಸ್ತಿ ಇದೆ, ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕೀಗ. ಓಕೆನಾ, ನೋಡಿ ಇಲ್ಲಿ ಐಡೆಂಟಿಫೈ ಏರಿಯಾಸ್ ವಿತ್ ಹೈ ಸ್ಪೀಶೀಸ್ ಡೈವರ್ಸಿಟಿ, ಅದನ್ನ ನಾವೇನಂತ ಕರಿತೀವಿ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಏನದು? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ನಾವೇನ್ ಮಾಡ್ಬೇಕೀಗ? ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ಕಾಪಾಡಬೇಕು ನಾವು. ಓಕೆನಾ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ಕಾಪಾಡಬೇಕು. ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿ ವಿ ಕ್ಯಾನ್ ಫೈಂಡ್ ಸಮಥಿಂಗ್ ಕಾಲ್ಡ್ ಎಂಡೆಮಿಕ್ ಸ್ಪೀಶೀಸ್ ಅಂತ. ಏನಪ್ಪಾ ಇದು ಸ್ಟೂಡೆಂಟ್ಸ್? ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ಪೆಂಗ್ವಿನ್ ಟುಮಾರೋ? ನಿಮ್ ಮನೆ ಆಚೆ, ನಾಳೆ ನಿಮ್ ಮನೆ ಆಚೆ ಒಂದು ಪೆಂಗ್ವಿನ್ ಸಿಗೋಕೆ ಚಾನ್ಸಸ್ ಏನು? ಚಾನ್ಸ್ ಇಲ್ಲ ತಾನೆ? ಪೆಂಗ್ವಿನ್ ಸಿಗಲ್ಲ ತಾನೆ ನಿಮ್ಗೆ? ಪೆಂಗ್ವಿನ್ ಸಿಗಲ್ಲ. ಸೊ ದೇರ್ ಇಸ್ ನೋ ಚಾನ್ಸ್ ಆಫ್ ಫೈಂಡಿಂಗ್ ಅ ಪೆಂಗ್ವಿನ್ ಔಟ್ಸೈಡ್ ಯೋರ್ ಹೌಸ್. ಝೀರೋ ಚಾನ್ಸಸ್ ಪೆಂಗ್ವಿನ್ ಸಿಗಕ್ಕೆ. ಚಾನ್ಸೇ ಇಲ್ಲ ಪೆಂಗ್ವಿನ್ ಸಿಗೋದು. ಯಾಕಂದ್ರೆ ಪೆಂಗ್ವಿನ್, ರೆಡ್ ಪಾಂಡಾ, ಪಾಂಡಾಸು, ಈ ಎಲ್ಲಾ ಆನಿಮಲ್ಸು ಕೂಡ ಒಂದೇ ಏರಿಯಾದಲ್ಲಿ ಮಾತ್ರ ಸಿಗತ್ತೆ, ಬೇರೆ ಎಲ್ಲೂ ಸಿಗಲ್ಲ. ಈ ಪೆಂಗ್ವಿನ್ ಬರೀ ಆರ್ಟಿಕ್ ರೀಜನ್ಸ್ ಅಲ್ಲಿ ಮಾತ್ರ ಸಿಗತ್ತೆ. ದೀಸ್ ಆರ್ ಕಾಲ್ಡ್ as ಎಂಡೆಮಿಕ್ ಸ್ಪೀಶೀಸ್ ಫೌಂಡ್ ಇನ್ ಓನ್ಲಿ ಒನ್ ಏರಿಯಾ, ಬೇರೆ ಎಲ್ಲೂ ಸಿಗಲ್ಲ ಅದು. ಓಕೆನಾ, ನೋಡಿ ಇಲ್ಲಿ ಎಂಡೆಮಿಕ್ ಸ್ಪೀಶೀಸ್ ಆರ್ ಫೌಂಡ್ ನೋವೇರ್ ಎಲ್ಸ್ ಇನ್ ದ ವರ್ಲ್ಡ್. ಲಯನ್ ಟೇಲ್ ಮಕಾವ್ is endemic to the western ghats. ರೆಡ್ ಪಾಂಡಾ is endemic to ಹಿಮಾಲಯಾಸ್. ಅಲ್ಲಿ ಮಾತ್ರ ಸಿಗೋದು ಎರಡು ಕೂಡ. ಝೂ ಅಲ್ಲಿ ಇರುತ್ತೆ, ಅದು ಬೇರೆ ಕತೆ, ಬಟ್ ನ್ಯಾಚುರಲ್ ಆಗಿ ಎಲ್ಲೂ ಸಿಗಲ್ಲ ಅದು. ಓಕೆನಾ, ಸಿಗಲ್ಲ ಸ್ಟೂಡೆಂಟ್ಸ್. ಎಂಡೆಮಿಕ್ ಸ್ಪೀಶೀಸ್. ನೌ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬಗ್ಗೆ ಸ್ವಲ್ಪ ಡೇಟಾ ಇದೆ, ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. ಸ್ಮಾಲ್ ಡೇಟಾ ಇದೆ ಈಗ. ಏನಪ್ಪಾ ಇದು? ಇನಿಷಿಯಲಿ 25 ಪ್ಲಸ್ 9 ಟೋಟಲ್ ಆಗಿ ಸ್ಟೂಡೆಂಟ್ಸ್, ಈಗ ಟೋಟಲ್ ಆಗಿ ಸದ್ಯಕ್ಕೆ 34 ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್. ದೇರ್ ಆರ್ ಇನ್ ಟೋಟಲ್ 34 ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್ ರೈಟ್ ನೌ. ಎಷ್ಟು ಹಾಟ್ಸ್ಪಾಟ್ಸ್ ಇದೆ ವರ್ಲ್ಡ್ ಅಲ್ಲಿ ಈಗ? 34. ಓಕೆನಾ, ನೌ ಕವರ್ 2% of land densely in biodiversity. The production of hotspots can be decreased by mass extinction by 30%. ನಾವು ಅಕಸ್ಮಾತ್ ಈ ಹಾಟ್ಸ್ಪಾಟ್ಸ್ ನ ಎಲ್ಲಾ ಕಡೆ ಪ್ರೊಟೆಕ್ಟ್ ಮಾಡ್ಬಿಟ್ರೆ 30% ಆಫ್ ಮಾಸ್ ಎಕ್ಸ್ಟೆನ್ಷನ್ ಕಮ್ಮಿ ಮಾಡಬಹುದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್. ಓಕೆನಾ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ನ ಪ್ರೊಟೆಕ್ಟ್ ಮಾಡಬೇಕು. ನೋಡಿ, ವೆಸ್ಟರ್ನ್ ಘಾಟ್ಸ್ ಅಂಡ್ ಶ್ರೀಲಂಕಾ, ಹಿಮಾಲಯಾಸ್, ಇಂಡೋ ಬರ್ಮಾ, ಇದು ಇಂಡಿಯಾದಿದೆ ಅಲ್ಲ, ಆಲ್ಮೋಸ್ಟ್ ಇಂಡಿಯನ್ ರೀಜನ್ ಇದೆ ಅದು. ಈ ಮೂರು ಕೂಡ ಇಂಡಿಯಾ ಪಾರ್ಟ್ ಇದೆ, ಇದು ಇಂಡಿಯಾ ಪಾರ್ಟ್ ಇದೆ. ವೆಸ್ಟರ್ನ್ ಘಾಟ್ಸ್ ನಿಮ್ಗೆ ಗೊತ್ತಾ ಸ್ಟೂಡೆಂಟ್ಸ್? ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ನೋಡಿ ವೆಸ್ಟರ್ನ್ ಘಾಟ್ಸ್ ಇದೆಲ್ಲ. ಓಕೆನಾ, ಹಿಮಾಲಯನ್ ರೀಜನ್ಸ್ ಆಬ್ವಿಯಸ್ಲಿ ಇಂಡಿಯಾ, ಕಾಶ್ಮೀರ್ ಎಲ್ಲ ಇದೆ. ಇಂಡೋ ಬರ್ಮಾ ರೀಜನ್ಸ್ ಆಲ್ಮೋಸ್ಟ್ ಈ ಪಾರ್ಟ್ ಇದೆ, ನಾರ್ತ್ ಈಸ್ಟ್ ಪಾರ್ಟ್, ಅದೆಲ್ಲ ಇಂಡಿಯಾ ಪಾರ್ಟ್ ಅದು ಕೂಡ. ಸೊ ಇದನ್ನೆಲ್ಲ ನಾವೇನ್ ಮಾಡ್ಬೇಕು? ಸೇವ್ ಮಾಡ್ಬೇಕು ಸ್ಟೂಡೆಂಟ್, ಕನ್ಸರ್ವ್ ಮಾಡ್ಬೇಕು, ಇದನ್ನೆಲ್ಲ ಕನ್ಸರ್ವ್ ಮಾಡ್ಬೇಕು. ಓಕೆನಾ, ನೆಕ್ಸ್ಟ್ ವಾಟ್ ಆರ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಸ್ಟೂಡೆಂಟ್ಸ್? ನ್ಯಾಷನಲ್ ಪಾರ್ಕ್ ಅಂದ್ರೆ ಸ್ಟೂಡೆಂಟ್ಸ್ ಏನು? ಇಲ್ಲಿ ಪಾರ್ಕ್ಸ್ ಇರುತ್ತೆ, ಅಲ್ಲಿ ನಾವು ಯಾರು ಮನೆ ಕಟ್ಟಂಗಿಲ್ಲ, ಅಲ್ಲಿ ಏನು ಕಲೆಕ್ಟ್ ಮಾಡಂಗಿಲ್ಲ. ಬಟ್ ಈ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ನಾವು ಟೂರಿಸಂ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು ಅಷ್ಟೇ. ಓಕೆನಾ, ಸೊ 90 ನ್ಯಾಷನಲ್ ಪಾರ್ಕ್ಸ್ ಇಂಡಿಯಾದಲ್ಲಿ 90 ನ್ಯಾಷನಲ್ ಪಾರ್ಕ್ ಇದೆ. ಈ ನ್ಯಾಷನಲ್ ಪಾರ್ಕ್ಸ್ ನಾವು ಸೇವ್ ಮಾಡಬೇಕು. ಇನ್ ಸಿಟು ಕನ್ಸರ್ವೇಷನ್, ಇದು ಕೂಡ ಇನ್ ಸಿಟು ಕನ್ಸರ್ವೇಷನ್. ಓಕೆನಾ, ಸ್ಟೂಡಿ ಕರ್ನಾಟಕದಲ್ಲಿ ಇದೆ, ಕರ್ನಾಟಕದಲ್ಲೂ ಇದು ಕೂಡ ಇದೆ, ಕರ್ನಾಟಕದಲ್ಲೂ ಕೂಡ ಇದೆ ಸ್ಟೂಡೆಂಟ್ಸ್. ಯಾರಿಗಾದ್ರೂ ಕರ್ನಾಟಕದಲ್ಲಿ ಇಫ್ ಯು ನೋ ಎನಿ ನ್ಯಾಷನಲ್ ಪಾರ್ಕ್ ಇನ್ ಕರ್ನಾಟಕ, ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ಕಮೆಂಟ್ ಅಲ್ಲಿ ಹಾಕಿ ನೋಡೋದಾ ಯಾರಿಗೆ ಗೊತ್ತು ಕರ್ನಾಟಕದಲ್ಲಿ ಇರೋ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಿಮ್ಗೆ ಗೊತ್ತು. ಸೊ ನ್ಯಾಷನಲ್ ಪಾರ್ಕ್ ಗೊತ್ತು ನಿಮ್ಗೆ. ಸ್ಯಾಂಚುರೀಸ್ ಕೂಡ ಸೇಮ್. ಸ್ಯಾಂಚುರೀಸ್ ಏನಾಗುತ್ತೆ? ಸ್ಯಾಂಚುರೀಸ್ ಅಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ನೋಡ್ಬೋದು ನಾವು, ಟೂರಿಸಮ್, ರಿಸರ್ಚ್.
ಸ್ವಲ್ಪ ಪರವಾಗಿಲ್ಲ ಸ್ಯಾಂಚುರೀಸ್ ಅಲ್ಲಿನ. ಓಕೆನಾ, 448 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ ಇಂಡಿಯಾ. ಗಿರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಫ್ ಏಷಿಯಾಟಿಕ್ ಲಯನ್ಸ್, ಗುಜರಾತ್ ಕಡೆ ಅದು. ಓಕೆನಾ, ದೆನ್ ವಾಟ್ ಇಸ್ ಸೇಕ್ರೆಡ್ ಗ್ರೂಪ್ಸ್ ಸ್ಟೂಡೆಂಟ್ಸ್? ನೀವು ಕೇಳಿರ್ತೀರಾ ಊರ್ ಕಡೆ ಎಲ್ಲ ಹೇಳ್ತಾರೆ, ಊರ್ ಕಡೆ ಎಲ್ಲ ಆ ಜಾಗದಲ್ಲಿ ಹೋಗ್ಬೇಡ, ಅಲ್ಲಿ ದೇವ್ರಿದ್ದಾರೆ ಅಂತಾರೆ, ಇಲ್ಲ ದೆವ್ವ ಇದೆ ಅಂತಾರೆ. ಯಾಕೆ ಗೊತ್ತಾ? ಆ ಜಾಗದಲ್ಲಿ ಯಾರು ಕೂಡ ಬೇರೆ ಊರವರು ಹೋಗ್ಬಾರ್ದಲ್ಲಿ. ದ ಮೇನ್ ರೀಸನ್ ಇಸ್ ದಟ್ ಟು ಪ್ರೊಟೆಕ್ಟ್ ದರ್ ಏರಿಯಾ. ನಿಮ್ಗೆ ಗೊತ್ತು, ನಾವು ಅಕಸ್ಮಾತ್ ಅಲ್ಲಿಗೆ ಹೋಗ್ಬಿಟ್ರೆ ಅದನ್ನ ಹಾಳು ಮಾಡ್ತೀವಿ, ನಾವು ಅಲ್ಲಿಂದ ಏನ್ ಹತ್ಕೊಂಡ್ಬಂದ್ಬಿಡ್ತೀವಿ. ಸೊ ಸೇಕ್ರೆಡ್ ಗ್ರೂಪ್ಸ್ ಯಾರು ಹೋಗಂಗಿಲ್ಲ ಅಲ್ಲಿ. ಓಕೆನಾ, ಆದ್ರೆ ಬೇರೆ ಬೇರೆ ತರ ಇದೆ. ಝಾನ್ಸಿ, ಖಾಸಿ ಅಂಡ್ ಜೈಂಟಾಲ್ ಹಿಲ್ಸ್ ಇನ್ ಮೇಘಾಲಯ, ಅರಾವಳಿ ಹಿಲ್ಸ್ ಆಫ್ ರಾಜಸ್ಥಾನ್, ವೆಸ್ಟರ್ನ್ ಘಾಟ್ಸ್ ಆಫ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ, ರೈಟ್, ಸರ್ಗುಜಾ ಅಂಡ್ ಚಂದ್ರ ಅಂಡ್ ಬಸ್ತರ್ ಹಿಲ್ಸ್ MP ಏರಿಯಾಸ್ MP. ಸೊ ಇದೆಲ್ಲ ಏನು ಸೇಕ್ರೆಡ್ ಗ್ರೂಪ್ ಸ್ಟೂಡೆಂಟ್ಸ್, ಸೇಕ್ರೆಡ್ ಗ್ರೂಪ್ಸ್ ಇದೆಲ್ಲ ಸೇಕ್ರೆಡ್ ಗ್ರೂಪ್ಸ್. ಸೊ ಅದಕ್ಕೆಲ್ಲ ಇನ್ ಸಿಟು ಕನ್ಸರ್ವೇಷನ್. ನಾವು ವಾಟ್ ಅಬೌಟ್ ಎಕ್ಸ್ ಸಿಟು ಕನ್ಸರ್ವೇಷನ್ ಸ್ಟೂಡೆಂಟ್ಸ್? ಎಕ್ಸ್ ಸಿಟು ಕನ್ಸರ್ವೇಷನ್ ಅಂದ್ರೆ ಏನು? ನಾವು ಒಂದು ಆನಿಮಲ್ನ ಅದ್ರ ಏರಿಯಾ ಇಂದ ಆಚೆ ತಗೊಂಡ್ಬರ್ತೀವಿ. ಯಾಕೆ ಗೊತ್ತಾ? ಆ ಆನಿಮಲ್ ಈಗ ನೇಚರ್ ಅಲ್ಲಿ ಬದುಕಕ್ಕಾಗಲ್ಲ ಅದೀಗ, ಇಲ್ಲ ರಿಸರ್ಚ್ ಪರ್ಪಸ್ ಯಾವ್ದೋ ಒಂದು ರೀಸನ್ಗೋಸ್ಕರ ಅದನ್ನ ನಾವು ನೇಚರ್ ಇಂದ ಎತ್ಕೊಂಡ್ಬಿಟ್ಟು ಒಂದು ಏರಿಯಾದಲ್ಲಿ ಕುಡಿಕ್ತೀವಿ. ಓಕೆನಾ, ಕುಡಿಕೋದಂತೆಲ್ಲ ಫ್ರೀ ಆಗಿ ಬಿಡ್ಬೋದು. ಓಕೆನಾ, ಏನು ಝೂಲಾಜಿಕಲ್ ಪಾರ್ಕ್, ನಮ್ದು ಬಂದಿರಘಟ್ಟ ಝೂ ಇದೆಯಲ್ಲ ಅದು, ಬೊಟಾನಿಕಲ್ ಗಾರ್ಡನ್ಸ್, ಲಾಲ್ಬಾಗ್ ಇದೆ ನೋಡಿ, ಲಾಲ್ಬಾಗ್ ಇದೆ ನೋಡಿ, ಲಾಲ್ಬಾಗ್. ಆಮೇಲೆ ಸಫಾರೀಸ್ ನಿಮ್ಗೆ ಗೊತ್ತಲ್ಲ, ಸಫಾರೀಸು ನಮ್ದು ಬಂದಿರಘಟ್ಟ ಸಫಾರಿ ನೋಡಿದಿರಲ್ಲ. ಆಮೇಲೆ ಮೈಸೂರು ಝೂ ಅಲ್ಲೂ ಕೂಡ, ಮೈಸೂರು ಝೂ ಸಫಾರಿ ಇಲ್ಲ ಅನ್ಕೋತೀನಿ, ಬರೀ ಮೈಸೂರು ಝೂ ಇದೆ. ಅದೆಲ್ಲ ಏನು ಎಕ್ಸ್ ಸಿಟು ಕನ್ಸರ್ವೇಷನ್. ಅದು ಬಿಟ್ರೆ ದರ್ ಇಸ್ ಕ್ರಯೋ ಪ್ರಿಸರ್ವೇಷನ್, ಸೀಡ್ ಬ್ಯಾಂಕ್ಸ್. ಏನಿದು ಕ್ರಯೋ ಪ್ರಿಸರ್ವೇಷನ್ ಅಂತ ಅಂದ್ರೆ ನಾವು ಆರ್ಗನಿಸಮ್ಸ್ ಪ್ಲಾಂಟ್ ಸೀಡ್ಸ್ ಇರುತ್ತಲ್ಲ, ಸೀಡ್ಸ್ ಇಲ್ಲ ಗ್ಯಾಮೇಟ್ಸ್, ಅದೆಲ್ಲ ನಾವು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಡ್ತೀವಿ. ನಾವು ಪೋಲನ್ ಗ್ರೇನ್ಸ್ ಕೂಡ ಲಿಕ್ವಿಡ್ ನೈಟ್ರೋಜನ್ ಇಡ್ತೀವಿ. ಓಕೆನಾ, ಇದಂದ್ರೆ ಸೀಡ್ ಬ್ಯಾಂಕ್ ಆಲ್ಸೋ. ಇಲ್ಲಿ ನೋಡಿ, animals and plants taken away from their original habitat kept off site. Special care is taken to mimic their native environment. Native environment ನಾವು ಮಾಡ್ತೀವಿ, ಮಿಮಿಕ್ ಮಾಡ್ತೀವಿ ಅಲ್ಲಿ ನೋಡಿ. ಇದು ಬೊಟಾನಿಕಲ್ ಗಾರ್ಡನ್ಸ್, ಸಫಾರೀಸ್, ಝೂಸ್ ಎಲ್ಲ ಎಕ್ಸ್ ಸಿಟು ಕನ್ಸರ್ವೇಷನ್. ಇದು ಕ್ರಯೋ ಪ್ರಿಸರ್ವೇಷನ್, process of preserving living cells, tissues or organs indefinitely in liquid nitrogen at -196 ಡಿಗ್ರಿ ಸೆಲ್ಸಿಯಸ್. ಓಕೆನಾ, ಯಾಕಂದ್ರೆ ಅಲ್ಲಿ ಏನು ಡ್ಯಾಮೇಜ್ ಆಗಲ್ಲ, ಅಲ್ಲಿ ಮಾಡ್ತೀವಿ. ಈ ತರ ಇದೇ ನೋಡಿರುತ್ತೆ, ಸ್ಪರ್ಮ್ ಇಡ್ತಾರೆ, ಸೀಡ್ಸ್, ಪೋಲನ್ನು, ಪ್ಲಾಂಟ್ ಟಿಶ್ಯೂ, ಓವಾ ಎಲ್ಲಾನು ಕೂಡ ಲಿಕ್ವಿಡ್ ನೈಟ್ರೋಜನ್ ಸ್ಟೋರ್ ಮಾಡಿರ್ತಾರೆ. ಇದೇನಿದು ಕ್ರಯೋ ಪ್ರಿಸರ್ವೇಷನ್ ಸ್ಟೂಡೆಂಟ್ಸ್, ಕ್ರಯೋ ಪ್ರಿಸರ್ವೇಷನ್. ಇದು ಸೀಡ್ ಬ್ಯಾಂಕ್ ನೋಡಿ, ಇದನ್ನ ಸೀಡ್ ಬ್ಯಾಂಕ್. ಸ್ಟೋರ್ ಡ್ರೈಡ್ ಸೀಡ್ಸ್, ಜೆನೆಟಿಕ್ ಡೈವರ್ಸಿಟಿ ಕನ್ಸರ್ವ್ ಮಾಡಕ್ಕೆ. ಈ ತರ ಒಂದು ಓರಿಯೋದು ಇದೆ ತರ, ಓರಿಯೋನು ಕೂಡ ಮಾಡಿದೆ. ಯಾರೋ ಒಂದು ಓರಿಯೋ ಬಿಸ್ಕೆಟ್ ನ ಒಂದು ಬಂಕರ್ ಲಾಕಿ ಇಟ್ಟಿದ್ದಾರೆ ನೋಡಿ, ಓರಿಯೋ ಸೇವ್ ಮಾಡೋದಕ್ಕಂತ. ಇಲ್ಲ ಲೆಟ್ಸ್ ಸೇ ಅರ್ತ್ಗಿನ ಆಯ್ತು ಅನ್ಕೊಳ್ಳಿ, ಬಟ್ ಫ್ಯೂಚರ್ ಜನರೇಷನ್ಗೆ ಆ ಓರಿಯೋ ಸಿಗ್ಬೇಕು ಅಂತ ಆತರ ಓರಿಯೋದು ಮಾಡಿದ್ದಾರೆ. ಓರಿಯೋದು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್? ಸೊ ಆ ತರ ಸೀಡ್ಸ್ ಕೂಡ ಮಾಡಿದ್ದಾರೆ. ಲೆಟ್ಸ್ ಸೇ ಏನೋ ಆಯ್ತು ಅರ್ತ್ಗೆ, ಎಲ್ಲಾ ವೆರೈಟಿ ಆಫ್ ಸೀಡ್ಸ್ ಇರುತ್ತೆ ಅಲ್ಲಿ. ಈ ಸೀಡ್ ನ ತಗೊಳ್ಳಿ, ಹಾಕಿ ಪ್ಲಾಂಟ್ ಬೆಳೆಯುತ್ತೆ. ಸೊ ದಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಸೀಡ್ ಬ್ಯಾಂಕ್ಸ್. ನೋಡಿ, ಈ ಟೇಬಲ್ ಅಲ್ಲಿ ನಿಮ್ಗೆ ಎಲ್ಲ ಇದೆ ಸ್ಟೂಡೆಂಟ್ಸ್. ನಿಮ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇನ್ ಸಿಟು ಕನ್ಸರ್ವೇಷನ್? ಬರೀರಿ, ಹಾಟ್ಸ್ಪಾಟ್ಸ್, ಬಯೋಸ್ಪಿಯರ್ ರಿಸರ್ವ್ಸ್, ಸೇಕ್ರೆಡ್ ಗ್ರೂವ್ಸ್, ನ್ಯಾಷನಲ್ ಪಾರ್ಕ್ಸ್ ಅಂಡ್ ಸ್ಯಾಂಚುರೀಸ್. ಎಕ್ಸ್ ಸಿಟು ಕನ್ಸರ್ವೇಷನ್ ಏನು? ಝೂಲಾಜಿಕಲ್ ಪಾರ್ಕ್ಸ್, ಬೊಟಾನಿಕಲ್ ಗಾರ್ಡನ್ಸ್, ಸೀಡ್ ಬ್ಯಾಂಕ್, ಜೀನ್ ಬ್ಯಾಂಕ್. ಸ್ಟೂಡೆಂಟ್ಸ್ ಇಲ್ಲಿ ಎಲ್ಲ ತುಂಬಾ ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನ್ ಮಾಡ್ತಾರೆ ಗೊತ್ತಾ? ಈ ನ್ಯಾಷನಲ್ ಪಾರ್ಕ್, ಝೂಲಾಜಿಕಲ್ ಪಾರ್ಕ್ ಎರಡು ಕೂಡ ಉಲ್ಟಾ ಪುಲ್ಟಾ ಮಾಡ್ಬಿಡ್ತಾರೆ. ಈ ನ್ಯಾಷನಲ್ ಪಾರ್ಕ್ ನ ಸ್ಟೂಡೆಂಟ್ಸ್ ನ್ಯಾಷನಲ್ ಪಾರ್ಕ್ ನ ಇಲ್ಲಿ ಬರೀತಾರೆ, ಝೂಲಾಜಿಕಲ್ ಪಾರ್ಕ್ ನ ಇಲ್ಲಿ ಬರೀತಾರೆ. ಮಾಡಬೇಡಿ ಆ ತಪ್ಪನ್ನ ನೀವೆಲ್ಲರೂ ಕೂಡ, ಪ್ಲೀಸ್ ಮಾಡಬೇಡಿ ಅದನ್ನ. ಓಕೆನಾ, ಆ ತಪ್ಪು ಮಾತ್ರ ಮಾಡಬೇಡಿ ಎಲ್ಲ ಯಾರು ಕೂಡ. ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ವಿ ಕಮ್ ಟುವರ್ಡ್ಸ್ ದ ಎಂಡ್ ಆಫ್ ದ ಚಾಪ್ಟರ್. ಅಬ್ಬಬ್ಬಾ ಅಂತಂದ್ರೆ ಒಂದು 2-3 ನಿಮಿಷದಲ್ಲಿ ಚಾಪ್ಟರ್ ಮುಗೀತು. ಸೊ 1 hour 20 minutes or 1 hour 25 minutes ಅಲ್ಲಿ ಒನ್ ಶಾರ್ಟ್ ಲೆಕ್ಚರ್ ಮುಗೀತು. ಸೊ ಇದಾದ್ಮೇಲೆ ಸ್ಟೂಡೆಂಟ್ಸ್ ವಿಚ್ ಚಾಪ್ಟರ್ ಡು ಯು ವಾಂಟ್? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಮುಗಿಸೋದ ಅದನ್ನು ಕೂಡ ಮುಗಿಸೋದ ನಾ? ಸೊ ಬನ್ನಿ ಸ್ಟೂಡೆಂಟ್ಸ್, ಮುಗಿಸಿದ ಚಾಪ್ಟರ್ ಮುಗಿಸ್ಬಿಡೋದ ಈಗ. ಓಕೆ ಬನ್ನಿ ಸ್ಟಾರ್ಟ್ ಮಾಡುವ. ನಾವು ಬಯೋಡೈವರ್ಸಿಟಿ ನೋಸ್ ನೋ ಪೊಲಿಟಿಕಲ್ ಬೌಂಡ್ರಿ. ಆಬ್ವಿಯಸ್ಲಿ ಒಂದು ಬಯೋಡೈವರ್ಸಿಟಿಗೆ ಒಂದು ಪೊಲಿಟಿಕಲ್ ಬೌಂಡ್ರಿನೇ ಇಲ್ಲ. ಎಲ್ಲಾ ಫುಲ್ ಅರ್ತ್ ನ ಎಲ್ಲಾ ಕಂಟ್ರೀಸ್ ಸೇವ್ ಮಾಡಲೇಬೇಕು. ಓಕೆನಾ, ಅಂಡ್ ಇಟ್ಸ್ ಕನ್ಸರ್ವೇಷನ್ ಇಸ್ ದೇರ್ ಫಾರ್ ಅ ಕಲೆಕ್ಟಿವ್ ಎಫರ್ಟ್ ಆಫ್ ಆಲ್ ನೇಷನ್ಸ್. ಸೊ ಆತರ ಏನಾಗುತ್ತೆ, ಎಲ್ಲಾ ಬೇರೆ ಬೇರೆ ಕಂಟ್ರೀಸ್ ಲೀಡರ್ಸ್ ನ ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ. ಆತರ 2 ಮೀಟಿಂಗ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ. ದ ಹಿಸ್ಟಾರಿಕ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಬಯಾಲಜಿ ಡೈವರ್ಸಿಟಿ ಏನು? ಫಸ್ಟ್ ಒನ್ ಏನು?
ದ ಅರ್ತ್ ಸಮಿಟ್ ಅಂತ ಒಂದು ಅರ್ತ್ ಸಮಿಟ್ ಎಲ್ಲಾಗಿತ್ತು? ರಿಯೋ ಡಿ ಜನರಿಯೋಲ್ ಆಗಿತ್ತು. ಯಾವಾಗಾಗಿತ್ತು? 1992 ಆಗಿತ್ತು. ಸೊ ನಿಮ್ ಎಕ್ಸಾಮ್ ಅಲ್ಲಿ 1 ಮಾರ್ಕ್ MCQ ಕೇಳ್ತಾರೆ. ವೆನ್ ಡಿಡ್ ದ ಅರ್ತ್ ಸಮಿಟ್ ಟೇಕ್ ಪ್ಲೇಸ್? ವೇರ್ ಡಿಡ್ ದ ಅರ್ತ್ ಸಮಿಟ್ ಟೇಕ್ ಪ್ಲೇಸ್? ಇಂಪಾರ್ಟೆಂಟ್. Called, ಯಾಕೆ ಸ್ಟೂಡೆಂಟ್? ವಾಟ್ ಇಸ್ ದ ಏಮ್ ಆಫ್ ದಿಸ್? Called upon all nations to take appropriate measures for conservation of biodiversity. So ಇದು ಏಮ್. ಇದು ಏನು ಏಮ್ ಇತ್ತಲ್ಲಿ? Aim was what, students? Aim was what? Aim was for conservation of biodiversity and sustainable utilization of benefits. So biodiversity ನ ಸೇವ್ ಮಾಡಬೇಕು ಮತ್ತು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಬೇಕು. ದಟ್ ವಾಸ್ ದ ಏಮ್ ಆಫ್ ದ ರಿಯೋ ಡಿ ಜನರಿಯೋ ಅರ್ತ್ ಸಮಿಟ್. ಓಕೆನಾ? ನೆಕ್ಸ್ಟ್ ಇನ್ ಅ ಫಾಲೋ ಅಪ್, ನೆಕ್ಸ್ಟ್ ಏನು? ದ ವರ್ಲ್ಡ್ ಸಮಿಟ್. ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ದ ವರ್ಲ್ಡ್ ಸಮಿಟ್. ಎಲ್ಲಾಗಿತ್ತು? ಜೋನಸ್ಬರ್ಗ್ ಆಗಿತ್ತು. ಸೇಂಟ್ ಜೋನಸ್ಬರ್ಗ್ ಆಗಿತ್ತು. ಓಕೆನಾ? ಡೆವಲಪ್ಮೆಂಟ್ held in 2002 in Johannesburg, South Africa ಆಗಿತ್ತು. ಇಲ್ಲಿ 190 countries played their commitment by achieving 2010. ಏನು ಏಮ್? ಏನಲ್ಲಿ this was the aim. ಏನೇಮ್ ಅದು? ರಿಡಕ್ಷನ್, a significant reduction in current rate of biodiversity loss. ಈ biodiversity loss ಆಗ್ತಿದೆಯಲ್ಲ ನಮ್ಗೆ ಗೊತ್ತು, ಎಕ್ಸ್ಟೆನ್ಷನ್ ಆಗ್ತಿದೆ, ಎಂಡೇಂಜರ್ ಆಗಿದೆ. ಬಟ್ ಈ biodiversity loss ನ ಕಮ್ಮಿ ಮಾಡ್ತೀವಿ ಬೈ 2010 ಅಂತ ಏಮ್ ಇತ್ತು. ಓಕೆನಾ? ಸೊ ಈ ಎರಡು ಕೂಡ ಸಮಿಟ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ನೋಡಿ, ರಿಯೋ ಡಿ ಜನರಿಯೋದು ಅರ್ತ್ ಸಮಿಟ್ ಈ ತರ ಆಗಿತ್ತು. ಅದಾದ್ಮೇಲೆ ವರ್ಲ್ಡ್ ಸಮಿಟ್ ಆಗಿತ್ತು ಆಫ್ರಿಕಾದು. ಓಕೆನಾ? ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಚಾಪ್ಟರ್ ಮುಗೀತು. ನಿಮ್ಗೆ ಈ PDF ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್. ಈ PDF ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಿರ್ತೀನಿ. ರೈಟ್? ಸದ್ಯಕ್ಕೆ ಆಡ್ ಮಾಡಿಲ್ಲ, ನಿಮ್ಗೆ ಬೇಕಂದ್ರೆ ಹೇಳಿ. ಯಾಕಂದ್ರೆ ಚಾಪ್ಟರ್ ಆಲ್ಮೋಸ್ಟ್ ಅರ್ಥ ಆಗಿದೆ ತಾನೆ. ಈಗ ಚಾಪ್ಟರ್ ಆಲ್ಮೋಸ್ಟ್ ಅರ್ಥ ಆಗಿದೆ. ಇಲ್ಲಿಂದ ನೀವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಬರುತ್ತೆ? 1 ಮಾರ್ಕ್ ಹೇಳಿದ್ನಲ್ಲ, ಆ ನೇಮ್ಸ್, ಡೇವಿಡ್ ಟಿಲ್ಮೆನ್, ಅದು ಬಿಟ್ರೆ ಸ್ಟೂಡೆಂಟ್ಸ್ ರಾಬರ್ಟ್ ಮೇ ಏನ್ ಹೇಳಿದ್ರು, ಪಾಲ್ ಎಲ್ರಿಚ್ ಹೇಳಿದ್ರು, ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾರೆ. ಅದು ಬಿಟ್ರೆ ಈವಲ್ ಕ್ವಾಡ್ರೇಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್. ಈವಲ್ ಕ್ವಾಡ್ರೇಟ್. ಓಕೆನಾ? ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಮುಗೀತು ನಂಗೆ ಇವತ್ತಿನ ಕ್ಲಾಸು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಚಾಪ್ಟರ್ 1 ಶಾಟ್ ಬೇಕಾ ಸ್ಟೂಡೆಂಟ್ಸ್? ಈ ತರನೇ ವೇಟ್ ಮಾಡಿ, ಬರುತ್ತೆ ಎಲ್ಲ ಕೂಡ. ಓಕೆ? ಸೊ ಬಾಯ್ ಆಲ್ ಆಫ್ ಯು, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ ಹೆಡ್. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿವರೆಗೂ ಓದ್ತಾ ಇರಿ, ಮಜಾ ಮಾಡ್ತಾ ಇರಿ. ಬಾಯ್ ಬಾಯ್ ಸ್ಟೂಡೆಂಟ್ಸ್. ಬಾಯ್ ಬಾಯ್.